ಹಲೋ, KSOU ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ತರಗತಿಗೆ ಸ್ವಾಗತ ಬಯಸ್ತಾ ನೇರವಾಗಿ ನಾನು ವಿಚಾರಕ್ಕೆ ಹೋಗ್ತೀನಿ. ಸೊ ಲಾಸ್ಟ್ ಕ್ಲಾಸ್ ನಾನು ಅಪ್ ಟು ರಜಪೂತ ಡೈನೆಸ್ಟಿ ಬಗ್ಗೆ ಅಲ್ಲಿವರೆಗೂ ನಾನು ಮಾತಾಡಿದ್ದೆ. ಸೊ ಇವತ್ತು ರಜಪೂತ ಡೈನೆಸ್ಟಿ ಬಗ್ಗೆ ಅಥವಾ ರಜಪೂತರ ಬಗ್ಗೆ ನಾವೇನ್ ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಗ್ಲೇ ಹೇಳಿದೀನಿ ಲಾಸ್ಟ್ ಕ್ಲಾಸು. ಇಂಪಾರ್ಟೆಂಟ್ ಯಾವ್ದಿದೆಯೋ ಅದ್ರ ಬಗ್ಗೆ ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಆದಷ್ಟು ಚಾಪ್ಟರ್ನ ನಾನು ಕಂಪ್ಲೀಟ್ ಮಾಡ್ಬೇಕಾಗಿರೋದ್ರಿಂದ ಸೊ ನಾನು ಫಾಸ್ಟ್ ಆಗಿ ಮಾಡ್ಲೇಬೇಕಾಗಿದೆ. ಸೊ ದೇರ್ ಇಸ್ ನೋ ಅದರ್ ವೇ. ಸೊ ಓಕೆ, ಸೊ ಫಸ್ಟ್ ನಾವು ರಜಪೂತರ ಮೂಲದ ಬಗ್ಗೆ ನಾವು ಮಾತಾಡ್ತೀನಿ. ಸೊ ಫಸ್ಟ್ ನಾವು ರಜಪೂತರ ಮೂಲದ ಬಗ್ಗೆ ಅನೇಕ ವಿದ್ವಾಂಸರು ಅನೇಕ ಮೂಲಗಳ ಬಗ್ಗೆ ಏನ್ ಮಾಡಿದ್ದಾರೆ ಮಾತಾಡಿರೋದನ್ನ ನಾವೇನ್ ಮಾಡ್ತೀವಿ ನೋಡಿದೀವಿ. ಅಂಡ್ ದೆನ್ ಫಸ್ಟ್ ಒನ್ ವಿದೇಶಿ ಮೂಲ ಅಂತ ಕರಿತೀವಿ, ಇನ್ನೊಂದು ದೇಶೀಯ ಮೂಲ, ಅಂಡ್ ದೆನ್ ಅಗ್ನಿ ಕುಲ, ಅಂಡ್ ದೆನ್ ಮಿಶ್ರ ಕುಲ ಅಂತ ಕರಿತೀವಿ. 4 ಕುಲದವರು ಅಂತ ಏನ್ ಮಾಡ್ತಾರೆ ಅನೇಕ ವಿದ್ವಾಂಸರು ಏನ್ ಮಾಡ್ತಾರೆ ನೋಡಿದ್ದಾರೆ, ಹೇಳಿದ್ದಾರೆ. ಸೊ 4 ವಿದ್ವಾಂಸರು 4 ಮೂಲಗಳನ್ನ ಹೇಳಿದ್ದಾರೆ. ಯಾವ್ದು ಅಂದ್ರೆ ವಿದೇಶಿ ಮೂಲ, ಅಂಡ್ ದೆನ್ ಸೂರ್ಯವಂಶದ ಮೂಲ ಅಥವಾ ಚಂದ್ರವಂಶದ ಮೂಲ ಅಂತ ಕರಿತೀವಿ, ಅಥವಾ ದೇಶಿ ಮೂಲ ಅಂತ ಕರಿತೀವಿ, ಅಗ್ನಿಕುಲ ಮೂಲ ಅಂತ ಕರಿತೀವಿ, ಅಥವಾ ಮಿಶ್ರ ಕುಲ ಮೂಲ ಅಂತ ಕರಿತೀವಿ. ಸೊ ವಿದೇಶಿ ಮೂಲ ಅಂದ್ರೆ ಈ ರಜಪೂತರು ನಮ್ಮ ದೇಶದವರಲ್ಲ, ಅಂದ್ರೆ ಭಾರತದವರಲ್ಲ, ಬೇರೆ ದೇಶದವರು ಅಂತ. ಸೊ ವಿದೇಶಿ ಮೂಲ ಸಿದ್ಧಾಂತವನ್ನ ಕರ್ನಲ್ ಟಾಡನನ್ನು ಪ್ರತಿಪಾದನೆ ಮಾಡ್ತಾನೆ. ಇವನ್ ಪ್ರಕಾರ ರಜಪೂತರು ವಿದೇಶಿಗರು. ಸೊ ಅವ್ರು ಎಲ್ಲಿಂದ ಬರ್ತಿರ್ತಾರೆ, ಅವರು ಉತ್ತರ ಭಾರತದ ಮೂಲಕ ಬೇರೆ ಅಂದ್ರೆ ವಾಯುವ್ಯ ಭಾರತದ ಮೂಲಕ ಬೇರೆ ದೇಶಗಳಿಂದ ಬಂದಿದ್ದಾರೆ. ಅವರು ಶಕರಾಗಿರ್ಬೋದು, ಊಣರಾಗಿರ್ಬೋದು, ಕುಶಾನರಾಗಿರ್ಬೋದು, ಗೂರ್ಜರರಾಗಿರ್ಬೋದು, ಇವರು ಭಾರತದಲ್ಲಿ ಬಂದು ನೆಲೆಸಿ ಭಾರತದಲ್ಲಿ ಇರ್ತಕ್ಕಂತಹ ಜನರ ಜೊತೆಗೆ ಬೆರೆತು ಹೋಗಿ ಏನ್ ಮಾಡಿದ್ದಾರೆ ಭಾರತೀಯ ಸಂಸ್ಕೃತಿನ ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಕಾಲಕ್ರಮೇಣ ಭಾರತದ ಇಲ್ಲಿರ್ತಕ್ಕಂಥ ಅಂದ್ರೆ ರಜಪೂತಲ್ಲಿ ಇರ್ತಕ್ಕಂಥ ಹಸು ಪೂಜೆಯನ್ನ, ಖಡ್ಗ ಸಂಸ್ಕಾರವನ್ನ, ಖಡ್ಗ ಪೂಜೆಯನ್ನ, ಇನ್ನಿತರ ಅನೇಕ ಸಂಸ್ಕೃತಿಯನ್ನ ಅವ್ರ ಏನ್ ಮಾಡ್ಕೊಂಡಿದ್ದಾರೆ ಬೆಳೆಸ್ಕೊಂಡಿದ್ದಾರೆ ಅಂತ ವಿದೇಶಿಯ ಮೂಲ ಏನ್ ಮಾಡುತ್ತೆ ಹೇಳುತ್ತೆ. ಸೊ ಈ ಆಚರಣೆಗಳು ವಿದೇಶಿ ಮೂಲದಿಂದ ಬಂದವು ಅಂತಾನು ಅದೇನ್ ಮಾಡುತ್ತೆ ಹೇಳುತ್ತೆ. ಸೊ ಈ ಎಲ್ಲಾ ಆಚರಣೆಗಳು ಏನಿದೆ, ಈ ಆಚರಣೆಗಳು ವಿದೇಶಿ ಮೂಲದಿಂದ ಬಂದಿರೋದು ಅಂತಾನು ಈ ವಿದೇಶಿ ಮೂಲ ಹೇಳುತ್ತೆ. ಸೊ ಅಂಡ್ ದೆನ್ ಸೂರ್ಯವಂಶ ಅಥವಾ ಚಂದ್ರವಂಶ ಮೂಲ ಅಂತ ಕರಿತೀವಿ, ಅಥವಾ ದೇಶೀಯ ಮೂಲ ಅಂತ. ಈ ರಜಪೂತರು ನಮ್ಮ ದೇಶದವರೇ, ಇವ್ರು ಇಲ್ಲಿಯವರೇ, ಸೂರ್ಯವಂಶದವರೇ ಅಥವಾ ಚಂದ್ರವಂಶದ ಮೂಲದವರೇ ಅಂತ ಇನ್ನೊಂದಷ್ಟು ವಿದ್ವಾಂಸರು ಹೇಳ್ತಾರೆ. ಸೊ ಆ ವಿದ್ವಾಂಸರು ಯಾರಪ್ಪ ಅಂದ್ರೆ ವಿದೇಶಿವಾದಕ್ಕೆ ಸಂಪೂರ್ಣದ ವ್ಯತಿರಿಕ್ತವಾಗಿ ಅವರ ಆಪೋಸಿಟ್ ಆಗಿ ಅನೇಕ GS ವೈದ್ಯರಾಗಿರ್ಬೋದು, ಅಂಡ್ ದೆನ್ ಚಿಂತಾಮಣಿ ಅನ್ನೋ ವಿದ್ವಾಂಸರಾಗಿರ್ಬೋದು, ಇವರೆಲ್ಲರೂ ಭಾರತೀಯರು ಅಂತ ಪ್ರಬಲವಾದ ವಾದವನ್ನ ಮಾಡ್ತಾರೆ. ಸೊ ಮುಖ್ಯವಾಗಿ ರಜಪೂತರ ಅವ್ರು ಹೇಳ್ಕೊಂಡಿದ್ದಾರೆ, ನಾವು ಆರ್ಯರು ಅಂತ, ನಾವೆಲ್ಲ ಆರ್ಯರು ಅಂತ. ತಮ್ಮನ್ನು ರಾಮಾಯಣ ಕಾಲದ ಸೂರ್ಯವಂಶರು ಅಂತರೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಅವರೇ ರಜಪೂತರು ಹೇಳ್ಕೊಂಡಿದ್ದಾರೆ, ನಾವು ರಾಮಾಯಣ ಕಾಲದ ಸೂರ್ಯವಂಶದವರು ಅಂತಾನೂ ಹೇಳ್ಕೊಂಡಿದ್ದಾರೆ. ಮತ್ತೆ ಚಂದ್ರವಂಶದೊಡನು ಕೂಡ ಅವ್ರು ಏನ್ ಮಾಡಿದ್ದಾರೆ ಹೋಲಿಸ್ಕೊಂಡಿರೋದ್ರಿಂದ ಇವರು 100% ಇವರು ದೇಶೀಯರು ಅಂತ ಈ ವಿದ್ವಾಂಸರು ಏನ್ ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಸೊ ಜೊತೆಗೆ ಅವರೇ ಹೇಳ್ಕೊಂಡಿರೋದ್ರಿಂದ ಇವರು ಭಾರತೀಯರು ಎಂಬುದ್ರಲ್ಲಿ ಯಾವುದೂ ಸಂಶಯ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ರಜಪೂತರು ಪರಿಶುದ್ಧವಾದಂತಹ ಆರ್ಯನರು ಅಂತ ನಾವೇನ್ ಮಾಡ್ತೀವಿ ಈ ವಿಚಾರಗಳಿಂದ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಜೊತೆಗೆ ಇವರು ವಿದೇಶಿಯರಲ್ಲ, ಯಜ್ಞಯಾಗದಿಗಳಲ್ಲಿ ಅವರು ತುಂಬಾನೇ ಹೇಳ್ತೀವಿ, ತುಂಬಾ ವಿಚಾರಗಳ ಯಜ್ಞಯಾಗದಿಗಳಲ್ಲಿ ತುಂಬಾ ನಂಬಿಕೆ ಹೊಂದಿರ್ತಾರೆ. ಅಗ್ನಿ ಪೂಜೆ ಮಾಡ್ತಾ ಇರ್ತಾರೆ, ಸೂರ್ಯನ ಪೂಜೆ ಮಾಡ್ತಾ ಇರ್ತಾರೆ, ಚಂದ್ರನ ಪೂಜೆ ಮಾಡ್ತಾ ಇರ್ತಾರೆ. ಈ ಎಲ್ಲಾ ಪೂಜೆಗಳನ್ನ, ಇವರ ಸಂಪ್ರದಾಯಗಳನ್ನ ನೋಡಿದಾಗ ಇವರು 100% ದೇಶಿಗರು ಅಂತ ನಮ್ಗೇನಾಗತ್ತೆ ಕನ್ಫರ್ಮ್ ಆಗತ್ತೆ. ಮತ್ತೆ ಭಾರತದ ಕ್ಷತ್ರಿಯರ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಆಗಿದ್ರು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಜೊತೆಗೆ ಇವರ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು, ರೂಢಿಗಳೆಲ್ಲವೂ ರಜಪೂತರು ಭಾರತೀಯರೆಂಬುದನ್ನ ನಮ್ಗೇನ್ ಮಾಡುತ್ತೆ ಖಚಿತಪಡಿಸೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ಒನ್ ಅಗ್ನಿಕುಲ. ಸೊ ಇವರು ಅಗ್ನಿಕುಲದವರು ಅನ್ನೋದಕ್ಕೆ ಇರತಕ್ಕಂತ ಆಧಾರಗಳೇನೇನು ಅಥವಾ ಯಾರ್ಯಾರು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಚಾಂದ್ ಬರ್ದಾಯಿ ಅವರ ಕೃತಿ, ಚಾಂದ್ ಬರ್ದಾಯಿಯು ಒಂದು ಕೃತಿ ಇದೆ. ಸೊ ಅದರಲ್ಲಿ ಒಂದು ಹೇಳಿದೆ, ಚಾಂದ್ ಬರ್ದಾಯಿ ಅನ್ನೋದು ತನ್ನ ಕೃತಿಯಲ್ಲಿ ಅವನು ಏನ್ ಹೇಳಿದಾನೆ ಅಂದ್ರೆ, ಪೃಥ್ವಿರಾಜ ರಾಸೋ ಅನ್ನೋ ಕೃತಿಯಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ರಜಪೂತರು ಅಗ್ನಿ ಮೂಲದವರು ಅಂತ ಏನ್ ಮಾಡಿದ್ದಾನೆ ಹೇಳಿದ್ದಾನೆ. ಸೊ ಚಾಂದ್ ಬರ್ದಾಯಿ ಬರ್ದಿರ್ತಕ್ಕಂಥ ಪೃಥ್ವಿರಾಜ ರಾಸೋ ಅನ್ನೋ ಕೃತಿಲಿ ಅವರು ಅಗ್ನಿ ಕುಲದವರು ಪೌರಾಣಿಕ ಮೂಲವನ್ನ ಅವ್ರು ಏನ್ ಮಾಡ್ತಾರೆ ಪ್ರತಿಪಾದಿಸ್ತಾರೆ ಅಂತ ಏನ್ ಮಾಡ್ತಾರೆ ಚಾಂದ್ ಬರ್ದಾಯಿ ಕೃತಿಲಿ ಏನ್ ಮಾಡ್ತಾನೆ
ಹೇಳ್ತಾನೆ. ಸೊ ಜೊತೆಗೆ ಇವರು ಇವರ ಪ್ರಕಾರ ಪ್ರಸಿದ್ಧವಾದಂತ ಪರಶುರಾಮ ಅಂತ ಕೇಳಿರ್ತೀವಿ. ಪರಶುರಾಮನು ಕ್ಷತ್ರಿಯರೆಲ್ಲರನ್ನು ನಿರ್ಮೂಲನೆ ಮಾಡಿದಾಗ ಬ್ರಾಹ್ಮಣರು ತಮ್ಮ ರಕ್ಷಣೆಗೋಸ್ಕರ ಏನ್ ಮಾಡ್ತಾರೆ, ಒಂದು ಯಜ್ಞ ಯಾಗಾದಿನ ಮಾಡ್ತಾರೆ, ಯಜ್ಞ ಮಾಡ್ತಾರೆ. ತುಂಬಾ ಸುಮಾರು ದಿನಗಳ ಕಾಲ ಏನ್ ಮಾಡ್ತಾರೆ, ಯಜ್ಞವನ್ನ ಕಠಿಣವಾದಂತ ಯಜ್ಞನ ಮಾಡ್ತಾರೆ. ಆ ಯಜ್ಞ ಕುಂಡದಿಂದ ಜನಿಸಿ ಬಂದಂತಹ ವ್ಯಕ್ತಿಗಳೇ ಯಾರಪ್ಪ, 4 ಜನ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಈ ರಜಪೂತರು ಅಂತ ಅಗ್ನಿಕುಲ ಏನ್ ಮಾಡತ್ತೆ, ಅಗ್ನಿಕುಲ ಮೂಲ ಏನ್ ಮಾಡತ್ತೆ, ವಾದ ಮಾಡತ್ತೆ. ಸೊ ಅವು 4 ವೀರರು ಯಾರಪ್ಪ ಅಂದ್ರೆ ಪ್ರತಿಹಾರರು, ಪರಮಾರರು, ಚೌಹಾನರು, ಸೋಲಂಕಿಗಳು ಅಂತ ಏನ್ ಮಾಡತ್ತೆ, ಈ ಅಗ್ನಿಕುಲ ವಾದ ಮಾಡತ್ತೆ. ಅಂಡ್ ದೆನ್ ನೆಕ್ಸ್ಟ್ ಮಿಶ್ರಕುಲ ಸಿದ್ಧಾಂತ. ಇವರು ಇಲ್ಲ ಇವರು ಮಿಶ್ರಕುಲ, ಚಂದ್ರವಂಶನೂ ಹೌದು, ಸೂರ್ಯವಂಶನ ಕುಲನೂ ಹೌದು, ಅಗ್ನಿಕುಲನೂ ಹೌದು ಅಂತ ಏನ್ ಮಾಡತ್ತೆ, ಒಂದು ಮಿಶ್ರಕುಲ ಸಿದ್ಧಾಂತ ಹೇಳುತ್ತೆ. ಅಂದ್ರೆ ಯಾರು ಹೇಳಿರೋದು ಅಂದ್ರೆ ವಿ.ಎಸ್. ಸ್ಮಿತ್ ಅವರು ರಜಪೂತರು ಮಿಶ್ರ ಕುಲಕ್ಕೆ ಸೇರಿದವರು ಅಂದ್ರು ಅವ್ರೇನ್ ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ಸೊ ಮಿಶ್ರ ಜನಾಂಗದವರಾದಂತ ರಜಪೂತರನ್ನ ಪರಿಶುದ್ಧಗೊಳಿಸಿದಂತ ಉದ್ದೇಶದಿಂದ ಅಗ್ನಿ ಪರೀಕ್ಷೆಗೂ ಕೂಡ ಅವ್ರೇನ್ ಮಾಡಿದ್ರು, ಒಳಪಡಿಸಲಾಗಿತ್ತು. ಸೊ ಅದರಿಂದ ಇವ್ರನ್ನ ನಾವು ಅಗ್ನಿಕುಲ ಅಂತಾನೂ ಹೇಳ್ಬೋದು, ಸೂರ್ಯವಂಶ ಚಂದ್ರವಂಶದ ಕುಲದವರು ಅಂತಾನೂ ಹೇಳ್ಬೋದು ಅಂತ ವಿ.ಎಸ್. ಸ್ಮಿತ್ ಅವ್ರು ಏನ್ ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ಸೊ ಈ ವಾದಕ್ಕೆ ಯಾವುದೇ ನಮ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಯಾವ್ದು ಕೂಡ ನಮ್ಮ ಹತ್ರ ಇಲ್ಲ, ಯಾವುದೇ ಪುರಾವೆಗಳು ಕೂಡ ಇಲ್ಲ. ಸೊ ಅದನ್ನ ನಾವೇನ್ ಮಾಡ್ಬೋದು, ಮಿಶ್ರಕುಲ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಅವರಲ್ಲ. ಆದ್ರೆ ಆಲ್ಮೋಸ್ಟ್ ಅವರು ಸೂರ್ಯವಂಶ ಅಥವಾ ಚಂದ್ರವಂಶದ ಮೂಲದವರಾಗಿದ್ದಾರೆ ಅಥವಾ ಅಗ್ನಿಕುಲದವರಾಗಿದ್ದಾರೆ ಅಂತ ನಾವೇನ್ ಮಾಡ್ಬೋದು, ತಿಳ್ಕೊಬಹುದು. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನೋಡೋದಾದ್ರೆ ರಜಪೂತರ ಸಮಾಜ ಮತ್ತೆ ಸಂಸ್ಕೃತಿ, ಸೊಸೈಟಿ ಹೇಗಿರುತ್ತೆ, ಕಲ್ಚರಲ್ ಅಲ್ಲಿ ಅವರಲ್ಲಿ ಕಲ್ಚರ್ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ದೆನ್ ಸಾಮಾಜಿಕ ಜೀವನದಲ್ಲಿ ನೋಡಿದ್ರೆ ಮುಖ್ಯವಾಗಿ ಇವರ ಸಾಮಾಜಿಕ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆ ಏನಾಗಿರುತ್ತೆ ಅಂದ್ರೆ ಉಳಿಗಮಾನ್ಯ ಪದ್ಧತಿ ರೀತಿ ಇರುತ್ತೆ. ಉಳಿಗಮಾನ್ಯ ಪದ್ಧತಿಯ ಆಧಾರದ ಮೇಲೆ ಡೆವಲಪ್ಮೆಂಟ್ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತಿದೆ ಉಳಿಗಮಾನ್ಯ ಪದ್ಧತಿ ಅಂದ್ರೆ ಏನು, ಫ್ಯೂಡಲಿಸಂ ಅಂದ್ರೆ ಏನು ಅಂತ. ಸೊ ಅದರ ಆಧಾರದ ಮೇಲೆ ಇರುತ್ತೆ ಅಂತ. ಇಲ್ಲಿ ರಾಜ್ಯದಲ್ಲಿ ಮುಖ್ಯವಾಗಿ ರಾಜನೇ ಎಲ್ಲಾ ಭೂಮಿಯ ಒಡೆಯನಾಗಿರ್ತಾನೆ. ಎಲ್ಲಾ ಆಡಳಿತದ ಕೇಂದ್ರ ಬಿಂದು ಯಾರಪ್ಪ ಅಂದ್ರೆ ರಾಜ ಅಂತ ಕರಿತೀವಿ. ಇವನು ರಾಜ್ಯದ ಅನೇಕ ಜಹಾಗೀರ್ಗಳನ್ನ ಏನ್ ಮಾಡ್ತಾನೆ, ಬೇರೆ ಜಾಗೀರ್ದಾರರಿಗೆ ಕೊಟ್ಟು ಅಲ್ಲಿ ಬರ್ತಕ್ಕಂತ ಆದಾಯನ ಅವನ್ ಏನ್ ಮಾಡ್ತಾ ಇರ್ತಾನೆ, ಕಲೆಕ್ಟ್ ಮಾಡ್ಕೊತಿರ್ತಾನೆ ಅಂತ. ಅಂದ್ರೆ ಇಲ್ಲಿ ರಾಜ ಇದ್ರೆ ಕೆಳಗಡೆ ಜಹಾಗೀರ್ದಾರರು ಇರ್ತಾರೆ ಅಥವಾ ಜಹಾಂಗೀರ್ದಾರರು ಇರ್ತಾರೆ ಅಂತ ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ಇವರು ಜಹಾಗೀರ್ದಾರರು ಸೇಮ್ ಮನ್ಸಬ್ದಾರರ ರೀತಿ. ಈ ಜಹಾಗೀರ್ದಾರರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಅಧೀನದಲ್ಲೇ ಒಂದಷ್ಟು ಸೈನ್ಯನ ಇಟ್ಕೊಂಡು ಆ ಸೈನ್ಯಕ್ಕೆ ತಗುಲುವ ವೆಚ್ಚವನ್ನ ಅವ್ರ ಏನ್ ಮಾಡ್ತಾರೆ, ಭರಿಸ್ತಾ ಇರ್ತಾರೆ. ಆ ಸೈನ್ಯಕ್ಕೆ ಮತ್ತೆ ಅವನಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸಂಬಳ, ಈ ಸಂಬಳಕ್ಕೆ ಸರಿಸಮಾನವಾಗಿ ರಾಜ ಏನ್ ಮಾಡ್ತಾನೆ, ಅವನಿಗೆ ಒಂದಷ್ಟು ಭೂಮಿನ ಏನ್ ಮಾಡಿರ್ತಾನೆ, ಕೊಟ್ಟಿರ್ತಾನೆ. ಒಂದು ಜಿಲ್ಲೆನ ಪರಗಣನ ಅವನ್ ಏನ್ ಮಾಡಿರ್ತಾನೆ, ಕೊಟ್ಟಿರ್ತಾನೆ. ಆ ಪರಗಣದಲ್ಲಿ ಅಥವಾ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಥವಾ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಸೈನ್ಯಕ್ಕೆ ಅವನೇನ್ ಮಾಡ್ತಾನೆ, ಸೈನ್ಯಕ್ಕೆ ಬೇಕಾದಂತ ಖರ್ಚು ವೆಚ್ಚಗಳನ್ನ ಏನ್ ಮಾಡ್ತಾನೆ, ನೋಡ್ಕೊತಾನೆ. ಜೊತೆಗೆ ಅದರಲ್ಲಿ ಬರ್ತಕ್ಕಂಥ ಸಂಬಳವನ್ನ ಅವನೇನ್ ಮಾಡ್ತಾನೆ, ತಗೊಳ್ತಾ ಇರ್ತಾನೆ. ಸೊ ಇದನ್ನ ನಾವೇನ್ ಕರಿತೀವಿ, ಮನ್ಸಬ್ದಾರ್ ಪದ್ಧತಿ ಅಂತ ಕರಿತೀವಿ ಅಥವಾ ಜಾಗೀರ್ದಾರ್ ಪದ್ಧತಿ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಜಾಗೀರ್ದಾರ್ನ ಕೂಡ ಅವ್ರೇನ್ ಮಾಡಿರ್ತಾರೆ, ಅವಲಂಬಿಸಿರ್ತಾರೆ. ಇಲ್ಲಿ ರಾಜ ಏನಾದ್ರೂ ದುರ್ಬಲನಾದ್ರೆ ಈ ಜಾಗೀರ್ದಾರ್ಗಳನ್ನ ಏನ್ ಮಾಡ್ತಾರೆ, ರಾಜನನ್ನೇ ರೀಪ್ಲೇಸ್ ಮಾಡಿ ಅವರ ಅಧಿಕಾರಕ್ಕೆ ಬರುವಂತ ಸ್ಥಿತಿ ಕೂಡ ಇರುತ್ತೆ ಅಂತ. ಅಂಡ್ ದೆನ್ ಮುಖ್ಯವಾಗಿ ನೋಡೋದಾದ್ರೆ ನಾವು ರಜಪೂತರಲ್ಲಿ ಯಾವಾಗ್ಲೂ ಅಂತರ್ಕಲಹ ನಡೀತಾ ಇರುತ್ತೆ. ರಜಪೂತರು ಯಾವಾಗ್ಲೂ ಅವ್ರವ್ರೇ ಹೊಡೆದಾಟ ಮಾಡ್ತಾ ಇರ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಕುಲದವ್ರು ಅಂತ ಹೇಳಿದ್ನಲ್ಲ, ಅವ್ರು ಯಾವಾಗ್ಲೂ ಹೊಡೆದಾಟ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನ ನಾವೇನ್ ಕರಿತೀವಿ ಅಂದ್ರೆ ಅವರಲ್ಲಿ ಅಂತರ್ಕಲಹ ಅನ್ನೋದು ತುಂಬಾನೇ ಇತ್ತು ಅಂತ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅದಲ್ಲದೆ ಮುಖ್ಯವಾಗಿ ರಜಪೂತರಲ್ಲಿ ಪ್ರಬಲವಾಗಿ ನನ್ನ ಈ ವಿಚಾರ ಹೇಳೋದಾದ್ರೆ ರಜಪೂತರು ತುಂಬಾನೇ ಜಾತಿ ಭೇದ ಮಾಡ್ತಾ ಇರ್ತಾರೆ. ತುಂಬಾನೇ ಜಾತಿ ಭೇದ ಮಾಡೋದು ಅವರು ನಂಬರ್ 1. ಅಂಡ್ ದೆನ್ ಇವ್ರ ಕಾಲದಲ್ಲಿ ಅನೇಕ ಒಳಜಾತಿ ಪಂಗಡಗಳು ಇರ್ತವೆ. ಜೊತೆಗೆ ಬ್ರಾಹ್ಮಣರಿಗೆ ಸಮಾಜದಲ್ಲಿ ಪ್ರತಿಷ್ಠಿತವಾದಂತ ಸ್ಥಾನಮಾನ ಇರುತ್ತೆ. ಸೊ ಸಮಾಜದಲ್ಲಿ ಇರ್ತಕ್ಕಂಥ ಮೇಲ್ವರ್ಗ ಅಂದಟ್ಕೆ ಬ್ರಾಹ್ಮಣರು, ಇನ್ನುಳಿದ ಎಲ್ಲಾ ಜನರನ್ನ ಏನ್ ಮಾಡ್ತಾರೆ, ಇವರು ತುಂಬಾ ಕೀಳ್ಮಟ್ಟದಲ್ಲಿ ನೋಡ್ತಾ ಇರ್ತಾರೆ ಅಂತ. ಜಾತಿ ಭೇದ ಅನ್ನೋದು ತುಂಬಾನೇ ಇರುತ್ತೆ ಅಂತ. ಸಮಾಜದಲ್ಲಿ ತುಂಬಾ ಪ್ರತಿಷ್ಠಿತವಾದಂತ ಸ್ಥಾನಮಾನ ಯಾರಿಗಿರುತ್ತೆ, ಬ್ರಾಹ್ಮಣರಿಗಿರುತ್ತೆ ಅಂತ. ಮತ್ತೆ ಶ್ರೀಮಂತ ಮತ್ತೆ ಬಡವರ್ಗಗಳ ನಡುವೆ ಅಪಾರವಾದಂತ ತಾರತಮ್ಯ ಇರುತ್ತೆ. ತುಂಬಾ ತಾರತಮ್ಯನ ಏನ್ ಮಾಡ್ತಿರ್ತಾರೆ ಅಂತ. ಜೊತೆಗೆ ರಜಪೂತರು ಅನೇಕ ಕೆಟ್ಟ ಚಟಗಳಲ್ಲೂ ಅವ್ರೇನ್ ಮಾಡಿರ್ತಾರೆ, ಕೆಟ್ಟ ಚಟಗಳು ಅವ್ರ ಹತ್ರ ಇರುತ್ತೆ. ಯಾವ್ಯಾವ್ದು ಅಂತ ನೋಡೋದಾದ್ರೆ ಅಫೀಮನ್ನ ಯೂಸ್ ಮಾಡೋಂಥದ್ದು, ಎಣ್ಣೆಯನ್ನ ಕುಡಿಯೋದು, ಮದ್ಯಪಾನ ಮಾಡೋದು, ಜೂಜಾಟ ಮಾಡೋದು, ಮತ್ತೆ ಇನ್ನಿತರ ಸಂಗೀತ ಮತ್ತು ನೃತ್ಯಗಳಲ್ಲೂ ಒಳ್ಳೆ ನೃತ್ಯಗಳಲ್ಲಿ ಆಸಕ್ತಿನ ಅವ್ರು ಏನ್ ಮಾಡಿರ್ತಾರೆ, ತುಂಬಾನೇ ಬೆಳೆಸ್ಕೊಂಡಿರ್ತಾರೆ ಅಂತ. ಜೊತೆಗೆ ಮುಖ್ಯವಾಗಿ ರಜಪೂತರು ಅಂದ್ರೆ ತಕ್ಷಣ ನಮ್ಗೆ ಅರ್ಥ ಆಗತ್ತೆ, ರಜಪೂತರು ಅಂದ ತಕ್ಷಣ ದೇಶಭಕ್ತಿ ಇರೋರು, ಸ್ವಾಭಿಮಾನವನ್ನ
ಇಟ್ಕೊಂಡಿರುವಂತವ್ರು ಅಂತ. ಸೊ ಆ ರಜಪೂತರು ಮುಖ್ಯವಾಗಿ ದೇಶಭಕ್ತಿ ಅವರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ರಜಪೂತರು ಹುಟ್ಟು ಗುಣ ಅಂತ ನಾವೇನ್ ಮಾಡ್ತೀವಿ ಅದನ್ನ ಏನಂತ ಕರೆಯೋದನ್ನ ಕರಿತೀವಿ. ಮುಖ್ಯವಾಗಿ ರಜಪೂತರದು ಯೋಧ ವೃತ್ತಿ ಅಂತ ಕರಿತೀವಿ. ಯಾವಾಗ್ಲೂ ಸಾಹಸಕ್ಕೆ ಹೆಸರಾದಂತವ್ರು ಯಾರಪ್ಪ ಅಂದ್ರೆ ರಜಪೂತರು ಅಂತ ಕರಿತೀವಿ. ಸೊ ರಜಪೂತರಿಗೆ ಅಕ್ಬರ್ನು ಕೂಡ ಹೆದರಿದ್ದ ಅಂತ ನಾವೇನ್ ಮಾಡ್ತೀವಿ ಇತಿಹಾಸದಲ್ಲಿ ಓದ್ತೀವಿ. ಸೊ ಅದೇ ರೀತಿ ಈ ರಜಪೂತರಲ್ಲಿ ಮುಖ್ಯವಾಗಿ ಯೋಧ ವೃತ್ತಿ ಇರುತ್ತೆ. ಜೊತೆಗೆ ಅಪ್ರಾಪ್ತವಾದಂತ ಹುಡುಗನು ಕೂಡ ಯುದ್ಧ ಮಾಡ್ತಿರ್ತಾನೆ ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅವ್ರಿಗೆ ಖಡ್ಗ ಸಂಸ್ಕಾರ ಆಗತ್ತೆ. ಅಪ್ರಾಪ್ತ ಹುಡುಗನಿಗೆ ಖಡ್ಗ ಸಂಸ್ಕಾರ ಮಾಡ್ತಾ ಇರ್ತಾರೆ, ಕಲ್ಸ್ಕೊಡ್ತಾ ಇರ್ತಾರೆ. ಅಂದ್ರೆ ರಜಪೂತರು ಮುಖ್ಯವಾಗಿ ಸ್ತ್ರೀಯರಿಗೆ ಅಪಾರವಾದಂತ ಗೌರವನ ನೀಡ್ತಾ ಇರ್ತಾರೆ, ಮರ್ಯಾದೆನ ನೀಡ್ತಾ ಇರ್ತಾರೆ. ಜೊತೆಗೆ ರಾಜಮನೆತನದ ಮಹಿಳೆಯರು ತುಂಬಾ ವಿದ್ಯಾವಂತರಾಗಿರ್ತಾರೆ. ಸೊ ಅವ್ರು ವಿದ್ಯಾವಂತರಾಗಿರ್ತಾರೆ, ಪರಾಕ್ರಮಿಗಳಾಗಿರ್ತಾರೆ. ರಜಪೂತ ಮಹಿಳೆಯರಿಗೂ ಕೂಡ ಶಸ್ತ್ರಾಭ್ಯಾಸಕ್ಕೆ ಅವ್ರು ಏನ್ ಮಾಡಿರ್ತಾರೆ ಕಲ್ಸಿರ್ತಾರೆ. ಆ ತರದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆನ ಏನ್ ಮಾಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ. ಜೊತೆಗೆ ಹೆಚ್ಚು ಹೆಣ್ಣು ಮಕ್ಕಳ ಅಥವಾ ಮಕ್ಕಳ ಜನನ್ನ ಅವ್ರೇನ್ ಮಾಡ್ತಾರೆ ಸಂತೋಷದಾಯಕವಾಗಿ ಅವ್ರೇನ್ ಮಾಡ್ತಿರ್ಲಿಲ್ಲ, ಸ್ವೀಕರಿಸ್ತಿರ್ಲಿಲ್ಲ ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಸೊ ಹೆಚ್ಚು ಮಕ್ಕಳಾದ್ರೆ ಅವ್ರೇನ್ ಮಾಡ್ತಿರ್ಲಿಲ್ಲ, ಅದನ್ನ ಅವ್ರೇನ್ ಮಾಡ್ತಿರ್ಲಿಲ್ಲ ಸಂತೋಷದಾಯಕ ವಿಚಾರ ಅಂತ ಅವ್ರೇನ್ ಮಾಡ್ತಿರ್ಲಿಲ್ಲ, ಟ್ರೀಟ್ ಮಾಡ್ತಿರ್ಲಿಲ್ಲ ಅಂತ. ಜೊತೆಗೆ ರಜಪೂತರ ಸಮುದಾಯದಲ್ಲಿ ನೋಡೋದಾದ್ರೆ ಅನೇಕ ಅನಿಷ್ಟ ಪದ್ಧತಿಗಳು ಕೂಡ ಇರುತ್ತೆ. ಜೋಹಾರ್ ಪದ್ಧತಿ, ಸತಿ ಪದ್ಧತಿ ಅಂಡ್ ದೆನ್ ಬಾಲ್ಯ ವಿವಾಹ, ಈ ಪದ್ಧತಿಗಳು ಏನಾಗಿರುತ್ತೆ ರೂಢಿಯಲ್ಲಿ ಇರುತ್ತೆ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಅದ್ರ ಜೊತೆಗೆ ಬಹುಪತ್ನಿತ್ವ ಅನ್ನೋದು ಒಂದಿಷ್ಟು ಪದ್ಧತಿ ಆಗಿರುತ್ತೆ. ಅಂಡ್ ದೆನ್ ಒಳ್ಳೆ ಪದ್ಧತಿ ನೋಡೋದಾದ್ರೆ ಪುನರ್ ವಿವಾಹ, ಮತ್ತೆ ವಿವಾಹ ಆಗಂತದ್ದು ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗಾಗಿರ್ಬೋದು, ಈ ತರದ ಒಂದು ಪದ್ಧತಿ ಕೂಡ ಇರುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ರಜಪೂತ ಸಮಾಜದ ಬಗ್ಗೆ ನೋಡ್ದೋ. ಈಗ ನೆಕ್ಸ್ಟ್ ನಾವು ರಜಪೂತರ ಸಂಸ್ಕೃತಿ ಬಗ್ಗೆ ನೋಡೋದಾದ್ರೆ, ಅದ್ರಲ್ಲಿ ಸಾಹಿತ್ಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ರಜಪೂತರು ಮುಖ್ಯವಾಗಿ ನಾನು ಆಗ್ಲೇ ಹೇಳ್ದಂಗೆ ಸಾಹಿತ್ಯ ಚಟುವಟಿಕೆಗಳಿಗೆ ತುಂಬಾನೇ ಅಪಾರವಾದಂತ ಬೆಂಬಲವನ್ನ ನೀಡ್ತಾ ಇರ್ತಾರೆ. ಕೆಲವು ದೊರೆಗಳು ಸ್ವತಃ ಪಂಡಿತರಾಗಿರ್ತಾರೆ. ಸೊ ಸ್ವತಃ ಪಂಡಿತರಾಗಿರ್ತಾರೆ. ಜೊತೆಗೆ ಅದರಲ್ಲಿ ಯಾರು ನೋಡಿದ್ರೆ ದಾರಾನಗರದ ಮುಂಜ ಹಾಗೂ ಭೋಜರಾಜ ಅಸಾಧಾರಣವಾದಂತ ಪ್ರತಿಭೆನ ಏನ್ ಮಾಡ್ತಾರೆ ತೋರಿಸುವಂತ ಕವಿಗಳಾಗಿರ್ತಾರೆ. ಜೊತೆಗೆ ಭೋಜರಾಜನು ಜ್ಯೋತಿಷ್ಯ, ಶಿಲ್ಪಶಾಸ್ತ್ರ, ವೈದ್ಯಶಾಸ್ತ್ರದಾಗಿರ್ಬೋದು, ಇನ್ನು ಅನೇಕ ಶಾಸ್ತ್ರಗಳಿಗೆ ಸಂಬಂಧಿಸಿದಂತ ಅನೇಕ ಕೃತಿಗಳನ್ನ ಅವನೇನ್ ಮಾಡಿದಾನೆ, 40ಕ್ಕಿಂತ ಹೆಚ್ಚು ಕೃತಿಗಳನ್ನ ಅವನೇನ್ ಮಾಡಿದಾನೆ ರಚನೆ ಮಾಡಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಲ್ಲದೆ ಪದ್ಮಗುಪ್ತ ಇರ್ಬೋದು, ಹಲಾಯುಧ ಇರ್ಬೋದು, ಧನಂಜಯ ಇರ್ಬೋದು, ಇನ್ನು ಮುಂತಾದ ಕವಿಗಳಿಗೆ ಈ ರಜಪೂತ ದೊರೆಗಳು ಏನ್ ಮಾಡಿದ್ದಾರೆ ಪ್ರೋತ್ಸಾಹ ಕೊಟ್ಟಿರೋದನ್ನ ಅಥವಾ ಆಶ್ರಯ ಕೊಟ್ಟಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ರಾಜಶೇಖರ, ಇವನು ಕೂಡ ಈ ಕಾಲದ ಪ್ರಸಿದ್ಧ ಕವಿ ಅಂತ ನಾವೇನ್ ಮಾಡ್ತೀವಿ ಕರಿತಾ ಹೋಗ್ತೀವಿ. ಕನೌಜಿನ ದೊರೆಯಾದಂತ ಮಹೇಂದ್ರ ಪಾಲ ಅಂತ ಕರಿತೀವಿ. ಇವರು ಮಹೇಂದ್ರ ಪಾಲ ಅನ್ನೋನು ಆಶ್ರಯದಾತ ಆಗಿರ್ತಾನೆ. ಸೊ ಕನೌಜಿನ ದೊರೆಯಾದಂತ ಮಹೇಂದ್ರ ಪಾಲ ಅನ್ನೋನು ಇವರ ಆಶ್ರಯದಾತನಾಗಿರ್ತಾನೆ. ತುಂಬಾ ಕವಿಗಳಿಗೆ ವಿದ್ವಾಂಸರಿಗೆ ಏನ್ ಮಾಡ್ತಾನೆ ಪ್ರೋತ್ಸಾಹ ನೀಡ್ತಾನೆ, ಆಶ್ರಯ ನೀಡ್ತಾನೆ ಅಂತ. ಮತ್ತೆ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂತಹ ಕರ್ಪೂರ ಮಂಜರಿ ಇವನ ಶ್ರೇಷ್ಠ ಕೃತಿ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾತಾಡೋದಾದ್ರೆ, ಮುಖ್ಯವಾಗಿ ರಜಪೂತರ ಕಾಲವು ಭಾರತೀಯ ಸಂಸ್ಕೃತಿಯ ಇತಿಹಾಸದ ರಚನಾತ್ಮಕ ಕಾಲ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಕಲಾಭಿಮಾನಿಗಳಾದಂತ ರಜಪೂತರು ಬೃಹತ್ ನಿರ್ಮಾಪಕರು ಕೂಡ ಆಗಿರ್ತಾರೆ. ಅನೇಕ ಕಟ್ಟಡಗಳನ್ನ ಅವ್ರೇನ್ ಮಾಡಿರ್ತಾರೆ, ಸ್ಮಾರಕಗಳನ್ನ ಕಟ್ಟಿರ್ತಾರೆ. ಅದ್ರಲ್ಲಿ ನೋಡೋದಾದ್ರೆ ರಜಪೂತ ದೊರೆಗಳು ಅನೇಕ ಕೋಟೆಗಳು, ಅರಮನೆಗಳು, ದೇವಾಲಯಗಳನ್ನ ಕೂಡ ಅವ್ರೇನ್ ಮಾಡ್ತಾರೆ ನಿರ್ಮಾಣ ಮಾಡೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಈ ಕಾಲದಲ್ಲಿ ನಿರ್ಮಾಣವಾದಂತ ತುಂಬಾ ಬೃಹತ್ ಕೋಟೆಗಳು ಯಾವ್ದಾದಪ್ಪ ಅಂತ ನೋಡೋದಾದ್ರೆ ಚಿತ್ತೂರು ಕೋಟೆ ಆಗಿರ್ಬೋದು, ರಣತುಂಬೂರು ಕೋಟೆ ಇರ್ಬೋದು, ಮಾಂಡು ಅನ್ನೋ ಕೋಟೆ ಆಗಿರ್ಬೋದು, ಗ್ವಾಲಿಯರ್ ಆಗಿರ್ಬೋದು, ಚಂದೇರಿಯ ಕೋಟೆಗಳು ಇರ್ಬೋದು, ಇನ್ನಿತರ ಅನೇಕ ಕೋಟೆಗಳನ್ನ ನಾವೇನ್ ಮಾಡ್ತೀವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಜೊತೆಗೆ ಅತ್ಯಂತ ಸುಂದರವಾದಂತಹ ಅರಮನೆಗಳನ್ನ ಗ್ವಾಲಿಯರ್, ಅಜ್ಮೀರ್, ಉದಯಪುರಲ್ಲಿ ಏನ್ ಮಾಡ್ತಾರೆ ನಿರ್ಮಾಣ ಮಾಡಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಗ್ವಾಲಿಯರ್, ಅಜ್ಮೀರ್ ಮತ್ತು ಉದಯಪುರ ಇಲ್ಲಿ ಅತ್ಯಂತ ಸುಂದರವಾದಂತ ಅರಮನೆಗಳನ್ನ ಅವ್ರು ಏನ್ ಮಾಡಿರ್ತಾರೆ ನಿರ್ಮಾಣ ಮಾಡಿರೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ದೆನ್ ಈ ಕಾಲದಲ್ಲಿ ಇರ್ತಕ್ಕಂಥ ಅನೇಕ ಸುಂದರ ದೇವಾಲಯಗಳು ನಿರ್ಮಾಣಗೊಂಡಿದ್ದವು ಕೂಡ ಅವು ಮುಸಲ್ಮಾನರ ದಾಳಿಗೆ ತುತ್ತಾಗಿರೋದ್ರಿಂದ ನಮ್ಗೆ ಏನಾಗಿಲ್ಲ ಹೆಚ್ಚಿನ ದೇವಾಲಯಗಳು ಸಿಕ್ಕಿಲ್ಲ. ಸೊ ಉಳಿದಿರೋ ದೇವಾಲಯಗಳಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಅವು ಕಲಾ ಜೀವಂತಿಕೆಗೆ ಸಾಕ್ಷಿಯಾಗಿ ನಿಂತಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಖಜುರಾಹೋದಲ್ಲಿ ನಿರ್ಮಿಸಿರ್ತಕ್ಕಂಥ 30 ದೇವಾಲಯಗಳು ತುಂಬಾ ಮಹೋನ್ನತವಾಗಿರ್ತಕ್ಕಂಥ, ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಾಲಯಗಳಾಗಿವೆ. ಮತ್ತೆ ಅಂತೆಯೇ ಪುರಿಯ ಜಗನ್ನಾಥ ದೇವಾಲಯ, ಪುರಿಯಲ್ಲಿರ್ತಕ್ಕಂಥ ಜಗನ್ನಾಥ ದೇವಾಲಯ ಇರ್ಬೋದು, ಮತ್ತೆ ಕೋನಾರ್ಕ್ ನಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯ ಆಗಿರ್ಬೋದು, ಕೋನಾರ್ಕ್ ನಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯ ಆಗಿರ್ಬೋದು. ಸೊ ಇವೆಲ್ಲ ಪ್ರಖ್ಯಾತವಾದಂತ ದೇವಾಲಯ ಅಂತ ಕರಿತೀವಿ. ಜೊತೆಗೆ ಉದಯಪುರದಲ್ಲಿ ಇರ್ತಕ್ಕಂಥ
ಏಕಲಿಂಗ ದೇವಾಲಯ ಕೂಡ ತುಂಬಾ ಪ್ರಸಿದ್ಧವಾದಂತ ದೇವಾಲಯ ಆಗಿದೆ. ಜೊತೆಗೆ ಇದಲ್ಲದೆ ಚಿತ್ರಕಲೆಯಲ್ಲೂ ಕೂಡ ರಜಪೂತರು ತುಂಬಾನೇ ಪ್ರಸಿದ್ಧಿಯನ್ನ ಹೊಂದಿರ್ತಾರೆ, ಅಥವಾ ಕೊಡುಗೆ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಿರ್ತಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಗ್ವಾಲಿಯರ್ನಲ್ಲಿರ್ತಕ್ಕಂಥ ಚಿತ್ರಕಲೆ ತುಂಬಾ ಪ್ರಮುಖವಾದದ್ದು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊಂಡಿದೀವಿ. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಮುಖ್ಯವಾಗಿ ಆ ನೆಕ್ಸ್ಟ್ ನಾವು ಚಾಪ್ಟರ್ ಹೋಗೋದಾದ್ರೆ ಮುಖ್ಯವಾಗಿ ಸಾತವಾಹನರ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಸಾತವಾಹನರ ರಾಜಕೀಯ ಇತಿಹಾಸ ಅಂತ ಕ್ವಶನ್ ಕೇಳ್ತಾರೆ. ಸಾತವಾಹನರ ರಾಜಕೀಯ ಇತಿಹಾಸ ಅಂತ ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಮುಖ್ಯವಾಗಿ ಶಾತವಾಹನರು ಮುಖ್ಯವಾಗಿ ದಕ್ಷಿಣ ಪಥದ ಸ್ವಾಮಿಗಳೆಂದು ಅವ್ರೇನ್ ಮಾಡ್ತಾರೆ, ಹಾಗೂ ಕೆಲವರು ತ್ರಿಸಮುದ್ರ ತೋಯ ಪಿತಾಮಹನರೆಂದು ಕೂಡ ಅವರನ್ನ ಏನ್ ಮಾಡ್ಕೊಂಡಿದ್ದಾರೆ, ಕರ್ಕೊಂಡಿದ್ದಾರೆ. ಸೊ ಸಾತವಾಹನ ಸಾಮ್ರಾಟರು ದಕ್ಷಿಣ ಪಥದ ಸ್ವಾಮಿಗಳೆಂದು ಹಾಗೂ ಕೆಲವರು ತ್ರಿಸಮುದ್ರ ತ್ರೋಯ ಪಿತಾವಾಹನ ಎಂದು ಅವ್ರೇನ್ ಮಾಡ್ತಾರೆ, ಕರ್ಕೊಂಡಿರೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಈ ಸಾತವಾಹನರ ಅಥವಾ ಅವರ ಮುಖ್ಯವಾಗಿ ಅವರ ಸ್ಥಾಪಕ ಯಾರು ಅಂತ ನಾವು ನೋಡೋದಾದ್ರೆ ಫಸ್ಟ್ ನಾವು ಸಿಮುಕ ಅನ್ನೋನು ಸಾತವಾಹನ ವಂಶದ ಸ್ಥಾಪಕ ಅಂತ ಕರಿತೀವಿ. ಸೊ ಇವನು ಮುಖ್ಯವಾಗಿ ಗೋದಾವರಿ ನದಿ ತೀರದ ಔರಂಗಾಬಾದಿನ ಬಳಿಯ ಪೈಠಾನ ಅಥವಾ ಪ್ರತಿಷ್ಠಾನ ಇವರ ರಾಜಧಾನಿಯಾಗಿರುತ್ತೆ. ಅಲ್ಲಿ ಅವನು ಏನ್ ಮಾಡ್ತಾನೆ, ಆಳ್ವಿಕೆನ ಪ್ರಾರಂಭ ಮಾಡ್ತಾನೆ ಅಂತ. ಇವನು ಮೌರ್ಯರ ದೊರೆಯ ಸುಸರ್ಮನನ್ನ ಕೊಂದು ಏನ್ ಮಾಡ್ತಾನೆ, ಸ್ವತಂತ್ರವಾಗಿ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಇವನು 23 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಇವನ ನಾನ್ಘಾಟ್ ಶಾಸನ ಇವನನ್ನ ರಾಯ ಸಿಮುಕ ಸಾತವಾಹನ ಅಂತ ಏನ್ ಮಾಡುತ್ತೆ ಹೇಳುತ್ತೆ. ಇವ್ನಿಗೊಂದು ಸಿಕ್ಕಿರ್ತಕ್ಕಂಥ ಶಾಸನ ಯಾವ್ದಪ್ಪ ಅಂದ್ರೆ ನಾನ್ಘಾಟ್ ಶಾಸನ ಅನ್ನೋದು ಇವನನ್ನ ರಾಜಸಿಮುಕ ಸಾತವಾಹನ ಅಂತ ಅದೇನ್ ಮಾಡುತ್ತೆ ಹೇಳ್ತಾ ಹೋಗುತ್ತೆ. ಅದಲ್ಲದೆ ಮುಖ್ಯವಾಗಿ ಅನೇಕ ಅವರು ಸಿಕ್ಕಿರ್ತಕ್ಕಂಥ ನಾಸಿಕ್ ಶಾಸನ ಇರ್ಬೋದು, ಇನ್ನಿತರ ಅನೇಕ ಶಾಸನಗಳು ಇವನ ಬಗ್ಗೆ ಏನ್ ಮಾಡುತ್ತೆ ಬೆಳಕನ್ನ ಚೆಲ್ಲೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡೋದಾದ್ರೆ 1ನೇ ಶಾತಕರ್ಣಿ. ಸೊ ಇವನು 194ರಿಂದ 128ರ ಕಾಲಘಟ್ಟದಲ್ಲಿ ಇವನು ಏನ್ ಮಾಡ್ತಾನೆ, ಆಳ್ವಿಕೆ ಮಾಡೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಇವನು ಸಿಮುಕನ ಮಗ. ಓಕೆ, ಕ್ರಿಸ್ತಪೂರ್ವ 194ರಲ್ಲಿ ಅವನ್ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಆಫ್ಟರ್ ದಿ ಡೆತ್ ಆಫ್ ಸಿಮುಕ ಅವನ್ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಇವನು ಸಾತವಾಹನರಲ್ಲಿ ಅತಿ ಪ್ರಬಲವಾದಂತ ದೊರೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಇವನ ರಾಣಿ ನಾಗನಿಕಳು. ಇವಳು ರಾಣಿ ಯಾರಪ್ಪ ಅಂತಂದ್ರೆ ನಾಗನಿಕ ಅಂತ. ಅಂಡ್ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದಾದ್ರೆ ಇವನು ಅನೇಕ ದಿಗ್ವಿಜಯಗಳನ್ನ ಅವನೇನ್ ಮಾಡ್ತಾನೆ ಮಾಡ್ತಾ ಹೋಗ್ತಾನೆ. ಸೊ ಅದ್ರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಹನುಪ, ಬೀರಾರ್, ಮಾಳ್ವ, ವಿದರ್ಭಗಳನ್ನ ಅವನೇನ್ ಮಾಡ್ತಾನೆ ಗೆದ್ದು ಅವನೇನ್ ಮಾಡ್ತಾನೆ ತನ್ನ ರಾಜ್ಯವನ್ನ ವಿಸ್ತರಿಸೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ಅದರ ಜ್ಞಾಪಕಾರ್ಥಕ್ಕೋಸ್ಕರ ಆ ದಿಗ್ವಿಜಯಗಳನ್ನ ಗೆದ್ದಲ್ಲ ಆ ಖುಷಿಗೋಸ್ಕರ ಅವನೇನ್ ಮಾಡ್ತಾನೆ ಅಂದ್ರೆ ಅಶ್ವಮೇಧ ಯಾಗಗಳನ್ನ ಮತ್ತೆ ರಾಜಸೂಯ ಯಾಗಗಳನ್ನ ಅವನೇನ್ ಮಾಡ್ತಾನೆ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಇದರಿಂದ ಅವನೇನ್ ಮಾಡ್ತಾನೆ ಅನೇಕ ಬಿರುದುಗಳನ್ನ ಪಡ್ಕೋತಾನೆ. ದಕ್ಷಿಣ ಪಥ ಸಾರ್ವಭೌಮ ಅನ್ನೋ ಬಿರುದನ್ನ ಮತ್ತೆ ಅಪ್ರತಿಹತ್ ಅನ್ನೋ ಬಿರುದನ್ನು ಕೂಡ ಅವನೇನ್ ಮಾಡ್ತಾನೆ ಪಡ್ಕೋತಾನೆ. ಸೊ ಜೊತೆಗೆ ಇವನ ನಂತರ ಅಧಿಕಾರಕ್ಕೆ ಬಂದಂತ 2ನೇ ಶಾತಕರ್ಣಿ ಸುಮಾರು 56 ವರ್ಷಗಳ ಕಾಲ ಏನ್ ಮಾಡ್ತಾನೆ ಆಳ್ವಿಕೆ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಅವನು ಮಾಳ್ವವನ್ನ ಶೃಂಗರಿಂದ ಕಿತ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಮಾಳ್ವ ಅನ್ನೋ ಪ್ರದೇಶ ಏನ್ ಮಾಡ್ತಾನೆ ಶೃಂಗರು ಆಳ್ವಿಕೆ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಅವನ್ ಏನ್ ಮಾಡ್ತಾನೆ ವಶಪಡಿಸ್ಕೊತಾನೆ. ಜೊತೆಗೆ ಇವನು ಪೂರ್ವದ ತೆಲಂಗಾಣ, ಪಶ್ಚಿಮದ ಮಹಾರಾಷ್ಟ್ರ ಹಾಗೂ ಮಧ್ಯ ಭಾರತಗಳನ್ನು ಕೂಡ ಅವನ್ ಏನ್ ಮಾಡ್ತಾನೆ ವಿಸ್ತರಿಸ್ತಾ ಅಂತ ನಾವೇನ್ ಮಾಡ್ತೀವಿ ದಾಖಲೆಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ತಿಳ್ಕೊಂಡಿದೀವಿ. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಹಾಲ. ಸೊ ಇವನು ಸಾತವಾಹನನ 17ನೇ ದೊರೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಇವನು ಶಾಂತಿಪ್ರಿಯನಾದಂತ ಇವನು ಹಾಲನು ಘನ ವಿದ್ವಾಂಸನಾಗಿರ್ತಾನೆ. ಸೊ ಹಾಲಯ ತುಂಬಾ ಶಾಂತಿಪ್ರಿಯನಾಗಿರ್ತಾನೆ, ಘನ ವಿದ್ವಾಂಸನಾಗಿರ್ತಾನೆ. ಪ್ರಾಕೃತ ಭಾಷೆಯಲ್ಲಿ ಶೃಂಗಾರ ಕಾವ್ಯವಾದ ಗಾತ ಸಪ್ತನಿ ಏನ್ ಮಾಡ್ತಾನೆ ಬರೀತಾನೆ. ಈ ಹಾಲ ಅನ್ನೋನು ದೊರೆ ಸಾತವಾಹನರ ದೊರೆ ಆದಂತ ಹಾಲ ಗಾತ ಸಪ್ತಸತಿ ಅನ್ನೋ ಕೃತಿನ ಏನ್ ಮಾಡ್ತಾನೆ ಬರೀತಾನೆ. ಗಾತ ಸಪ್ತಸತಿ ಅನ್ನೋ ಕೃತಿನ ಏನ್ ಮಾಡ್ತಾನೆ ಬರೀತಾನೆ. ಸೊ ಬೃಹತ್ ಕಥಾವನ್ನ ಬರೆದಂತ ಗುಣಾಢ್ಯ ಇವನ ಸಮಕಾಲೀನ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಬೃಹತ್ ಕಥಾವನ್ನ ಬರೆದವನ್ ಯಾರಪ್ಪ ಅಂದ್ರೆ ಗುಣಾಢ್ಯ ಅಂತ. ಇವರು ಸಮಕಾಲೀನರು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಖ್ಯವಾಗಿ ಲೀಲಾವತಿ ಪರಿಣಯ ಗ್ರಂಥ ಹೇಳುವಂತೆ ಹಾಲನು ಮುಖ್ಯವಾಗಿ ಲೀಲಾವತಿ ಪರಿಣಯ ಅನ್ನೋ ಕೃತಿ ಏನ್ ಹೇಳುತ್ತೆ ಅಂದ್ರೆ ಹಾಲ ಅನ್ನೋ ಒಬ್ಬ ಸಾತವಾಹನ ದೊರೆ ಸಿಲೋನನ್ನ ಗೆಲ್ತಾನೆ. ಮತ್ತೆ ಅಪೂರ್ವ ಸೌಂದರ್ಯಕ್ಕೆ ಹೆಸರಾದಂತ ರಾಜಕುಮಾರಿ ಲೀಲಾವತಿನ ಏನ್ ಮಾಡ್ತಾನೆ ವಿವಾಹ ಆಗ್ತಾನೆ ಅಂತ ಅದೇನ್ ಮಾಡುತ್ತೆ ಹೇಳುತ್ತೆ. ಲೀಲಾವತಿ ಪರಿಣಯ ಅನ್ನೋ ಗ್ರಂಥ ಏನ್ ಹೇಳುತ್ತೆ ಅಂದ್ರೆ ಹಾಲ ಸಿಲೋನ್ ಅಥವಾ ಶ್ರೀಲಂಕಾವನ್ನ ಲಂಕಾವನ್ನ ಏನ್ ಮಾಡ್ತಾನೆ ಗೆಲ್ತಾನೆ. ಜೊತೆಗೆ ಲೀಲಾವತಿಯನ್ನ ರಾಜಕುಮಾರಿ ಲೀಲಾವತಿನ ಏನ್ ಮಾಡ್ತಾನೆ ತುಂಬಾ ಸೌಂದರ್ಯಕ್ಕೆ ಫೇಮಸ್ ಆದಂತವಳು ಅವಳು. ಆ ಲೀಲಾವತಿನ ಏನ್ ಮಾಡ್ತಾನೆ ವಿವಾಹ ಆಗ್ತಾನೆ ಅಂತ ಅದೇನ್ ಮಾಡುತ್ತೆ ಕೃತಿ
ಹೇಳ್ತಾ ಹೋಗುತ್ತೆ. ಜೊತೆಗೆ ನೆಕ್ಸ್ಟ್ ಕ್ರಿಸ್ತಶಕ 78ರಲ್ಲಿ ಸಾಲಿವನ ಸಕವನ್ನ ಅವನೇ ಆರಂಭಿಸ್ತಾ ಅಂತ ಏನ್ ಮಾಡುತ್ತೆ ಇತಿಹಾಸ ನಮ್ಗೆ ಹೇಳುತ್ತೆ. ಜೊತೆಗೆ ಹಲವಾರು ವಿದ್ವಾಂಸರು ಕೂಡ ಹೇಳ್ತಾರೆ ಅಂತ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಸಾತವಾಹನರಲ್ಲಿ ಪ್ರಮುಖವಾದಂತಹ ದೊರೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಗೌತಮಿ ಪುತ್ರ ಸಾತಕರ್ಣಿ. ಸೊ ಇವನು 106 ಕ್ರಿಸ್ತಶಕ 106ರಿಂದ 130 ಕಾಲಘಟ್ಟದಲ್ಲಿ ಏನ್ ಮಾಡ್ತಾನೆ ಆಳ್ವಿಕೆ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಈ ಗೌತಮಿ ಪುತ್ರ ಸಾತಕರ್ಣಿಯನ್ನು ನಾವು ಸಾತವಾಹನರಲ್ಲೇ ಪ್ರಸಿದ್ಧವಾದಂತಹ ದೊರೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಇವನೊಬ್ಬ ದೊಡ್ಡ ಆಡಳಿತಕಾರ, ಜೊತೆಗೆ ರಾಜನೀತಿ ನಿಪುಣ, ಅಪ್ರತಿಮ ವೀರ. ಯಾರು? ಗೌತಮಿ ಪುತ್ರ ಸಾತಕರ್ಣಿ. ಸೊ ಇವನು ಕಳೆದು ಹೋಗಿದ್ದಂತ ಸಾತವಾಹನರ ಗೌರವವನ್ನ, ಪ್ರತಿಷ್ಠೆಗಳನ್ನ ಹೆಚ್ಚಿಸಿದಂತಹ ದೊರೆ ಅಂತ ನಾವೇನ್ ಮಾಡ್ತೀವಿ ಕರಿತಾ ಹೋಗ್ತೀವಿ. ಇವನ ಕಾಲಘಟ್ಟದಲ್ಲಿ ಇವನ ಕೀರ್ತಿ ಅಥವಾ ಸಾತವಾಹನರ ಕೀರ್ತಿ ಉತ್ತುಂಗ ಮಟ್ಟಕ್ಕೆ ಅಥವಾ ಉತ್ತುಂಗ ಶಿಖರಕ್ಕೇರಿತ್ತು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊಳ್ತಾ ಹೋಗ್ತೀವಿ. ಅಂಡ್ ದೆನ್ ಇವನ್ ಅಧಿಕಾರಕ್ಕೆ ಬಂದ ತಕ್ಷಣ ಸಾತವಾಹನರು ಕಳ್ಕೊಂಡಿದ್ದಂತ ಅನೇಕ ಭಾಗಗಳನ್ನ ಪುನಃ ಅವನ್ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಸೊ ಅಂಡ್ ದೆನ್ ಸಕರ ಮೇಲೆ ದಂಡೆತ್ತಿ ಹೋಗಿದ್ದಂತ ಇವನು ಕೂಡ ಸೊ ಇವನು ಏನ್ ಮಾಡ್ತಾನೆ ಅಂದ್ರೆ ಸಕರ ಮೇಲೆ ಏನ್ ಮಾಡ್ತಾನೆ ದಂಡೆತ್ತಿ ಹೋಗ್ತಾನೆ. ಜೊತೆಗೆ ಆ ಪ್ರದೇಶನ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ಇದಲ್ಲದೆ ಅನೂಪ ಅನ್ನೋ ಪ್ರದೇಶದ ಮೇಲೆ, ಸೌರಾಷ್ಟ್ರದ ಮೇಲೆ, ಅನಿಕಾಗಳ ಮೇಲೆ, ಅಂಡ್ ದೆನ್ ಕುಕುರ ಅನ್ನೋ ಪ್ರದೇಶಗಳ ಮೇಲೆ, ಮಾಳ್ವಾ ಪ್ರದೇಶದ ಮೇಲೆ, ಮೂಲಕ, ಆವಂತಿ, ಕನ್ಯಾಕಿರಿ, ಮಹೀಂದ್ರ, ವಿದರ್ಭಗಳನ್ನ ಅವನ್ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ದೆನ್ ಗೌತಮಿ ಪುತ್ರನ ತಾಯಿ ಯಾರಪ್ಪ ಅಂದ್ರೆ ಗೌತಮಿ ಬಾಳಶ್ರೀ. ಗೌತಮಿ ಬಾಳಶ್ರೀ ಅನ್ನೋರು ಕೆತ್ತಿಸಿದಂತಹ ಗುಹಂತರ ನಾಸಿಕ್ ಶಾಸನವು ಅದೇನ್ ಮಾಡುತ್ತೆ ಗೌತಮಿ ಪುತ್ರನ ಬಗ್ಗೆ ಏನ್ ಮಾಡುತ್ತೆ ಮಾತಾಡ್ತಾ ಹೋಗುತ್ತೆ. ಸೊ ಅವನ ಕೃತಿ, ಅವರ ತಾಯಿಯಾದಂತ ಗೌತಮಿ ಬಾಳಶ್ರೀ ಅನ್ನೋರು ಒಂದು ಶಾಸನ ಕೆತ್ತನೆ ಮಾಡಿಸಿದ್ದಾರೆ. ಆ ಕೆತ್ತನೆ ಯಾವ್ದಪ್ಪ ಅಂದ್ರೆ ನಾಸಿಕ್ ಶಾಸನ ಅಂತ ಕರಿತೀವಿ. ಈ ನಾಸಿಕ್ ಶಾಸನವು ಗೌತಮಿ ಪುತ್ರನ ಬಗ್ಗೆ ಏನ್ ಮಾಡುತ್ತೆ ಹೇಳ್ತಾ ಹೋಗುತ್ತೆ ಅಂತ. ಸೊ ಅವನ ಯುದ್ಧಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ. ಅಂಡ್ ದೆನ್ ಮುಖ್ಯವಾಗಿ ಅವನ ಸಾಮ್ರಾಜ್ಯವು ಉತ್ತರದಲ್ಲಿ ಎಲ್ಲಿವರೆಗೆ ಇರುತ್ತೆ ಅಂತಂದ್ರೆ ಉತ್ತರದಲ್ಲಿ ಸೌರಾಷ್ಟ್ರ, ಮಾಳವದಿಂದ ದಕ್ಷಿಣದ ಕೃಷ್ಣಾ ನದಿವರೆಗೂ ಏನಾಗಿತ್ತು ದೇಶ ಇತ್ತು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅವನು ವಶಪಡಿಸ್ಕೊಂಡಿದ್ದ ಸಾಮ್ರಾಜ್ಯ ಎಲ್ಲಿವರೆಗಿತ್ತು ಅಂತಂದ್ರೆ ಉತ್ತರದಲ್ಲಿ ಸೌರಾಷ್ಟ್ರದವರೆಗೂ, ದಕ್ಷಿಣದಲ್ಲಿ ಕೃಷ್ಣ ನದಿ ಅಥವಾ ಬನವಾಸಿವರೆಗೂ ಅದೇನಾಗಿತ್ತು ಇತ್ತು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಕೃಷ್ಣಾ ನದಿವರೆಗೂ ಇತ್ತು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಮತ್ತೆ ಪೂರ್ವದಲ್ಲಿ ಬಿರಾರ್ನಿಂದ ಪಶ್ಚಿಮದಲ್ಲಿ ಕೊಂಕಣದವರೆಗೂ ಅದೇನಾಗಿತ್ತು ಹಬ್ಬಿತ್ತು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಪೂರ್ವದಲ್ಲಿ ಬಿರಾರ್ನಿಂದ ಪಶ್ಚಿಮದಲ್ಲಿ ಕೊಂಕಣದವರೆಗೂ ಹಬ್ಬಿತ್ತು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅಲ್ಲದೆ ಉತ್ತರದ ವಿಂಧ್ಯ ಪರ್ವತಗಳಿಂದ ದಕ್ಷಿಣದ ಅರಬ್ಬಿ ಸಾಗರ ಆಗಿರ್ಬೋದು, ಹಿಂದೂ ಮಹಾಸಾಗರದಿಂದ ಬಂಗಾಳ ಕೊಲ್ಲಿಯವರೆಗೂ ಏನಾಗಿತ್ತು ಅವನ ವಿಸ್ತಾರ ಅಥವಾ ರಾಜ್ಯದ ವಿಸ್ತಾರ ಏನಾಗಿತ್ತು ಹರಡಿತ್ತು ಅಂತ ಏನ್ ಮಾಡ್ತದೆ ಇನ್ನೊಂದು ಶಾಸನ ಏನ್ ಮಾಡುತ್ತೆ ಹೇಳ್ತಾ ಹೋಗುತ್ತೆ. ಜೊತೆಗೆ ಇವನು ಸಾತವಾಹನ ಕುಲ ಪ್ರತಿಷ್ಠಾಪಕ ಅನ್ನೋ ಒಂದು ಬಿರುದನ್ನು ಕೂಡ ಅವನ ಏನ್ ಮಾಡ್ತಾನೆ ಪಡ್ಕೊಳ್ಳೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಮತ್ತೆ ತ್ರೈ ಸಮುದ್ರ ತೋಯ ಪಿತವಾಹನ ಅನ್ನೋ ಒಂದು ಬಿರುದನ್ನು ಕೂಡ ಅವನ ಏನ್ ಮಾಡ್ತಾನೆ ಪಡ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಇವನ ಹಿರಿಮೆ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಗೌತಮಿ ಪುತ್ರನು ಹಿಂದೂ ಧರ್ಮದ ಕಟ್ಟ ಅನುಯಾಯಿ ಅಂತ ಕರಿತೀವಿ. ಅನೇಕ ಬ್ರಾಹ್ಮಣ ಮತ್ತು ಬೌದ್ಧ ಪಂಥಗಳಿಗೆ ಅವನೇನ್ ಮಾಡ್ತಾನೆ ಹೇರಳವಾದಂತ ದಾನ ಧರ್ಮನ ಏನ್ ಮಾಡ್ತಾನೆ ದಾನ ದತ್ತಿನ ನೀಡ್ತಾನೆ. ಅವನೊಬ್ಬ ದಕ್ಷ ಆಡಳಿತಗಾರ ಅಂತ ಕರಿತೀವಿ. ಕಲೆ, ಸಾಹಿತ್ಯ, ಧರ್ಮಗಳ ಆರಾಧಕನಾಗಿ ಸಾತವಾಹನ ಪ್ರತಿಷ್ಠೆಯನ್ನು ಅವನೇನ್ ಮಾಡ್ತಾನೆ ಹೆಚ್ಚಿಸ್ತಾನೆ ಅಂತ ನಾವೇನ್ ಮಾಡ್ತೀವಿ ಅವನ ಇತಿಹಾಸದ ಮೂಲಕ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅಂಡ್ ನಾಸಿಕ್ ಶಾಸನ ಅವನ ಪರಾಕ್ರಮವನ್ನು ಏನ್ ಮಾಡುತ್ತೆ ವರ್ಣಿಸುತ್ತೆ. ನಾನು ಹೇಳ್ದಂಗೆ ಗೌತಮಿ ಬಾಳಶ್ರೀ ಅನ್ನೋರು ಏನ್ ಮಾಡ್ತಾರೆ ಅದನ್ನ ಕೆತ್ತನೆ ಮಾಡಿಸ್ತಾರೆ ಅಂತ ಅವ್ರ ತಾಯಿ ಅವರು. ಅಂಡ್ ದೆನ್ ಅವನು ಈ ಸೋಲರಿಯದ ಸರದಾರ ಅಂತ ನಾವೇನ್ ಮಾಡ್ತೀವಿ ಅವನ ಕರಿತೀವಿ. ಶತ್ರುಗಳಿಗೆ ರಣಭಯಂಕರವಾಗಿದ್ದಂತ ಅವನು ಧನುರ್ವಿದ್ಯೆಯಲ್ಲಿ ಚತುರನಾಗಿರ್ತಾನೆ ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಯುದ್ಧ ಕೈದಿಗಳನ್ನ ಉದಾರತೆಯಿಂದ ಏನ್ ಮಾಡ್ತಾನೆ ನಡ್ಸ್ಕೊಳ್ತಾ ಇರ್ತಾನೆ ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅಂಡ್ ದೆನ್ ಅದಲ್ಲದೆ ಅನೇಕ ಸ್ಮಾರಕಗಳನ್ನು ಕೂಡ ಅವನ್ ಏನ್ ಮಾಡ್ತಾನೆ ಕಟ್ಟಿಸ್ತಾನೆ. ಎಲ್ಲಿಪ್ಪ ಅಂದ್ರೆ ನಾಸಿಕ್, ಕರ್ಲೆ, ಅಜಂತ, ಕನೇರಿಗಳಲ್ಲಿ ಸುಂದರ ಸ್ಮಾರಕಗಳನ್ನ ಏನ್ ಮಾಡ್ತಾನೆ ಕೆತ್ತನೆ ಮಾಡೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ಯುದ್ಧ ಶಾಂತಿಗಳಲ್ಲಿ ಅಪ್ರತಿಮ ಅಂತ ನಾವೇನ್ ಮಾಡ್ತೀವಿ ಅವನನ್ನ ಕರಿತೀವಿ. ಯುದ್ಧ ಮತ್ತು ಶಾಂತಿಗಳ ವಿಚಾರದಲ್ಲಿ ಅಪ್ರತಿಮ ಅಂತ ನಾವೇನ್ ಮಾಡ್ತೀವಿ ಅವನನ್ನ ಕರೆಯೋದು ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಖ್ಯವಾಗಿ ಸೊ ರಜಪೂತರ ಸಮಾಜ ಮತ್ತು ಸಂಸ್ಕೃತಿ ಒಂದು ಕ್ವಶನ್ ಇದು ಕೂಡ
ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದಾಯ್ತಲ್ವಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ಮುಖ್ಯವಾಗಿ ನೆಕ್ಸ್ಟ್ ಡಿಸ್ಕಸ್ ಮಾಡೋದಾದ್ರೆ ನಾವು ಮುಖ್ಯವಾಗಿ ಕದಂಬರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಕದಂಬರು. ಸೊ ಪರೀಕ್ಷಾ ದೃಷ್ಟಿಯಿಂದ ಕದಂಬರ ರಾಜಕೀಯ ಇತಿಹಾಸದ ಬಗ್ಗೆ ನಾವು ಮಾತಾಡೋದಾದ್ರೆ ಮುಖ್ಯವಾಗಿ ಈ ಕದಂಬರು ಬನವಾಸಿ ಕದಂಬರು ಅಂತ ಕರಿತೀವಿ. ಕ್ರಿಸ್ತಪೂರ್ವ 3ನೇ ಶತಮಾನದ ಮಧ್ಯಭಾಗದಿಂದ 7ನೇ ಶತಮಾನದ ಕೊನೆಯವರೆಗೆ ಬನವಾಸಿಯನ್ನ ತಮ್ಮ ರಾಜಧಾನಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಆಳ್ವಿಕೆ ಮಾಡಿದಂತಹ ಮನೆತನ ಅಂತ ಕರಿತೀವಿ. ಅದಲ್ಲದೆ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ನಾವ್ ಏನ್ ಮಾಡ್ತೀವಿ, ಇದನ್ನ ಕರಿತೀವಿ. ಸೊ ಇದನ್ನ ಸ್ಥಾಪನೆ ಮಾಡಿದಂತಾನೆ ಯಾರಪ್ಪ ಅಂದ್ರೆ ಕದಂಬ ಮಯೂರ ವರ್ಮ ಅಂತ ಕರಿತೀವಿ, ಅಥವಾ ಮಯೂರ ಶರ್ಮ ಅಂತ ಏನ್ ಮಾಡ್ತೀವಿ, ಇದನ್ನ ಕರಿತೀವಿ. ಸೊ ಈ ಅವನಿಗೆ ಈ ಮಯೂರ ವರ್ಮನ್ ಬಗ್ಗೆ ಅಥವಾ ಮಯೂರ ಶರ್ಮನ ಸಾಧನೆಗಳ ಬಗ್ಗೆ, ಅವನು ಹೇಗೆಲ್ಲ ಅಧಿಕಾರಕ್ಕೆ ಬಂದ, ಹೇಗೆಲ್ಲ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದ ಅನ್ನೋದ್ರ ಬಗ್ಗೆ ವಿಚಾರಗಳ ಬಗ್ಗೆ ಒಂದು ಶಾಸನ ತಿಳಿಸುತ್ತೆ. ಆ ಶಾಸನ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಾಸನ ಅಂತ ಕರಿತೀವಿ. ಈ ತಾಳಗುಂದ ಶಾಸನ ಈ ಮಯೂರ ವರ್ಮನ ವಿಚಾರಗಳನ್ನ ಏನ್ ಮಾಡುತ್ತೆ, ಹೇಳ್ತಾ ಹೋಗುತ್ತೆ. ಸೊ ಆ ಮಯೂರ ವರ್ಮನ್ ಬಗ್ಗೆ ಹೀಗೆ ಹೇಳುತ್ತೆ, 325ರಿಂದ 350 ಕಾಲಘಟ್ಟದಲ್ಲಿ ಇವನು ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ ಅಂತ ಹೇಳುತ್ತೆ. ಅಂಡ್ ದೆನ್ ಇವನೇ ಕದಮ ವಂಶದ ಮೂಲ ಪುರುಷ ಅಥವಾ ಅವನೇ ಸ್ಥಾಪನೆ ಮಾಡೋನು ಅಂತ ಏನ್ ಮಾಡುತ್ತೆ, ಹೇಳುತ್ತೆ. ಈತನು ತ್ರಿಪರ್ವತದಲ್ಲಿ ಸೈನ್ಯವನ್ನ ಕಟ್ಟಿ ಪಲ್ಲವರ ಸೈನ್ಯವನ್ನ ಏನ್ ಮಾಡ್ತಾನೆ, ಗೊಳಿಸ್ತಾನೆ ಅಂತ ಏನ್ ಮಾಡ್ತಾನೆ, ಹೇಳ್ತಾನೆ. ಅಲ್ಲದೆ ಪಲ್ಲವರು ಬನವಾಸಿ ಮತ್ತೆ ಸುತ್ತಮುತ್ತಲಿನ ಪ್ರದೇಶನ ಅವನಿಗೆ ಬಿಟ್ಕೊಟ್ಟು ಅವನನ್ನು ಒಬ್ಬ ರಾಜ ಅಂತ ಏನ್ ಮಾಡ್ತಾರೆ, ಮಾನ್ಯ ಮಾಡ್ತಾರೆ ಅಂತ ಏನ್ ಮಾಡುತ್ತೆ ಈ ಒಂದು ಶಾಸನ ಏನ್ ಮಾಡುತ್ತೆ, ಹೇಳ್ತಾ ಹೋಗುತ್ತೆ. ಅಂಡ್ ದೆನ್ ಮಯೂರ ಶರ್ಮನು ತ್ರಿಕೂಟ, ಹಬೀರ, ಪಲ್ಲವ, ಪಾರಿಯಾತ್ರ, ಅಂಡ್ ದೆನ್ ಸಕಸ್ಥಾನ, ಅಂಡ್ ದೆನ್ ಸೇಂದ್ರಕ, ಉನ್ನಾಟ ಮತ್ತು ಮೌಕರಿ ಈ ಎಲ್ಲಾ ರಾಜ್ಯಗಳನ್ನ ಅವನ್ ಏನ್ ಮಾಡ್ತಾನೆ, ವಶಪಡಿಸ್ಕೊತಾನೆ ಅಂತ ಈ ಒಂದು ಶಾಸನ ಹೇಳ್ತಾ ಹೋಗುತ್ತೆ. ಅಂಡ್ ದೆನ್ ಅದಲ್ಲದೆ ಈ ಎಲ್ಲಾ ಪ್ರದೇಶನ ಗೆದ್ದಂತ ಖುಷಿಗೆ ಅಥವಾ ದಿಗ್ವಿಜಯಗಳ ಸ್ಮರಣಾರ್ಥವಾಗಿ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಕೆರೆನೇ ಅವನ್ ಏನ್ ಮಾಡ್ತಾನೆ, ಕಟ್ಟಿಸ್ತಾನೆ. ಸೊ ಕೆರೆ ಯಾವ್ದಪ್ಪ ಅಂದ್ರೆ ಸೊ ಗಂಗರ ಬಗ್ಗೆ ನಾವು ಮಾತಾಡೋದಾದ್ರೆ ದಕ್ಷಿಣ ಭಾರತದ ಪ್ರಸಿದ್ಧ ರಾಜಮನೆತನಗಳಲ್ಲೇ ಗಂಗರ ಸಂತತಿಯು ಒಂದು ಅಂತ ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ಈ ಮನೆತನ ಕ್ರಿಸ್ತ ಶಕ 4ನೇ ಶತಮಾನದಿಂದ ಕ್ರಿಸ್ತ ಶಕ 11ನೇ ಶತಮಾನದವರೆಗೂ ಆಳ್ವಿಕೆ ಮಾಡುವಂತ ಅಥವಾ ಅತಿ ದೀರ್ಘ ಆಳ್ವಿಕೆಯನ್ನ ಮಾಡದಂತಹ ಸಂತತಿ ಯಾವುದು, ಬಡತನ ಯಾವುದು ಅಂತಂದ್ರೆ ಗಂಗರು ಅಂತ ಕರಿತೀವಿ. ತಲಕಾಡು ಗಂಗರು ಅಂತ ಕರಿತೀವಿ. ಸೊ ಇವರಿಗೆ ಪಶ್ಚಿಮ ಗಂಗರೆಂದು ಕೂಡ ಅವ್ರೇನ್ ಮಾಡ್ತಾರೆ, ಕರೀತಾರೆ. ಅಥವಾ ಗಂಗಾವಾಡಿ ಜನರು ಅಂತ ಅವ್ರೇನ್ ಮಾಡ್ತಾರೆ, ಕರೀತಾರೆ. ಸೊ ತಲಕಾಡು ಇವರ ಮುಖ್ಯ ರಾಜಧಾನಿಯಾಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ನೋಡಿದ್ರೆ ಮುಖ್ಯವಾಗಿ ಗಂಗರು ದಕ್ಷಿಣ ಭಾರತವನ್ನು ಆಳಿದ ವಿವಿಧ ರಾಜಮನೆತನಗಳಾದಂತಹ ಕದಂಬರು ಇರ್ಬೋದು, ಪಲ್ಲವರು ಇರ್ಬೋದು, ಬಾದಾಮಿ ಇರ್ಬೋದು, ಚಾಲುಕ್ಯರು ಇರ್ಬೋದು, ರಾಷ್ಟ್ರಕೂಟ ಇರ್ಬೋದು, ಚೋಳ ಇರ್ಬೋದು, ಇವರ ನಡುವೆ ರಾಜಕೀಯ ಸಂಬಂಧವನ್ನ ಮತ್ತೆ ರಕ್ತ ಸಂಬಂಧವನ್ನ ಹೊಂದಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ದಡಿಗ,
ಮತ್ತೆ ಮಾಧವ. ಇವ್ರು ಯಾರಪ್ಪ ಅಂದ್ರೆ ಮುಖ್ಯವಾಗಿ ಇವರಿಬ್ರು ಸಹೋದರರು. ಇವರು ಗಂಗಾ ರಾಜ್ಯವನ್ನ ಅಥವಾ ಗಂಗಾ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ಶಾಸನಗಳಿಂದ ನಮ್ಗೇನಾಗುತ್ತೆ ತಿಳಿದು ಬರುತ್ತೆ. ಒಂದನೇ ಮಾಧವನು ಕ್ರಿಸ್ತ ಶಕ 340ರಿಂದ 370ರವರೆಗೆ ಆಳ್ವಿಕೆ ಮಾಡ್ದ ಅಂತ ಏನ್ ಮಾಡುತ್ತೆ ಶಾಸನ ಹೇಳುತ್ತೆ. ಸೊ ಮತ್ತೆ ಸೇಲಮ್ಮು ಮತ್ತೆ ಕೊಯಮತ್ತೂರು ಜಿಲ್ಲೆಗಳನ್ನ ಏನ್ ಮಾಡ್ದ ವಶಪಡಿಸ್ಕೊಂಡ ಅಂತ ಏನ್ ಮಾಡುತ್ತೆ ಅದು ಹೇಳ್ತಾ ಹೋಗುತ್ತೆ. ಅಂಡ್ ದೆನ್ ಸೊ ಇವನು ಕೊಂಗುಣಿ ವರ್ಮ. ಸೊ ಕೊಂಗುಣಿ ವರ್ಮ ಅನ್ನೋ ಅವನೇನ್ ಮಾಡ್ತಾನೆ, ಒಂದು ಕೊಂಗು ರಾಜ್ಯವನ್ನ ಏನ್ ಮಾಡ್ತಾನೆ ವಶಪಡಿಸ್ಕೊತಾನೆ. ಕೊಂಗು ರಾಜ್ಯವನ್ನ ಏನ್ ಮಾಡ್ತಾನೆ ವಶಪಡಿಸ್ಕೊತಾನೆ. ಅದಕ್ಕೆ ಅವನಿಗೆ ಕೊಂಗುಣಿ ವರ್ಮ ಅನ್ನೋ ಒಂದು ಬಿರುದನ್ನು ಅವ್ರೇನ್ ಮಾಡ್ತಾರೆ ಕೊಡ್ತಾರೆ. ಒಂದನೇ ಮಾಧವನು ಕೊಂಗುಣಿ ವರ್ಮ ಅನ್ನೋ ಬಿರುದನ್ನ ಏನ್ ಮಾಡ್ತಾನೆ ಪಡ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಅಲ್ಲಿಂದ ಈಚೆಗೆ ಅವನನ್ನ ಕೊಂಗುಣಿ ವರ್ಮ ಅಂತಾನೆ ಕರೀತಾರೆ. ಈ ಕೊಂಗುಣಿ ವರ್ಮನು ಬಾಣರನ್ನ ಸೋಲಿಸಿ ಕೋಲಾರದವರೆಗೂ ತನ್ನ ರಾಜ್ಯವನ್ನ ಏನ್ ಮಾಡ್ತಾನೆ ವಿಸ್ತರಿಸೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಒಂದೇ ಮಾಧವನ ನಂತರ ಸೋದರನಾದಂತ ಎರಡನೇ ಮಾಧವನ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಎರಡನೇ ಮಾಧವನ ತರುವಾಯ ಹರಿವರ್ಮನು ರಾಜನಾಗಿ ಅಧಿಕಾರಕ್ಕೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಖ್ಯವಾಗಿ ತಲಕಾಡು ಗಂಗರಲ್ಲಿ ಮುಖ್ಯವಾಗಿ ಪ್ರಸಿದ್ಧವಾದ ದೊರೆನಾದಂತ ದುರ್ವಿನೀತನ ಬಗ್ಗೆ ನಾವೇನ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ. ಈ ದುರ್ವಿನೀತ ಗಂಗರ ಉತ್ಕೃಷ್ಟ ರಾಜಕೀಯ ಇತಿಹಾಸದ ಪ್ರಮುಖವಾದ ದೊರೆ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಉತ್ಕೃಷ್ಟ ರಾಜಕೀಯ ಇತಿಹಾಸನ ಹೊಂದಿರ್ತಕ್ಕಂಥ ಪ್ರಮುಖವಾದ ದೊರೆ ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಸೊ ಇವನ ಯಾರಪ್ಪ ಅಂದ್ರೆ ಅವಿನೀತನ ಹಿರಿಯ ಮಗನಾದಂತ ದುರ್ವಿನೀತ. ಅವಿನೀತನ ಮಗ ಅಂತ ನಾವೇನ್ ಮಾಡ್ತೀವಿ ಇವನನ್ನ ಕರಿತೀವಿ. ಇವನ ಕಿರಿಯ ರಾಣಿಯ ಮಗನಾದ್ದರಿಂದಂತಹ ಸೊ ಇವನು ಕಿರಿಯ ರಾಣಿಯ ಮಗ, ಅವಿನೀತನ ಕಿರಿಯ ಹೆಂಡತಿಯ ಮಗನಾದ್ದರಿಂದ ತನ್ನ ಸಹೋದರನಿಂದ ಹಲವು ವರ್ಷಗಳವರೆಗೆ ಏನಾಗಿರುತ್ತೆ ತೀವ್ರ ವಿರೋಧವನ್ನ ಏನ್ ಮಾಡ್ತಾನೆ ಎದುರಿಸಬೇಕಾಗಿರುತ್ತೆ. ಸೊ ಅದರಿಂದ ಮಲತಾಯಿಯು ಪಲ್ಲವರ ಸಂಬಂಧಿಗಳಾಗಿದ್ರಿಂದ ಏನ್ ಮಾಡ್ತಾರೆ ಮಲತಾಯಿ ಏನ್ ಮಾಡ್ತಾರೆ ಪಲ್ಲವರ ಸಹಾಯದ ಮೂಲಕ ಏನ್ ಮಾಡ್ತಾಳೆ ಅಂದ್ರೆ ದುರ್ವಿನೀತನ ವಿರುದ್ಧ ಏನ್ ಮಾಡ್ತಾಳೆ ಯುದ್ಧ ಮಾಡಿಸ್ತಾಳೆ. ಸೊ ಈ ಯುದ್ಧದಲ್ಲಿ ದುರ್ವಿನೀತ ಏನ್ ಮಾಡ್ತಾನೆ ಸುಲಭವಾಗಿ ಪಲ್ಲವರನ್ನ ಏನ್ ಮಾಡ್ತಾನೆ ಸೋಲ್ಸಿ ಎಲ್ಲಾ ಪ್ರದೇಶನ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಹೀಗೆ ಈ ದುರ್ವಿನೀತನ ಏನ್ ಮಾಡ್ತಾನೆ ಅಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣನೇ ತನ್ನ ಮಲತಾಯಿ ಏನ್ ಮಾಡ್ತಾಳೆ ಅಂದ್ರೆ ಪಲ್ಲವರ ಸಹಾಯದ ಮೂಲಕ ಏನ್ ಮಾಡ್ತಾಳೆ ಆ ದುರ್ವಿನೀತನ ಮೇಲೆ ಏನ್ ಮಾಡ್ತಾಳೆ ಯುದ್ಧ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ ಅಂತ. ಅಂಡ್ ನೆಕ್ಸ್ಟ್ ತಲಕಾಡು ಗಂಗರಲ್ಲಿ ಮುಖ್ಯವಾಗಿ ಇನ್ನೊಬ್ಬ ಶ್ರೇಷ್ಠವಾದಂತ ದೊರೆಯಾದಂತ ಶ್ರೀ ಪುರುಷನ ಬಗ್ಗೆ ನಾವು ನೋಡೋದಾದ್ರೆ ಮುಖ್ಯವಾಗಿ ಶ್ರೀ ಒಂದನೇ ಶಿವಮಾರನು ಕ್ರಿಸ್ತ ಶಕ 725ರಲ್ಲಿ ಮರಣ ಹೊಂದಿದಾಗ ಅವನ ಮೊಮ್ಮಗನಾದಂತ ಶ್ರೀ ಪುರುಷ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಇವ್ನ ಅಧಿಕಾರಕ್ಕೆ ಬರೋದ್ ನಾವೇನ್ ಮಾಡ್ತೀವಿ ಈ ಶ್ರೀ ಪುರುಷನ ಬಗ್ಗೆ ಮಾತಾಡೋದಾದ್ರೆ ಮುಖ್ಯವಾಗಿ ರಾಜನೀತಿಜ್ಞನಾದಂತ ಶ್ರೀ ಪುರುಷನು ಮಧುರೈನ ಪಾಂಡೆಯರೊಡನೆ ಅವನೇನ್ ಮಾಡ್ತಾನೆ ವೈವಾಹಿಕ ಸಂಬಂಧವನ್ನ ಬೆಳೆಸಿ ತನ್ನ ಪುತ್ರಿಯರೊಬ್ಬಳನ್ನ ಏನ್ ಮಾಡ್ತಾನೆ ಪಾಂಡ್ಯಕುಮಾರನಿಗೆ ಕೊಟ್ಟು ಏನ್ ಮಾಡ್ತಾನೆ ವಿವಾಹ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಮತ್ತೆ ಸ್ತ್ರೀ ಪುರುಷನ ತರುವಾಯ ಅವನ ಮಗನಾದಂತ ಎರಡನೇ ಶಿವಮಾರನು ರಾಜನಾಗಿ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಹೀಗೆ ತಲಕಾಡು ಗಂಗರಲ್ಲಿ ಮುಖ್ಯವಾಗಿ ಅನೇಕ ನಾವು ಪ್ರಮುಖವಾದ ದೊರೆಗಳ ಬಗ್ಗೆ ರಾಜರ ಬಗ್ಗೆ ನಾವೇನ್ ಮಾಡಿದೀವಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಮುಖ್ಯವಾಗಿ ಚಾಲುಕ್ಯರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮುಖ್ಯವಾಗಿ ಚಾಲುಕ್ಯರ ಬಗ್ಗೆ ಮಾತಾಡೋದಾದ್ರೆ ಚಾಲುಕ್ಯರ ಇತಿಹಾಸ ಅಂತಾನೆ ಇದೆ. ಚಾಲುಕ್ಯರ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಬಾದಾಮಿ ಚಾಲುಕ್ಯರ ಇತಿಹಾಸವೇ ಒಂದು ರೀತಿ ತುಂಬಾ ಚೆನ್ನಾಗಿರ್ತಕ್ಕಂಥ ಇತಿಹಾಸ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರಲ್ಲೂ ತುಂಬಾ ಇಷ್ಟವಾಗುವಂತಹ ಐತಿಹಾಸಿಕ ವ್ಯಕ್ತಿ ಅಥವಾ ಐತಿಹಾಸಿಕ ರಾಜ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿ ಅಂತ ಕರಿತೀವಿ. ನಮ್ಮ ಉತ್ತರ ಭಾರತದ ಹರ್ಷವರ್ಧನನೇ ಸೋಲ್ಸಿದಂತ ಇಮ್ಮಡಿ ಪುಲಕೇಶಿಯ ಇತಿಹಾಸನ ಓದೋದೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿಯ ಇತಿಹಾಸವನ್ನು ಹೊಂದಿರತಕ್ಕಂತ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಮಾತಾಡೋದಾದ್ರೆ ಮುಖ್ಯವಾಗಿ ಕನ್ನಡ ನಾಡನ್ನ ಆಳಿದಂತಹ ಮೊದಲ ಕನ್ನಡ ಕುಲ ಅಂತ ನಾವೇನ್ ಮಾಡ್ತೀವಿ ಕದಂಬರ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಇವನು ಬಿಟ್ರೆ ಬಾದಾಮಿ ಚಾಲುಕ್ಯರನ್ನ ನಾವೇನ್ ಕರಿತೀವಿ ಎರಡನೇ ಕುಲ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಮುಖ್ಯವಾಗಿ ಈ ವಂಶದ ಸ್ಥಾಪಕ ಯಾರು ಅಂತ ನೋಡಿದ್ರೆ ಮುಖ್ಯವಾಗಿ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಖ್ಯವಾಗಿ
6 ಶತಮಾನಗಳ ಕಾಲ ಆಳಿದಂತಹ ಮುಖ್ಯವಾಗಿ ಗಂಗರು ಕೂಡ ಏನ್ ಮಾಡಿರ್ತಾರೆ 6 ಶತಮಾನಗಳ ಕಾಲ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ. ಜೊತೆಗೆ ಈ ಅದಲ್ಲದೆ ಇವರು ಕೂಡ ಬಾದಾಮಿ ಚಾಲುಕ್ಯರು ಕೂಡ ಸುಮಾರು 200 ವರ್ಷಗಳ ಕಾಲ 150 ವರ್ಷಗಳ ಕಾಲ ಏನ್ ಮಾಡ್ತಾರೆ ಬಾದಾಮಿ ಚಾಲುಕ್ಯರು ಕೂಡ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ. ಸೊ ಅವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಮುಖ್ಯವಾಗಿ ಇವ್ರದ್ದು ವರಹ ಅನ್ನೋದು ಇವರ ರಾಜ ಲಾಂಛನವಾಗಿರುತ್ತೆ. ಸೊ ವರಹ ಅನ್ನೋದು ಇವರ ರಾಜ ಲಾಂಛನವಾಗಿರುತ್ತೆ. ಸೊ ಅಂಡ್ ದೆನ್ ಬಿಜಾಪುರ ಜಿಲ್ಲೆಯ ಬಾದಾಮಿ ಇವರ ರಾಜಧಾನಿ ಆಗಿರುತ್ತೆ. ಸೊ ವರಹ ಅನ್ನೋದು ಇವರ ಲಾಂಛನ ಆಗಿರುತ್ತೆ. ಮತ್ತೆ ಬಿಜಾಪುರ ಜಿಲ್ಲೆಯ ಬಾದಾಮಿ ಇವರ ರಾಜಧಾನಿ ಆಗಿರುತ್ತೆ. ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಇವರನ್ನ ಅದರಿಂದನೇ ನಾವು ಇವರನ್ನ ಏನ್ ಕರಿತೀವಿ ಅಂದ್ರೆ ಬಾದಾಮಿ ಚಾಲುಕ್ಯರು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಅಥವಾ ವಾತಾಪಿ ಬಾದಾಮಿ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಅಂಡ್ ದೆನ್ ಚಾಲುಕ್ಯರಲ್ಲಿ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರೇ ಪ್ರಮುಖ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಚಾಲುಕ್ಯರಲ್ಲಿ ಮುಖ್ಯವಾಗಿ ಗೊತ್ತಿರುವಂಗೆ ಕಲ್ಯಾಣಿ ಚಾಲುಕ್ಯರು ಅಂತಿದ್ದಾರೆ, ವೆಂಗಿ ಚಾಲುಕ್ಯರು ಅಂತಿದ್ದಾರೆ, 3 ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರು ಪ್ರಮುಖರು ಅಂತ ಕರಿತೀವಿ. ಸೊ ಈ ಚಾಲುಕ್ಯರ ರಾಜಕೀಯ ಚರಿತ್ರೆ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಈ ಚಾಲುಕ್ಯರ ಸ್ಥಾಪಕ ಯಾರು ಅಂತ ನೋಡೋದಾದ್ರೆ ಮುಖ್ಯವಾಗಿ ಮಂಗಳೇಶನ ಮಹಾಕೂಟ ಆಗಿರ್ಬೋದು. ಮತ್ತೆ ಐಹೊಳೆ ಶಾಸನಗಳ ಪ್ರಕಾರ ಜಯಸಿಂಹ ಅನ್ನೋನು ಈ ಒಂದು ವಂಶದ ಅಥವಾ ಈ ಒಂದು ಚಾಲುಕ್ಯ ಸಂತತಿಯ ಸ್ಥಾಪಕ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಜಯಸಿಂಹನನ್ನ ನಾವೇನ್ ಕರಿತೀವಿ ಚಾಲುಕ್ಯ ಅಥವಾ ಬಾದಾಮಿ ಚಾಲುಕ್ಯರ ವಂಶ ಸ್ಥಾಪಕ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಅಂಡ್ ದೆನ್ ಇವನ ಬಿರುದು ಯಾವ್ದಪ್ಪ ಅಂದ್ರೆ ಮುಖ್ಯವಾಗಿ ವಲ್ಲಭ ಅಂತ ಕರಿತೀವಿ. ಸೊ ಇವರು ಮುಖ್ಯವಾಗಿ ಚಾಲುಕ್ಯರು ಮೂಲತಃ ಕದಂಬರ ಸಾಮಂತರಾಗಿರ್ತಾರೆ, ಅವರ ಅಧೀನದಲ್ಲಿ ಹೇರ್ತಾರೆ ಅಂತ. ಅಂಡ್ ದೆನ್ ಅದ್ರಲ್ಲಿ ಮುಖ್ಯವಾಗಿ ಪ್ರಮುಖದ ದೊರೆಗಳ ಬಗ್ಗೆ ನಾವು ರಾಜಕೀಯ ಇತಿಹಾಸ ಬಗ್ಗೆ ಮಾತಾಡೋದಾದ್ರೆ 1ನೇ ಪುಲಕೇಶಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 1ನೇ ಪುಲಕೇಶಿನ ನಾವೇನ್ ಮಾಡ್ತೀವಿ ಚಾಲುಕ್ಯ ವಂಶದ ನಿಜವಾದ ಸಂಸ್ಥಾಪಕ ಅಂತ ಏನ್ ಮಾಡ್ತೀವಿ ಕರಿತೀವಿ. ಅವನನ್ನ ಕದಂಬರು ಅವನ ಏನ್ ಮಾಡ್ತಾನೆ ಕದಂಬರನ್ನ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಸೋಲಿಸಿ ಸ್ವತಂತ್ರನಾಗಿ ಅವನ್ ಏನ್ ಮಾಡ್ತಾನೆ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಜೊತೆಗೆ ಅದ್ರ ನೆನಪಿಗೋಸ್ಕರ ಅವನ್ ಏನ್ ಮಾಡ್ತಾನೆ ಅಶ್ವಮೇಧ ಯಾಗನ ಅವನ್ ಏನ್ ಮಾಡ್ತಾನೆ ಪ್ರಾರಂಭ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಇದನ್ನ ಬಾದಾಮಿ ಶಾಸನ ಏನ್ ಮಾಡುತ್ತೆ ಹೇಳಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಅದಲ್ಲದೆ ಅವನು ಬಾದಾಮಿ ಕೋಟೆಯನ್ನು ನಿರ್ಮಿಸಿ ಅದನ್ನ ರಾಜಧಾನಿ ಮಾಡ್ಕೊಂಡು ಏನ್ ಮಾಡ್ತಾನೆ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಅದಲ್ಲದೆ ಇವನಿಗೆ ಸತ್ತಾಶ್ರಯ ಅಂತ ಬಿರುದು ಇರ್ಬೋದು, ಶ್ರೀವಲ್ಲಭ ಇರ್ಬೋದು, ವಲ್ಲಭೇಶ್ವರ ಇರ್ಬೋದು, ವರ್ಣವಿಕ್ರಮ ಎಂಬ ಬಿರುದುಗಳನ್ನ ಅವನೇನ್ ಮಾಡಿದಾನೆ ಪಡ್ಕೊಂಡಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಇವನ ರಾಣಿ ದುರ್ಬಲ ದೇವಿಗೆ ಕೀರ್ತಿವರ್ಮ ಮತ್ತೆ ಮಂಗಳೇಶನ ಇಬ್ಬರು ಮಕ್ಕಳು ಏನ್ ಮಾಡ್ತಾರೆ ಜನಿಸ್ತಾರೆ. ಸೊ ಇವನಿಗೆ ಇದ್ದಂತ ರಾಣಿ ಯಾರು ಅಂದ್ರೆ ದುರ್ಲಭ ದೇವಿ ಅಂತ ಕರಿತೀವಿ. ಕೀರ್ತಿವರ್ಮ ಮತ್ತೆ ಮಂಗಳೇಶನ ಇಬ್ರು ಮಕ್ಕಳು ಏನ್ ಮಾಡ್ತಾರೆ ಇವರಿಗೆ ಜನಿಸ್ತಾರೆ. 1ನೇ ಕೀರ್ತಿವರ್ಮ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 1ನೇ ಪುಲಕೇಶಿಯ ಮಗ ಯಾರಪ್ಪ ಅಂದ್ರೆ 1ನೇ ಕೀರ್ತಿವರ್ಮ ಅಂತ ಕರಿತೀವಿ. ತಂದೆಯಂತೆ ಪರಾಕ್ರಮಿಯಾದಂತ ಅವನು ಪೂರ್ವ ಪಶ್ಚಿಮದಲ್ಲಿ ಸಾಕಷ್ಟು ರಾಜ್ಯಗಳನ್ನ ಏನ್ ಮಾಡ್ತಾನೆ ವಶಪಡಿಸ್ಕೊತಾನೆ. ಅವನು ವೆಂಗಿ, ಅಂಗ, ಕಳಿಂಗ, ಬಳ್ಳಾರಿಯ ನಳ, ಕೊಂಕಣದ ಮೌರ್ಯ, ಕದಂಬ, ಗಂಗಾ, ಹಾಲೂಪ, ಮಗಧ, ಕೇರಳ, ಪಾಂಡ್ಯ ಇನ್ನಿತರ ಅನೇಕ ರಾಜರನ್ನ ಸೇಂದ್ರಕ ಎಲ್ಲರನ್ನ ರಾಜ್ಯಗಳನ್ನ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ಳೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಜೊತೆಗೆ ಸೇಂದ್ರಕದ ರಾಜಕುಮಾರನ ಏನ್ ಮಾಡ್ತಾನೆ ವಿವಾಹ ಆಗೋದನ್ನು ಕೂಡ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಅಂಡ್ ದೆನ್ ಇವನಿಗೆ ಅನೇಕ ಬಿರುದುಗಳು ಕೂಡ ಇದೆ. ಸತ್ಯಾಶ್ರಯ ಅನ್ನೋ ಬಿರುದಿದೆ. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಪೃಥ್ವಿ ವಲ್ಲಭ ಅನ್ನೋ ಅವನಿಗೆ ಬಿರುದು ಕೂಡ ಇರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ ಮಂಗಳೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಮ್ಮಡಿ ಪುಲಕೇಶಿಯು ಅಪ್ರಾಪ್ತನಾಗಿದ್ದಂತ ಕಾರಣದಿಂದ ಏನ್ ಮಾಡ್ತಾರೆ ಮಂಗಳೇಶನನ್ನ ಚಾಲುಕ್ಯ ಅರಸನಾಗಿ ಮಾಡ್ತಾರೆ. ಸೊ ಇವನು ಕಳಚೂರಿ ಬುದ್ಧರಾಜನನ್ನ ಸೋಲಿಸಿ ಗುಜರಾತ್ ಮತ್ತೆ ಕಾಂದೇಶನ ಏನ್ ಮಾಡ್ತಾನೆ ಜಯಿಸುದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಮತ್ತೆ ಮೀರ್ಜನನ್ನು ಸೋಲಿಸಿ ರೇವತಿ ದ್ವೀಪನ ಏನ್ ಮಾಡ್ತಾನೆ ಗೆದ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಹೀಗೆ ಇವನು ಕೂಡ ಸಿಂಹಾಸವನ್ನ ಏನ್ ಮಾಡ್ತಾನೆ ಇಮ್ಮಡಿ ಪುಲಕೇಶಿಗೆ ಬಿಟ್ಕೊಡ್ದಾನೆ, ಯಾರು ಮಂಗಳೇಶ ಬಿಟ್ಕೊಡ್ದಾನೆ ಏನ್ ಮಾಡ್ತಾನೆ ತನ್ನ ಮಗನಿಗೆ ಬಿಟ್ಕೊಡಲು ಏನ್ ಮಾಡ್ತಾ ಇರ್ತಾನೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವನ್ ಚಿಕ್ಕಪ್ಪ. ಸೊ ಬಿಟ್ಕೊಡೋದಕ್ಕೆ ಏನ್ ಮಾಡ್ತಾನೆ ನಿರಾಕರಣೆ ಮಾಡ್ಕೊಂಡು ಏನ್ ಮಾಡ್ತಾನೆ ತನ್ನ ಮಗನಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಪುಲಕೇಶಿ ಅಂತರ್ಯುದ್ಧದಲ್ಲಿ ಏನ್ ಮಾಡ್ತಾನೆ ಮಂಗಳೇಶನನ್ನ ಕೊಂದು ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಇಮ್ಮಡಿ ಪುಲಕೇಶಿ ತನ್ನ ಚಿಕ್ಕಪ್ಪನ ಆದಂತ ಮಂಗಳೇಶನನ್ನ ಅಧಿಕಾರದಿಂದ ಕೆಳಗಿಳಿಸಿ ಅಥವಾ ನನ್ನ ಸಾಯಿಸಿ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಸೊ ಈ ಬಾದಾಮಿ ಚಾಲುಕ್ಯರಲ್ಲೇ ತುಂಬಾ ಪ್ರಸಿದ್ಧವಾದಂತಹ ದೊರೆ ಅಥವಾ ಹರ್ಷವರ್ಧನ್ನೇ ಸೋಲಿಸಿದಂತಹ ಮಂಗಳೇಶನ ಒಬ್ಬ ರಾಜ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿ ಅಂತ ಕರಿತೀವಿ. ಸೊ ಇಮ್ಮಡಿ ಪುಲಕೇಶಿ ಕಾಲದ ಬಗ್ಗೆ ನಾವು ಮಾತಾಡೋದಾದ್ರೆ 609 - 642 ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡಿದಂತಹ ಪುಲಕೇಶಿ ನಾವೇನ್ ಕರಿತೀವಿ ತುಂಬಾ ಶ್ರೇಷ್ಠವಾದಂತಹ ದೊರೆ ಅಂತ ಕರಿತೀವಿ. ಅಥವಾ ಬಾದಾಮಿ ಚಾಲುಕ್ಯರಲ್ಲೇ ಅತ್ಯಂತ ಪರಾಕ್ರಮಿ ಅಂತ ನಾವ್ ಏನ್ ಮಾಡ್ತೀವಿ ಕರಿತೀವಿ. ಅಂಡ್ ದೆನ್ ದಕ್ಷಿಣ ಪತಕೇಶ್ವರ ಅಂತಾನು ಕರಿತೀವಿ.
ಸೊ ಇನ್ನು ಅನೇಕ ಬಿರುದುಗಳನ್ನ ಪಡ್ಕೊಂಡಿದ್ದಾನೆ. ಮಹಾಪ್ರಚಂಡ ಅಂತ ಕರಿತೀವಿ, ಚಾಲುಕ್ಯಾಧಿಪತಿ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಇವನು ಮುಖ್ಯವಾಗಿ ಐಹೊಳೆ ಶಾಸನದಲ್ಲಿ ಇವನ ವಿಚಾರಗಳನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಮತ್ತೆ ತಬರಿ ಅನ್ನೋ ಕೃತಿ, ಮತ್ತೆ ಹುಯ್ಯನ್ ಸಾಂಗ್ ಬರವಣಿಗೆಗಳು ಏನ್ ಮಾಡಿದೆ, ತಬರಿ ಮತ್ತೆ ಹುಯ್ಯನ್ ಸಾಂಗ್ನ ಬರವಣಿಗೆಗಳು ನಮ್ಗೆ ಏನಾಗಿದೆ ನೆರವಾಗಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಮತ್ತೆ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿ ಯಾರಪ್ಪ ಅಂದ್ರೆ ರವಿಕೀರ್ತಿ ಅಂತ ಕರಿತೀವಿ. ರವಿಕೀರ್ತಿ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಐಹೊಳೆ ಶಾಸನ ಅಂತ. ಐಹೊಳೆ ಶಾಸನ ಕೂಡ ಅವನು ರಚನೆ ಮಾಡಿದ್ದು ರವಿಕೀರ್ತಿ. ಅಂಡ್ ದೆನ್ ಇವನ್ ಕೈಲಿ ಅವನೇನ್ ಮಾಡ್ತಾನೆ ಐಹೊಳೆ ಶಾಸನವನ್ನು ಕೆತ್ತನೆ ಮಾಡಿಸೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಫಸ್ಟ್ ಒನ್, ಮಂಗಳೇಶನ ನಡುವೆ ಯುದ್ಧ ಏನು, ಅವನ ಯುದ್ಧಗಳು ಯಾವ್ದು ಅಂತ ನೋಡೋದಾದ್ರೆ, ವಯಸ್ಸಿಗೆ ಬಂದಂತ ಇಮ್ಮಡಿ ಪುಲಕೇಶಿನ ಅಧಿಕಾರಕ್ಕೆ ತರದನ ಏನ್ ಮಾಡ್ತಾನೆ ಮಂಗಳೇಶ ತನ್ನ ಮಗನ ಅಧಿಕಾರಕ್ಕೆ ತರೋದಕ್ಕೆ ಏನ್ ಮಾಡ್ತಾನೆ ಪ್ರಯತ್ನ ಪಡ್ತಾ ಇರ್ತಾನೆ. ಇದರಿಂದ ಕೋಪಗೊಂಡಂತಹ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನೆ, ತನ್ನ ಚಿಕ್ಕಪ್ಪನನ್ನ ಬಿಟ್ಟು ಅವನೇನ್ ಮಾಡ್ತಾನೆ ಅವನ ಕೊಲೆ ಮಾಡಿ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಅಂಡ್ ದೆನ್ ನೆಕ್ಸ್ಟ್ ಅವನ ಅಧಿಕಾರಕ್ಕೆ ಈ ರೀತಿ ಬರ್ತಾನೆ ಅಂತ. ಅಂಡ್ ದೆನ್ ನೆಕ್ಸ್ಟ್ ನೋಡಿದ್ರೆ ರಾಷ್ಟ್ರಕೂಟರ ನಡುವೆ ಯುದ್ಧ. ಪುಲಕೇಶಿ ಮುಖ್ಯವಾಗಿ ಮಂಗಳೇಶನೊಡನೆ ಮತ್ತೆ ಯಾದವಿ ಕುಲದೊಡನೆ ಅಂತರ್ಕಲಹದಲ್ಲಿ ಇರ್ಬೇಕಾದ್ರೆ ಈ ರಾಷ್ಟ್ರಕೂಟರು ಏನ್ ಮಾಡ್ತಾರೆ, ಈ ಒಂದು ಸಮಯವನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ, ಸ್ವತಂತ್ರರಾಗಿ ಏನ್ ಮಾಡ್ತಾರೆ ಆಳ್ವಿಕೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ. ಅದ್ರಲ್ಲಿ ಯಾರಪ್ಪ ಅಂದ್ರೆ ಗೋವಿಂದ ಮತ್ತೆ ಅಪ್ಪಾಯಿಕರು ಅಂತ ಕರಿತೀವಿ. ಇವ್ರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವತಂತ್ರ ಸಾರ್ಕೊಂಡು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಮುಖ್ಯವಾಗಿ ಫಸ್ಟ್ ಸೈನ್ಯ ಸಮೇತ ಹೊರಟಂತ ಪುಲಕೇಶಿ ಏನ್ ಮಾಡ್ತಾನೆ ಭೀಮಾ ನದಿ ತೀರದಲ್ಲಿ ಏನ್ ಮಾಡ್ತಾನೆ ಅವರನ್ನ ಸೋಲಿಸ್ತಾನೆ. ಅಪ್ಪಾಯಿಕ ಏನ್ ಮಾಡ್ತಾನೆ ಅಂತಂದ್ರೆ ರಣಂಗದಿಂದ ಓಡೋಗ್ಬಿಡ್ತಾನೆ. ಗೋವಿಂದ ಏನ್ ಮಾಡ್ತಾನೆ ಶರಣಾಗತನಾಗೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಮತ್ತೆ ಅವನ ಸಾಮಂತತ್ವವನ್ನ ಏನ್ ಮಾಡ್ತಾನೆ ಒಪ್ಕೊಳ್ಳೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ದಕ್ಕನ್ ರಾಜ್ಯಗಳ ನಡುವೆ ಯುದ್ಧ. ದಕ್ಕನ್ ರಾಜ್ಯ ಒಳಗಡೆ ಏನೇನು ಯುದ್ಧ ಮಾಡ್ತಾನೆ, ದಕ್ಕನ್ ರಾಜ್ಯಗಳ ಮೇಲೆ ಹೇಗೆ ಯುದ್ಧ ಮಾಡ್ತಾನೆ ಅಂತ ನೋಡೋದಾದ್ರೆ, ಪುಲಕೇಶಿ ತನ್ನ ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಅವನು ಏನ್ ಮಾಡ್ತಾನೆ ದಕ್ಕನ್ ರಾಜ್ಯಗಳ ಮೇಲೆ ಏನ್ ಮಾಡ್ತಾನೆ ದಾಳಿ ಮಾಡ್ತಾನೆ. ಅವನು ಈ ಹಂತದಲ್ಲಿ ಬನವಾಸಿ ಕದಂಬರನ್ನು, ಅಂಡ್ ದೆನ್ ಕೊಂಕಣದ ಮೌರ್ಯರನ್ನು, ತಲಕಾಡಿನ ಗಂಗರನ್ನು, ದಕ್ಷಿಣದ ಕನ್ನಡದ ಅಲೂಪರನ್ನು ಏನ್ ಮಾಡ್ತಾನೆ ಸೋಲಿಸ್ತಾನೆ. ಸೊ ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಗಂಗಾ ಮತ್ತೆ ಅಲೂಪರನೊಂದಿಗೆ ಏನ್ ಮಾಡ್ತಾನೆ ವೈವಾಹಿಕ ಸಂಬಂಧನು ಕೂಡ ಅವನ್ ಏನ್ ಮಾಡ್ತಾನೆ ಇಟ್ಕೋತಾನೆ. ಸೊ ವೈವಾಹಿಕ ಸಂಬಂಧ ಇಟ್ಕೊಂಡ್ರೆ ಎಲ್ಲಾ ರಾಜ್ಯಗಳನ್ನು ಅವರ ಸಹಾಯದ ಮೂಲಕ ಏನ್ ಮಾಡ್ಬೋದು, ಶತ್ರುಗಳನ್ನ ಏನ್ ಮಾಡ್ಬೋದು ಸೋಲ್ಸ್ಬೋದು ಅನ್ನೋ ಒಂದು ಉದ್ದೇಶ ಆಗಿರುತ್ತೆ. ಅಂಡ್ ದೆನ್ ಪುಲಕೇಶಿ ಮುಖ್ಯವಾಗಿ ಆಲೂಪರ ರಾಜಕುಮಾರಿಯಾದಂತಹ ಕದಂಬ ಮಹಾದೇವಿಯನ್ನು ಏನ್ ಮಾಡ್ತಾನೆ ವಿವಾಹ ಕೂಡ ಆಗ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡಿದ್ರೆ ಉತ್ತರ ಭಾರತದ ಮೇಲೆ ದಿಗ್ವಿಜಯ. ಉತ್ತರ ಭಾರತದ ಮೇಲೆ ಯಾವ ಪ್ಲೇಸ್ಗಳ ಮೇಲೆ ದಾಳಿ ಮಾಡ್ದ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಮುಖ್ಯವಾಗಿ ಈ ದಕ್ಷಿಣ ಭಾರತದ ಮೇಲೆ ಗಮನ ಪಡಿಸೋದ್ ಮೇಲೆ ಏನ್ ಮಾಡ್ತಾನೆ ಉತ್ತರ ಭಾರತದ ಮೇಲೆ ಗಮನ ಹರಿಸ್ತಾನೆ. ಮುಖ್ಯವಾಗಿ ಪುರಿ ಒಂದು ಪ್ರೇಕ್ಷಣೀಯ ಸ್ಥಳ. ಪುರಿನ ಅವನ್ ಏನ್ ಮಾಡ್ತಾನೆ ಗೆದ್ಕೋತಾನೆ. ಅಂಡ್ ದೆನ್ ಲಾಟರು, ಪ್ರತಿಹಾರರು, ಕೂರ್ಜರು, ಮಾಳ್ವರ್ನ ಅವನ್ ಏನ್ ಮಾಡ್ತಾನೆ ಸೋಲಿಸ್ತಾನೆ. ಇದ್ರ ಫಲವಾಗಿ ಅನೇಕ ಪ್ರದೇಶಗಳು ಬರ್ತವೆ. ಮುಖ್ಯವಾಗಿ ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಇರ್ಬೋದು, ಇವೆಲ್ಲ ಏನಾಗತ್ತೆ ಅವನ ವಶಕ್ಕೆ ಏನಾಗತ್ತವೆ ಬರ್ತವೆ ಅಂತ. ಅಂಡ್ ದೆನ್ ಮುಖ್ಯವಾಗಿ ತನ್ನ ತಮ್ಮ ಜೈಸಿಂಹನ ಏನ್ ಮಾಡ್ತಾನೆ ಗುಜರಾತಿನ ಮಾಂಡಲಿಕನಾಗಿ ಏನ್ ಮಾಡ್ತಾನೆ ನೇಮಕ ಮಾಡ್ತಾನೆ. ಸೊ ಅಂಡ್ ದೆನ್ ಹರ್ಷವರ್ಧನ ನಡುವೆ ಯುದ್ಧ. ಹರ್ಷವರ್ಧನ ಉತ್ತರ ಪತಕೇಶ್ವರ ಅಂತ ಕರಿತೀವಿ. ಈ ಉತ್ತರ ಪತಕೇಶ್ವರನ ಅಂತ ಹರ್ಷವರ್ಧನ ಹೇಗೆ ಸೋಲಿಸ್ತಾನೆ ಅನ್ನೋದ್ರ ಬಗ್ಗೆ ಮಾತಾಡೋದು. ಇದನ್ನ ನಾವು ಇಮ್ಮಡಿ ಪುಲಕೇಶಿಯ ಸರ್ವಶ್ರೇಷ್ಠ ಯುದ್ಧ ಅಂತಾನೆ ಕರಿತೀವಿ. ಹರ್ಷವರ್ಧನ ಇತಿಹಾಸ ಮಾತಾಡ್ಬೇಕಾದ್ರೆ ಇದನ್ನು ಕೂಡ ಸರ್ವಶ್ರೇಷ್ಠ ಯುದ್ಧ ಅಂತ ಕರಿತೀವಿ ಅಲ್ಲೂ ಕೂಡ. ಸೊ ಮುಖ್ಯವಾಗಿ ಸರ್ವಶ್ರೇಷ್ಠ ಯುದ್ಧ ಉತ್ತರ ಪತೇಶ್ವರನಾದಂತ ಹರ್ಷವರ್ಧನ ಏನ್ ಮಾಡ್ತಾನೆ ಅಂದ್ರೆ ಇವರಿಬ್ರು ದಕ್ಷಿಣ ಪತೇಶ್ವರ ಅಂತ ಬಿರುದನ್ನ ಪಡೆದಂತ ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ಹರ್ಷವರ್ಧನ ಅವನು ಉತ್ತರ ಪತೇಶ್ವರ ಅಂತ ಕರಿತೀವಿ. ಇವರಿಬ್ರು ಕೂಡ ಶಕ್ತಿಯಲ್ಲಿ ಮತ್ತೆ ಸೈನ್ಯದಲ್ಲಿ ಸರಿಸಮಾನವಾದಂತ ಕಲಿಗಳಾಗಿರ್ತಾರೆ. ಇವರು ಮುಖ್ಯವಾಗಿ ಹರ್ಷವರ್ಧನ ಏನ್ ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಏನ್ ಮಾಡ್ತಾನೆ ಪ್ರಯತ್ನ ಪಡ್ತಾನೆ. ಇವನು ಹರ್ಷವರ್ಧನೇ ಈ ರಾಜ್ಯಗಳ ಮೇಲೆ ದಾಳಿ ಮಾಡಿದಾನೆ ಅಂತ. ಸೊ ವಿಸ್ತರಿಸಲು ಏನ್ ಮಾಡ್ತಾನೆ ದಾಳಿ ಮಾಡ್ತಾನೆ. ಹರ್ಷನು ವಲ್ಲಭಿ ವ್ಯಾಪಾರದಲ್ಲಿ ಏನ್ ಮಾಡ್ತಾನೆ ತಲೆ ಹಾಕಿ ಅದರ ಅರಸ ಧ್ರುವಸೇನಿಗೆ ಏನ್ ಮಾಡ್ತಾನೆ ರಾಜ್ಯವನ್ನ ಮರಳಿ ಕೊಟ್ಟು ಆತನಿಗೆ ಸ್ನೇಹ ಸಂಬಂಧ ಏನ್ ಮಾಡ್ತಾನೆ ನೀಡಬೇಕು ಅಂತ ಅವನ್ ಏನ್ ಮಾಡ್ತಾನೆ ಪುಲಕೇಶಿ ಬಳಿಗೆ ರಾಯಭಾರಿನ ಏನ್ ಮಾಡ್ತಾನೆ ಕಳಿಸ್ತಾನೆ ಅಂತ. ಸೊ ಇದರಿಂದ ಕೋಪಗೊಂಡಂತ ಪುಲಕೇಶಿ ಏನ್ ಮಾಡ್ತಾನೆ ಇದನ್ನೆಲ್ಲ ಯುದ್ಧವೇ ತೀರ್ಮಾನಿಸಲಿ ಅಂತ ಅವನ್ ಏನ್ ಮಾಡ್ತಾನೆ ಯುದ್ಧವನ್ನ ಮಾಡೋದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಹರ್ಷನಲ್ಲಿ ಸರಿಸುಮಾರು 56,000 ಆನೆಗಳಿದ್ವು ಅಂತ ನಾವೇನ್ ಮಾಡ್ತೀವಿ ತಿಳ್ಕೊತೀವಿ. ಅವನು ನರ್ಮದಾ ನದಿಯನ್ನ ದಾಟಿ ಬಂದಾಗ ಪುಲಕೇಶಿ ಅವನ ಸೈನ್ಯವನ್ನು ಏನ್ ಮಾಡ್ತಾನೆ ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನ ಏನ್ ಮಾಡ್ತಾನೆ ಪಡ್ಕೋತಾನೆ. ಸೊ ಇವರಿಬ್ಬರ ನಡುವೆ ನಡೆದಂತ ನರ್ಮದಾ ನದಿ ಕಾಳಗದಲ್ಲಿ
ಇದರಲ್ಲಿ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನೆ, ಗೆದ್ದು ಅರಸನ ಏನ್ ಮಾಡ್ತಾನೆ, ಸೋಲಿಸ್ತಾನೆ. ಸೊ ಈ ಒಂದು ಯುದ್ಧ ಗೆದ್ನಲ್ಲ, ಈ ಒಂದು ಸಂದರ್ಭದಲ್ಲಿ ಪರಮೇಶ್ವರ ಎಂಬ ಬಿರುದನ್ನ ಏನ್ ಮಾಡ್ತಾನೆ, ಪಡ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಸೊ ಎಲ್ಲಾ ವಿಷಯನ ವಿಯನ್ ಸಾಂಗು ಮತ್ತೆ ಐವಳ ಶಾಸನಗಳು ಏನ್ ಮಾಡುತ್ತೆ, ಹೇಳೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಸೊ ತದನಂತರದಲ್ಲಿ ಪುಲಕೇಶಿ 99,000 ಗ್ರಾಮಗಳನ್ನ ಒಳಗೊಂಡಂತಹ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೊಂಕಣಗಳ ಅನೇಕ 99,000 ಗ್ರಾಮಗಳನ್ನ ಏನ್ ಮಾಡ್ತಾನೆ, ವಶಪಡಿಸ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಈ ಯುದ್ಧದಲ್ಲಿ ಸೋತಂತ ಹರ್ಷವರ್ಧನ ತನ್ನ ಹರ್ಷವನ್ನೇ ಏನ್ ಕಳ್ಕೊಂಡ ಅಂತ ನಾವೇನ್ ಮಾಡ್ತೀವಿ, ಈ ಒಂದು ಐವಳೆ ಶಾಸನ ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ಸೋತ ಹರ್ಷವರ್ಧನನೊಂದಿಗೆ ಏನ್ ಮಾಡ್ತಾನೆ, ಸ್ನೇಹ ಹಸ್ತವನ್ನ ಏನ್ ಮಾಡ್ತಾನೆ, ಚಾಚೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅಂಡ್ ದೆನ್ ಪುಲಕೇಶಿ ಅವನಿಗೆ ಕಾಣಿಕೆ ನೀಡಿ ಇಬ್ರು ಕಲಾವಿದರನ್ನ ಏನ್ ಮಾಡ್ತಾರೆ, ವಿನಿಮಯ ಮಾಡ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಜೊತೆಗೆ ನರ್ಮದಾ ನದಿಯು ಮುಂದೆ ಇವರಿಬ್ಬರ ಸಾಮ್ರಾಜ್ಯಗಳ ಗಡಿಯಾಗೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅವರವರ ಪ್ರದೇಶನ ಅವರವರಿಗೆ ಏನ್ ಮಾಡ್ತಾರೆ, ಬಿಟ್ಕೊಳ್ತಾರೆ ಅಂತ. ಸೊ ಅಂಡ್ ದೆನ್ ನೆಕ್ಸ್ಟ್ ನೋಡಿದ್ರೆ ಪೂರ್ವ ಭಾರತದೊಂದಿಗೆ ಯುದ್ಧ ಏನ್ ಯುದ್ಧ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಮುಖ್ಯವಾಗಿ ಪೂರ್ವದ ಮಧ್ಯಪ್ರದೇಶ ಇರ್ಬೋದು, ಅಂಡ್ ದೆನ್ ವರ್ಷಗಳಲ್ಲಿನ ಕೋಸಲ ಪ್ರದೇಶ ಇರ್ಬೋದು, ಮತ್ತೆ ಕಳಿಂಗ ರಾಜ್ಯಗಳನ್ನ ಅವನ್ ಏನ್ ಮಾಡ್ತಾನೆ, ಗೆದ್ಕೋತಾನೆ. ಫಸ್ಟ್ ಪೂರ್ವದ ಮಧ್ಯಪ್ರದೇಶ ಇರ್ಬೋದು, ವರ್ಷಗಳಲ್ಲಿನ ಕೋಸಲ ಇರ್ಬೋದು, ಕಳಿಂಗ ರಾಜ್ಯಗಳನ್ನ ಏನ್ ಮಾಡ್ತಾನೆ, ಗೆಲ್ತಾನೆ. ನಂತರ ಬಂಗಾಳದ ತೀರನ ಏನ್ ಮಾಡ್ತಾನೆ, ಗೆದ್ಕೊಳ್ಳೋದು ನಾವೇನ್ ಮಾಡ್ತೀವಿ, ನೋಡ್ತೀವಿ. ಆಂಧ್ರದ 12 ಜನ ಅರಸರನ್ನ ಅವನೇನ್ ಮಾಡ್ತಾನೆ, ಸೋಲಿಸ್ತಾನೆ. ಜೊತೆಗೆ ಪಿಷ್ಟಾಪುರನ ಏನ್ ಮಾಡ್ತಾನೆ, ವಶಪಡಿಸ್ಕೊತಾನೆ. ಸೊ ಜೊತೆಗೆ ಸಹೋದರ ಉಸ್ತುವಾರಿಗೆ ಏನ್ ಮಾಡ್ತಾನೆ ಅಂದ್ರೆ, ವಿಷ್ಣುವರ್ಧನನ್ನ, ಸಹೋದರನಾದಂತ ವಿಷ್ಣುವರ್ಧನ ಏನ್ ಮಾಡ್ತಾನೆ, ನೇಮಕ ಮಾಡ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಒನ್ ಪಲ್ಲವರೊಡನೆ ಕೂಡ ಏನ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಸೊ ಯಾರು ಅಂದ್ರೆ ಬದ್ಧವೈರಿಗಳಾದಂತ ಚಾಳುಕ್ಯರು ಇರ್ಬೋದು, ಮತ್ತೆ ಪಲ್ಲವರ ನಡುವೆ ದಕ್ಕನ್ ಸಾರ್ವಭೌಮತ್ವಕ್ಕಾಗಿ, ಅಂದ್ರೆ ಕೃಷ್ಣಾ ತುಂಗಭದ್ರಾ ನದಿ ಪ್ರದೇಶ ಇರುತ್ತಲ್ಲ, ಆ ಪ್ರದೇಶನ ವಶಪಡಿಸ್ಕೊಳ್ಳೋದಕ್ಕೆ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಮುಖ್ಯವಾಗಿ ಪಲ್ಲವರ ನಡುವೆ ಮತ್ತೆ ಚಾಳುಕ್ಯರ ನಡುವೆ ಏನ್ ಮಾಡ್ತೀವಿ, ಯುದ್ಧ ಮಾಡೋದನ್ನ ಏನ್ ಮಾಡ್ತೀವಿ, ನೋಡ್ತೀವಿ. ಸರಿಸುಮಾರು 100 ವರ್ಷಗಳ ಕಾಲ ಇದೇನ್ ಮಾಡಿದೆ, ಯುದ್ಧ ನಡೀತಾನೆ ಇರುತ್ತೆ. ಸೊ ಅದು ಕೊನೆವರೆಗೂ ಅವ್ರ ಆಳ್ವಿಕೆ ಮುಕ್ತಾಯ ಆಗೋವರೆಗೂ ಅದೊಂಥರ ಸಂಘರ್ಷವಾಗಿ ಏನಾಗತ್ತದು ಉಳ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅಂಡ್ ದೆನ್ ಸಂಗಮ ರಾಜ್ಯಗಳೊಡನೆ ಯುದ್ಧ. ಸಂಗಮ ರಾಜ್ಯ ಅಂತ ಯಾವನ್ ಕರಿತೀವಿ ಅಂತಂದ್ರೆ, ಮುಖ್ಯವಾಗಿ ಚೋಳ, ಚೇರ, ಪಾಂಡ್ಯ ಮತ್ತು ಕೇರಳನ್ನ ನಾವೇನ್ ಕರಿತೀವಿ, ಸಂಗಮ ರಾಜ್ಯ ಅಂತ ಕರಿತೀವಿ. ಆ ರಾಜ್ಯಗಳ ಮೇಲೆ ಏನ್ ಮಾಡ್ತಾನೆ, ಅವರೇ ಇಲ್ಲಿದ್ದಂತ ಸಂಗಮ ವಂಶಗಳು ಏನ್ ಮಾಡುತ್ತೆ, ಇಮ್ಮಡಿ ಪುಲಕೇಶಿಯ ಪ್ರಸಿದ್ಧಿಯನ್ನ ಕೇಳಿದಂತವ್ರು ಮತ್ತೆ ಅವರ ಪರಾಕ್ರಮವನ್ನು ಕೇಳಿ ಅವರೇ ಏನ್ ಮಾಡ್ತಾರೆ, ಅವರೇ ಬಂದು ಇಮ್ಮಡಿ ಪುಲಕೇಶಿ ಹತ್ರ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಶರಣಾಗತರಾಗೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅಥವಾ ಸಾರ್ವಭೌಮತ್ವವನ್ನು ಒಪ್ಕೊಳ್ಳೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅಂದ್ರೆ ನೆಕ್ಸ್ಟ್ ಒನ್ ಪುಲಕೇಶಿಯ ಅಂತಿಮ ಯುದ್ಧ ಯಾವುದು, ಎರಡನೇ ಪುಲಕೇಶಿಯ ಅಂತಿಮ ಯುದ್ಧಗಳು ಯಾವ್ದು ಅಂತ ನೋಡೋದಾದ್ರೆ, ಅವನ ಅಂತಿಮ ದಿನಗಳು ತುಂಬಾ ಅತೃಪ್ತಿದಾಯಕವಾಗಿದ್ದವು ಅಂತ ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ಕಾರಣ ಸಿಂಹಾಸನವನ್ನ ಕಿರಿಯ ಮಗ ವಿಕ್ರಮಾದಿತ್ಯನಿಗೆ ಕೊಡಲು ಮತ್ತೆ ಇನ್ನಿತರ ಮಕ್ಕಳು ಏನ್ ಮಾಡ್ತಾನೆ, ವಿರೋಧಿಸ್ತಾರೆ. ಸೊ ಇದರಿಂದ ಏನಾಗತ್ತೆ ಅಂದ್ರೆ ಅಂತರ್ಕಲಹ ಏರ್ಪಡುತ್ತೆ ಅಂತ. ಅಂಡ್ ದೆನ್ ಅರಬ್ಬರ ದಮನ. ಸೊ ಕ್ರಿಸ್ತಕ 637ರಲ್ಲಿ ಬಾಂಬೆ ಬಳಿ ಟಾಣಾ ಬಂದರಿನ ಮೇಲೆ ಏನ್ ಮಾಡ್ತಾನೆ, ದಾಳಿ ಮಾಡಿದಂತ ಪುಲಕೇಶಿ ಅಲ್ಲಿದ್ದ ಅರಬ್ಬರನ್ನ ಏನ್ ಮಾಡ್ತಾನೆ, ಹೊರದಬ್ಬದ್ದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಸೊ ಜೊತೆಗೆ ನೆಕ್ಸ್ಟ್ ನಾವು ಪುಲಕೇಶಿ ಹಿರಿಮೆ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಇವರಿಗೆ ಅನೇಕ ಬಿರುದುಗಳನ್ನ ಏನ್ ಮಾಡ್ತಾನೆ, ಪಡ್ಕೋತಾನೆ. ಸೊ ಸತ್ಯಾಶ್ರಯ, ಪ್ರಣಾಮ್ ವಿಕ್ರಮ, ಸಾಹಸ ರಸಿಕ, ಪರಮೇಶ್ವರ, ಪೃಥ್ವಿ ವಲ್ಲಭ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ವಲ್ಲಭ, ದಕ್ಷಿಣ ಪತೇಕೇಶ್ವರ ಅನ್ನೋ ಬಿರುದುಗಳನ್ನ ನಾವು ಏನ್ ಮಾಡ್ಕೊಂಡಿದ್ದಾನೆ, ಪಡ್ಕೊಂಡಿರೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಖ್ಯವಾಗಿ ನಾವು ಈ ಅನಾಗ್ಲೇ ಹೇಳ್ದಂಗೆ ಕದಂಬರ್ ಇರ್ಬೋದು, ಗಂಗರ್ ಇರ್ಬೋದು, ಬಾದಾಮಿ ಚಾಲುಕ್ಯರು ಇರ್ಬೋದು, ಕಂಚೆ ಪಲ್ಲವರು ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಇವರ ಆಡಳಿತ ಹೇಗಿರುತ್ತೆ ಅಂತ, ಇವರ ಆಡಳಿತ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಮುಖ್ಯವಾಗಿ ಆಡಳಿತ ಅಂದಾಗ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಕಾಮನ್ ಆಗಿ ರಾಜನೇ ಎಲ್ಲಾ ಅಧಿಕಾರ ತನ್ನ ಅಧೀನದಲ್ಲಿ ಏನ್ ಮಾಡಿರ್ತಾನೆ, ಇಟ್ಕೊಂಡಿರ್ತಾನೆ. ಅವನೇ ಕೇಂದ್ರ ಬಿಂದುವಾಗಿರ್ತಾನೆ ಅಂತ, ಎಲ್ಲಾ ಅಧಿಕಾರ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾನೆ ಅಂತ. ಮತ್ತೆ ಸೈನ್ಯಕ್ಕೆ ಮುಖ್ಯಸ್ಥ ಯಾರಾಗಿರ್ತಾನೆ, ರಾಜನೇ ಆಗಿರ್ತಾನೆ ಅಂತ. ಅವನೇ ಅಧಿಪತಿ ಆಗಿರ್ತಾನೆ, ಎಲ್ಲಾ ಆಡಳಿತಗಳಿಗೆ ಅಧಿಪತಿ ಯಾರು, ರಾಜನಾಗಿರ್ತಾನೆ ಅಂತ. ಇವನೊಬ್ಬ ದಕ್ಷ ಯೋಧನಾಗಿರ್ಬೇಕೆಂಬ ನಿರೀಕ್ಷೆ ಕೂಡ ಏನಾಗಿರುತ್ತೆ, ಜನರಲ್ಲಿ ಇರುತ್ತೆ ಅಂತ. ಜನರು ಕೂಡ ಅವನನ್ನ ಪ್ರತ್ಯಕ್ಷ ದೇವ್ರು ಅಂತ ಏನ್ ಮಾಡ್ತಾ ಇರ್ತಾರೆ, ಕರೀತಾ ಇರ್ತಾರೆ. ಸೊ ಅದಲ್ಲದೆ ಅವನನ್ನ ಜನರು ಮಹಾರಾಜ, ನೃಪತಿ, ರಾಜಭೂಪತಿ ಇತ್ಯಾದಿಗಳ ಹೆಸರಿಂದ ಏನ್ ಮಾಡ್ತಾ ಇರ್ತಾರೆ, ಕರೀತಾ ಇರ್ತಾರೆ. ಅದಲ್ಲದೆ ಆತ ಕರುಣಾಮಯಿ, ರಕ್ಷಕ, ಪ್ರಜೆಗಳಿಗೆ ತಂದೆ ಅಂತಿದ್ದಂತವನು. ಮತ್ತೆ ಆತನನ್ನ ಏನ್ ಮಾಡ್ತಾರೆ, ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ, ಮತ್ತೆ ಶುಭ ಕೂಡ
ಕೋರ್ತಾ ಇರ್ತಾರೆ, ಅವನಿಗೆ ಶುಭ ಕೂಡ ಕೋರ್ತಾ ಇರ್ತಾರೆ ಅಂತ. ಮತ್ತೆ ದಕ್ಷಿಣ ಭಾರತದ ರಾಜರುಗಳು ಪರಮೇಶ್ವರ, ಪರಮ ಭಟ್ಟಾರಕ, ಧರ್ಮ ಮಹಾರಾಜ, ವೈಜಯಂತಿ, ಧರ್ಮ ಮಹಾರಾಜ, ರಾಜಾದಿರಾಜ ಎಂಬ ದೊಡ್ಡ ದೊಡ್ಡ ಬಿರುದುಗಳನ್ನು ಕೂಡ ಏನ್ ಮಾಡಿದ್ದಾರೆ, ಪಡ್ಕೊಂಡಿರ್ತಾರೆ ಅಂತ. ಅದಲ್ಲದೆ ಈ ನಿಟ್ಟಿನಲ್ಲಿ ರಾಜನು ಹಲವಾರು ಕಾರ್ಯಕ್ರಮಗಳನ್ನ ಅಥವಾ ಕರ್ತವ್ಯಗಳನ್ನ ಏನ್ ಮಾಡ್ತಾನೆ, ಪಾಲಿಸ್ಬೇಕಾಗಿರುತ್ತೆ. ಅವನ ಮುಖ್ಯ ಕರ್ತವ್ಯ ಏನು? ಪ್ರಜೆಗಳನ್ನ ರಕ್ಷಣೆ ಮಾಡೋದು, ಪ್ರಜೆಗಳಿಗೆ ಬೇಕಾದಂತ ಅನೇಕ ಅನುಕೂಲಗಳನ್ನ ಏನ್ ಮಾಡೋದು, ಮಾಡ್ಕೊಳ್ಳೋದು. ಸೊ ಈ ದೃಷ್ಟಿಯಿಂದ ಪ್ರಜೆಗಳಿಗೆ ಸಹಾಯ ಆಗ್ಲಿ ಅಂತ, ಅವ್ರು ಒಳ್ಳೇದಾಗ್ಲಿ ಅಂತ ಅವನ್ ಏನ್ ಮಾಡ್ತಾನೆ ಅಂದ್ರೆ ಧಾರ್ಮಿಕ ಕೈಂಕರ್ಯಗಳನ್ನ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ನಡೆಸ್ತಾ ಇರ್ತಾನೆ. ಮತ್ತೆ ಧಾರ್ಮಿಕ ಸಂಸ್ಥೆಗಳಿಗೂ ವ್ಯಕ್ತಿಗಳಿಗೂ ಉದಾರವಾಗಿ ದಾನದತ್ತಿನ ಏನ್ ಮಾಡ್ತಾ ಇರ್ತಾನೆ, ನೀಡ್ತಾ ಇರ್ತಾನೆ. ಮತ್ತೆ ಸಮಾಜದಲ್ಲಿ ಇರ್ತಕ್ಕಂತ ವರ್ಣ ವ್ಯವಸ್ಥೆನೂ ಅವನೇನ್ ಮಾಡ್ಬೇಕು, ಕಾಪಾಡ್ಬೇಕಾಗಿರುತ್ತೆ. ಜೊತೆಗೆ ತನ್ನ ಬಳಿಗೆ ಬಂದಂತ ಮೊಕದ್ದಮೆಗಳಿಗೆ ಅವನೇ ಏನ್ ಮಾಡ್ತಾ ಇರ್ತಾನೆ, ಸರಿಯಾಗಿ ನ್ಯಾಯದಾನವನ್ನ ಏನ್ ಮಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಜೊತೆಗೆ ಇವನ್ ಜೊತೆ ನುರಿತವಾದಂತ, ವಿದ್ಯಾವಂತರಾದಂತ, ಪ್ರಜ್ಞಾವಂತರಾದಂತ, ದಕ್ಷ ವ್ಯಕ್ತಿಗಳುಳ್ಳಂತ ಮಂತ್ರಿ ಮಂಡಲ ಇರುತ್ತೆ. ಜೊತೆಗೆ ಮಂತ್ರಿ ಮಂಡಲ ಸದಸ್ಯರ ಸಂಖ್ಯೆ ಎಲ್ಲಾ ಕಾಲಕ್ಕೂ ಒಂದೇ ಸಮನಾಗಿರಲಿಲ್ಲ ಅಂತ ನಾವ್ ಏನ್ ಮಾಡ್ತೀವಿ, ತಿಳ್ಕೊತೀವಿ. ಅಂದ್ರೆ ಕಾಲಕ್ಕೆ ತಕ್ಕಂತೆ ಮಂತ್ರಿ ಮಂಡಲ ಸಂಖ್ಯೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ ಅಂತ. ಅಂಡ್ ಏನು ಮುಖ್ಯವಾಗಿ ನೆಕ್ಸ್ಟ್ ನೋಡೋದಾದ್ರೆ, ಸಾಮ್ರಾಜ್ಯವನ್ನ ಅನೇಕ ಆಡಳಿತಗಳಾಗಿ ಅವನ್ ಏನ್ ಮಾಡಿರ್ತಾನೆ, ಡಿವೈಡ್ ಮಾಡಿರ್ತಾನೆ. ಮುಖ್ಯವಾಗಿ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿರ್ತಾನೆ. ಸೊ ಅಥವಾ ರಾಜ್ಯವನ್ನ ನಾವೇನ್ ಮಾಡ್ತೀವಿ, ಮಂಡಲ ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಇಡೀ ರಾಜ್ಯವನ್ನ ಮಂಡಲಗಳಾಗಿ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಮಂಡಲ ಅಥವಾ ರಾಷ್ಟ್ರ ಅಂತ ಕರಿತೀವಿ, ಅಥವಾ ಪ್ರಾಂತ್ಯ ಅಂತ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಮಂಡಲದ ಸಂಖ್ಯೆ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಇರುತ್ತೆ. ಮುಖ್ಯವಾಗಿ ಅಪ್ರಾಕ್ಸಿಮೇಟ್ ನೋಡೋದಾದ್ರೆ 16 ಮಂಡಲಗಳಿರ್ತವೆ, ಅಥವಾ 16 ಏನಂತ ಕರಿತೀವಿ, ರಾಷ್ಟ್ರಗಳಿರೋದನ್ನ ನಾವೇನ್ ಮಾಡ್ತೀವಿ, ಪ್ರಾಂತ್ಯಗಳಿರೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಮುಖ್ಯವಾಗಿ ಈ ಪ್ರಾಂತ್ಯಗಳನ್ನ ನೋಡ್ಕೊಳ್ತಿದ್ದಂಥವ್ರು ಯಾರು ಅಂತಂದ್ರೆ, ಮುಖ್ಯವಾಗಿ ರಾಜಕುಮಾರರಾಗಿರ್ತಾರೆ, ಅಥವಾ ರಾಜನಿಗೆ ಸಂಬಂಧಿಸಿದಂತ ಕುಟುಂಬದವರಾಗಿರ್ತಾರೆ. ರಾಜಮನೆತನಕ್ಕೆ ಹತ್ತಿರವಾದಂತವ್ರನ್ನ ನಾವೇನ್ ಮಾಡಿರ್ತಾನೆ, ರಾಜ್ಯದ ಪ್ರಾಂತ್ಯಾಧಿಕಾರಿಗಳಿಗೆ ಏನ್ ಮಾಡಿರ್ತಾನೆ, ನೇಮಕ ಮಾಡಿರೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಸೊ ಇಮ್ಮಡಿ ಪುಲಕೇಶಿಯ ಮರಣದ ನಂತರ, ಮುಖ್ಯವಾಗಿ ನಾವು ಚಾಲುಕ್ಯರ ವಂಶದ ನೋಡೋದಾದ್ರೆ, ಮರಣ ನಂತರ ಮೊದಲನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರುವ ಮುನ್ನ ಬಾದಾಮಿ ಚಾಲುಕ್ಯ ಮನೆತನದಲ್ಲಿ ಉಂಟಾದಂತ ಆಂತರಿಕ ಕಲಹವನ್ನ ಏನ್ ಮಾಡ್ತಾನೆ, ಇದಕ್ಕೆ ಉದಾಹರಿಸಬಹುದು ಅಂತ ನಾವ್ ಏನ್ ಮಾಡ್ತೀವಿ, ತಿಳ್ಕೊತೀವಿ. ಅಂಡ್ ಏನ್ ಮುಖ್ಯವಾಗಿ ನಾವು ನೆಕ್ಸ್ಟ್ ನೋಡೋದಾದ್ರೆ, ರಾಜ್ಯದಲ್ಲಿ ಗ್ರಾಮ ಮತ್ತು ನಗರ ಸಭೆಗಳಿರ್ತವೆ. ಅಂಡ್ ಏನ್ ತಲಕಾಡಿನ ಗಂಗರ ಆಳ್ವಿಕೆಯಲ್ಲಿ ನಾಗರವಳಿಯು 12 ಮಂದಿಯೊಳನ್ನೊಳಗೊಂಡಂತ ಸಭೆಯನ್ನ ಹೊಂದಿರುತ್ತೆ. ಅಂಡ್ ಏನ್ ಗಂಗವಾಡಿ ಸಭೆಯು 70 ಜನರನ್ನ ಹೊಂದಿರುತ್ತೆ. ಪರೂರು ಒಂದು ಗ್ರಾಮ ಏನಂತ ಕರಿತೀವಿ, ನಗರ ಸಭೆ ಅಂತ ಕರಿತೀವಿ, ಅದು 72 ಸದಸ್ಯರ ಸಭೆಯನ್ನ ಅದೇನ್ ಮಾಡುತ್ತೆ, ಒಳಗೊಂಡಿರುತ್ತೆ. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ, ಕಂದಾಯ ಆಡಳಿತ, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ರಾಜ್ಯದ ಖಜಾನೆಗೆ ಸಾಮಾನ್ಯವಾಗಿ 8 ವಿವಿಧವಾದಂತಹ ಮೂಲಗಳಿಂದ ಕಂದಾಯ ಬರ್ತಾ ಇರುತ್ತೆ. ಸೊ ಮುಖ್ಯವಾಗಿ ಏನಂತ ಕರಿತೀವಿ, ರಾಜ್ಯದ ಪ್ರಧಾನ ಆದಾಯ ಯಾವ್ದಪ್ಪ ಅಂದ್ರೆ ಭೂ ಕಂದಾಯ ಅಂತ ಕರಿತೀವಿ. ಭೂ ಕಂದಾಯನ ಬಿಟ್ರೆ ಕೃಷಿ ಮೇಲಿನ ತೆರಿಗೆ ಇರುತ್ತೆ, ಕೃಷಿ ವಸ್ತುಗಳ ಮೇಲೆ ತೆರಿಗೆ ಹಾಕೋದು, ಮತ್ತೆ ವ್ಯಾಪಾರ ಮೇಲೆ ತೆರಿಗೆ ಹಾಕೋದು, ಉದ್ದಿಮೆಗಳ ಮೇಲೆ ತೆರಿಗೆ ಹಾಕೋದು, ಸುಂಕ ಹಾಕೋದು, ಕಾಣಿಕೆ ಮೇಲೆ ತೆರಿಗೆ ಹಾಕೋದು, ಸಾಂಪ್ರದಾಯಿಕ ಶುಲ್ಕಗಳು. ಸೊ ಇವೆಲ್ಲ ರಾಜನ ಬೊಕ್ಕಸಕ್ಕೆ ಬರ್ತಿರ್ತಕ್ಕಂತ ಆದಾಯಗಳು ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಅಂಡ್ ಏನ್ ಮುಖ್ಯವಾಗಿ ನೋಡೋದಾದ್ರೆ, ಸಮಯದ ಅಭಾವ ಇರೋದ್ರಿಂದ ನಾನು ಫಾಸ್ಟ್ ಆಗಿ ಮಾತಾಡ್ತೀನಿ. ಅಂಡ್ ದೆನ್ ಸ್ವಲ್ಪ ಶಾರ್ಟ್ ಮಾಡ್ತೀನಿ. ವಿವಿಧ ತೆರಿಗೆಗಳ ಮೂಲಕ ಸಂಗ್ರಹಿಸಿದಂತ ಹಣವನ್ನ ವಿವಿಧ ಕಾರ್ಯಗಳಿಗೆ ಅವನೇನ್ ಮಾಡ್ತಾ ಇರ್ತಾನೆ, ವೆಚ್ಚನ ಮಾಡ್ತಾ ಇರ್ತಾನೆ. ರಾಜಮನೆತನದ ಖರ್ಚುಗಳು, ಮಂತ್ರಿಗಳು ಅಧಿಕಾರ ನಿರ್ವಹಣೆಗೋಸ್ಕರ ಅವನೇನ್ ಮಾಡ್ತಾನೆ, ಆದಾಯದ ಬಹುಭಾಗವನ್ನ ಏನ್ ಮಾಡ್ತಾನೆ, ನಿರ್ವಹಣೆಗೋಸ್ಕರ, ಸೈನ್ಯದ ನಿರ್ವಹಣೆಗೋಸ್ಕರ ಏನ್ ಮಾಡ್ತಾ ಇರ್ತಾನೆ, ಬಳಸ್ತಾ ಇರ್ತಾನೆ. ಅದಲ್ಲದೆ ದೇವಾಲಯಗಳು, ಬಸದಿ ವಿಹಾರಗಳ ಬಗ್ಗೆ ನಿರ್ಮಾಣಗಳಿಗೋಸ್ಕರ ಅವನ್ ಏನ್ ಮಾಡ್ತಾನೆ, ಬಳಸ್ತಾ ಇರ್ತಾನೆ. ಮತ್ತೆ ಮುಖ್ಯವಾಗಿ ನೋಡೋದಾದ್ರೆ, ಯಜ್ಞ ಯಾಗಾದಿಗಳಾಗಿರ್ಬೋದು, ಮತ್ತೆ ಆಚರಣೆಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ವ್ಯಕ್ತಿಗಳಿಗೆ ನಡೆಯುತ್ತಿದ್ದಂತ ದಾನದತ್ತಿಗಳನ್ನ ಏನ್ ಮಾಡ್ತಾನೆ, ರಾಜ್ಯದ ಆದಾಯ ಖಜಾನೆಯಿಂದ ಏನ್ ಮಾಡ್ತಾ ಇರ್ತಾನೆ, ಕೊಡ್ತಾ ಇರ್ತಾನೆ ಅಂತ ನಾವ್ ಏನ್ ಮಾಡ್ತೀವಿ, ತಿಳ್ಕೊತೀವಿ. ನೆಕ್ಸ್ಟ್ ಸೈನ್ಯ ಆಡಳಿತ. ಮುಖ್ಯವಾಗಿ ಸೈನ್ಯದ ಮುಖ್ಯಸ್ಥ ಯಾರಪ್ಪ ಅಂದ್ರೆ ರಾಜನೇ ಆಗಿರ್ತಾನೆ. ಅಂಡ್ ದೆನ್ ಸೈನ್ಯದಲ್ಲಿ ಯಾವ್ಯಾವ ರೀತಿಯ ಪಡೆ ಇರುತ್ತೆ, ಯಾವ್ಯಾವ ಪಡೆಗಳಿರ್ತವೆ ಅಂತ ನೋಡೋದಾದ್ರೆ, ರಥಪಡೆ ಇರುತ್ತೆ, ಅಶ್ವಪಡೆ ಇರುತ್ತೆ, ಗಜಪಡೆ ಇರುತ್ತೆ, ಅಂಡ್ ಏನ್ ಪದಾತಿ ದಳಗಳಿರ್ತವೆ. ಸೊ ಗಜಸಹಾನಿ ಎಂಬ ಅಧಿಕಾರಿ ಕೂಡ ಗಜಪಡೆಯ ಮುಖ್ಯಸ್ಥನಾಗಿರ್ತಾನೆ. ಗಜಸಹಾನಿ ಅನ್ನೋನು ಗಜಪಡೆಯ ಮುಖ್ಯಸ್ಥನಾಗಿರ್ತಾನೆ. ಅಂಡ್ ಏನ್ ತುರಗ ಸಹಾನಿ ಅನ್ನೋನು ಅಶ್ವಪಡೆಯ ಮುಖ್ಯಸ್ಥನಾಗಿರ್ತಾನೆ. ಅಂಡ್ ಏನ್ ಕದಂಬರ ದಾಖಲೆಗಳಲ್ಲಿ ಜಗದಾಳ, ದಂಡನಾಯಕ, ಸೇನಾಪತಿ ಇನ್ನಿತರ ಅನೇಕ ಅಧಿಕಾರಿಗಳ ಉಲ್ಲೇಖ ಇರೋದನ್ನ ನಾವ್ ಮಾಡ್ತೀವಿ, ನೋಡ್ತೀವಿ. ಅಂಡ್ ಏನ್ ಮುಖ್ಯವಾಗಿ ಅಶ್ವಪಡೆ ಇರುವುದು, ಗಜಪಡೆ ಇರುವುದು ತುಂಬಾ ಪ್ರಬಲವಾಗಿ ಇವ್ರ ಕಾಲಘಟ್ಟದಲ್ಲಿ ಇರುತ್ತೆ ಅಂತ ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ಯುದ್ಧ ಭೂಮಿಗೆ ಹೋಗುವ ಮುನ್ನ ಅಶ್ವ ಮತ್ತೆ ಗಜಗಳಿಗೆ ಮುಖ್ಯವಾಗಿ ಮದ್ಯಪಾನೀಯ ಅಥವಾ ಮಾದಕ ಪಾನಿಗಳನ್ನ ಏನ್ ಮಾಡ್ತಾ ಇರ್ತಾರೆ, ಕುಡಿಸ್ತಾ ಇರ್ತಾರೆ. ಮಾದಕ ಪಾನಿಗಳನ್ನ ನಾವೇನ್ ಕರಿತೀವಿ, ಡ್ರಗ್ಸ್ ಅಂತ ಕರಿತೀವಿ, ಅದೇ ರೀತಿ ಮಾದಕ ಪಾನಿಗಳನ್ನ ಏನ್ ಮಾಡ್ತಾ ಇರ್ತಾರೆ, ಕುಡಿಸ್ತಾರೆ ಅಂತ ನಾವೇನ್ ಮಾಡ್ತೀವಿ, ಇಲ್ಲಿ ತಿಳ್ಕೊತೀವಿ. ಇಲ್ಲಿ ಮುಖ್ಯವಾಗಿ
ಅಗಲವಾದಂತಹ ವೀರಗಲ್ಲುಗಳಲ್ಲಿ ಅಗಲವಾದಂತಹ ಹಾಗೂ ಉದ್ದವಾದ ಕತ್ತಿಗಳು ಮತ್ತೆ ಬಿಲ್ಲು ಬಾಣಗಳು, ಸ್ಥಿರಸ್ತ್ರಾಣಗಳು, ಕವಚಗಳು ಇತ್ಯಾದಿಗಳನ್ನ ಕೆತ್ತನೆ ಮಾಡಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಮತ್ತೆ ರಾಜ್ಯದಿಂದ ರಾಜ್ಯಕ್ಕೆ ತುಂಬಾ ಏನಾಗ್ತಾ ಇರತ್ತೆ, ಈ ಒಂದು ಸೈನ್ಯದ ಸಂಖ್ಯೆಯು ಕೂಡ ಕಾಲದಿಂದ ಕಾಲಕ್ಕೆ ಏನಾಗ್ತಾ ಇರತ್ತೆ, ಚೇಂಜಸ್ ಆಗೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ನ್ಯಾಯಾಡಳಿತದ ಬಗ್ಗೆ ಮಾತಾಡಿದ್ರೆ ಜುಡಿಷಿಯಲ್ ಸಿಸ್ಟಮ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನ್ಯಾಯಾಡಳಿತದ ಅಧಿಪತಿ ಯಾರಪ್ಪ ಅಂದ್ರೆ ರಾಜನೇ ಆಗಿರ್ತಾನೆ. ಸೊ ಇದರಲ್ಲಿ ಮುಖ್ಯವಾಗಿ ಪ್ರಾಂತ್ಯಾಧಿಕಾರಿಗಳು ನ್ಯಾಯಾಧಿಪತಿಗಳಾಗಿರ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಶ್ರೇಷ್ಠ ನ್ಯಾಯಾಧಿಪತಿ ಯಾರಪ್ಪ ಅಂತಂದ್ರೆ ಮುಖ್ಯವಾಗಿ ರಾಜನೇ ಆಗಿರ್ತಾನೆ ಅಂತ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಮುಖ್ಯವಾಗಿ ಕೃಷಿಗೆ ಅಗತ್ಯವಾದಂತ ನೀರನ್ನ ಒದಗಿಸ್ಕೋದು ಮುಖ್ಯವಾಗಿ ರಾಜನ ಕರ್ತವ್ಯ ಆಗಿರುತ್ತೆ. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಅನೇಕ ಕೆರೆಕಟ್ಟೆಗಳನ್ನ, ಕಾಲುವೆಗಳನ್ನ ಅವನ್ ಏನ್ ಮಾಡ್ತಾನೆ, ನಿರ್ಮಾಣ ಮಾಡಿಸ್ಕೊಡೋದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಈ ವಿಚಾರಗಳ ಬಗ್ಗೆ ಸಮಕಾಲೀನ ಶಾಸನಗಳು ಕೂಡ ಹೇಳಿವೆ. ಅಂಡ್ ದೆನ್ ಮುಖ್ಯವಾಗಿ ಮಯೂರವರ್ಮನ್ ಬಗ್ಗೆ ಮಾತಾಡೋದಾದ್ರೆ, ಕದಂಬ ವಂಶದ ಮಯೂರವರ್ಮನ್ ಬಗ್ಗೆ ಮಾತಾಡೋದಾದ್ರೆ, ಚಂದ್ರವಳ್ಳಿ ಶಾಸನವು ಏನ್ ಮಾಡುತ್ತೆ, ಅವನು ಕೆರೆಯನ್ನ ಕಟ್ಟಿಸ್ಕೊಟ್ಟ ಅಂತ ಏನ್ ಮಾಡುತ್ತೆ ಹೇಳ್ತಾ ಹೋಗುತ್ತೆ. ಸೊ ಕದಂಬರ ವಂಶದ ಮಯೂರವರ್ಮನನ್ನು ಚಂದ್ರವಳ್ಳಿಯಲ್ಲಿ ಏನ್ ಮಾಡ್ತಾನೆ, ಕೆರೆ ಕಟ್ಟಿಸ್ತಾನೆ. ಸೊ ಆ ವಿಚಾರಗಳ ಬಗ್ಗೆ ಏನ್ ಮಾಡುತ್ತೆ, ಚಂದ್ರವಳ್ಳಿ ಶಾಸನ ಏನ್ ಮಾಡುತ್ತೆ ಹೇಳ್ತಾ ಹೋಗುತ್ತೆ ಅಂತ. ಅಂಡ್ ದೆನ್ ಮುಖ್ಯವಾಗಿ ಈ ಶಾಂತಿವರ್ಮನ ಶಾಸನ ಕೂಡ ಏನ್ ಮಾಡುತ್ತೆ, ಕಾಕಸವರ್ಮನು ತಾಳಗುಂದದಲ್ಲಿ ದೇವಾಲಯ ಸಮೂಹ ಏನ್ ಮಾಡುತ್ತೆ, ಒಂದು ಕೆರೆಯನ್ನ ಏನ್ ಮಾಡಿದಾನೆ ಕಾಕಸವರ್ಮ ಕಟ್ಟಿಸ್ಕೊಟ್ಟಿದ್ದಾನೆ ಅಂತ ಏನ್ ಮಾಡುತ್ತೆ ಹೇಳೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದಾದ್ರೆ, ಗಂಗರ ಆಳ್ವಿಕೆಯಲ್ಲಿ ಕಟ್ಟಿಸಿದಂತ ಕೆರೆಗಳು ಮತ್ತು ಕೋಲಾರದಲ್ಲಿ ಇರ್ತಕ್ಕಂಥ, ಮೈಸೂರಿನಲ್ಲಿ ಇರ್ತಕ್ಕಂಥ ಕೆರೆಗಳು ಇಂದಿಗೂ ಕೂಡ ಇರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ದೆನ್ ಇವ್ರು ಬೆಳೀತಿದ್ದಂತ ಬೆಳೆಗಳ ಬಗ್ಗೆ ನಾವು ನೋಡೋದಾದ್ರೆ, ಜೋಳ ಇರ್ಬೋದು, ಕಾಳುಗಳು ಇರ್ಬೋದು, ತೊಗರಿ ಇರ್ಬೋದು, ಅವರೆ ಇರ್ಬೋದು, ಹುರುಳಿ ಇರ್ಬೋದು, ಹೆಸರು ಇರ್ಬೋದು, ಕಡಲೆ, ಉದ್ದು, ಧಾನ್ಯ ಕಾಳುಗಳು, ಎಳ್ಳು, ಅರಳು, ಇನ್ನಿತರ ಎಣ್ಣೆ ಕಾಳುಗಳನ್ನ ಏನ್ ಮಾಡ್ತಾ ಇರ್ತಾರೆ, ಬೆಳಿತಾ ಇರ್ತಾರೆ. ಅದಲ್ಲದೆ ವ್ಯಾಪಾರ ಬೆಳೆಗಳು ನೋಡೋದಾದ್ರೆ ಹತ್ತಿ, ಸೆಣಬುಗಳು ಕೂಡ ಅವನಿಗೆ ಏನಾಗಿರ್ತವೆ, ಪ್ರಮುಖವಾಗಿರ್ತವೆ. ಮತ್ತೆ ಸಾಂಬಾರು ಪದಾರ್ಥಗಳಾದಂತ ಏಲಕ್ಕಿ, ಲವಂಗ, ಧನಿಯ, ಮೆಣಸು, ಇನ್ನಿತರ ಶುಂಠಿ, ಇನ್ನಿತರ ಬೆಳೆಗಳನ್ನ ಏನ್ ಮಾಡ್ತಾ ಇರ್ತಾರೆ, ಬೆಳೀತಾ ಇರ್ತಾರೆ. ಮತ್ತೆ ಕಬ್ಬುಗಳು ಕೂಡ ಬೆಳೆಗಳನ್ನ ಬೆಳೀತಾ ಇರ್ತಾರೆ. ಅಡಿಕೆ, ವೀಳ್ಯದೆಲೆ, ತೆಂಗು, ಬಾಳೆಗಳನ್ನ ಬೆಳೀತಾ ಇರ್ತಾರೆ. ಹಣ್ಣು, ಹೂಗಳನ್ನ, ತರಕಾರಿಗಳನ್ನ ಬೆಳೀತಾ ಇರ್ತಾರೆ. ಅಂಡ್ ದೆನ್ ಭೂಕಂದಾಯದಲ್ಲಿ ಮುಖ್ಯವಾಗಿ ಪ್ರಮುಖವಾದ ಆದಾಯ ಯಾವ್ದಪ್ಪ ಅಂದ್ರೆ ಭೂಕಂದಾಯ ಅಂತ ಕರಿತೀವಿ. ಸೊ ಇದರಲ್ಲಿ ಹೆಚ್ಚಿನ ಆದಾಯನ ಅವ್ರು ಏನ್ ಮಾಡ್ತಾ ಇರ್ತಾರೆ, ಪಡ್ಕೋತಾ ಇರ್ತಾರೆ. ಸೊ ಜೊತೆಗೆ ಎರಡು ರೀತಿ ಭೂಮಿ ಇರ್ತದೆ. ಒಂದು ಗದ್ದೆ, ಇನ್ನೊಂದು ಒಣಭೂಮಿ ಅಂತ ಕರಿತೀವಿ ಅಥವಾ ಹೊಲಗಳು ಅಂತ ಕರಿತೀವಿ. ನೀರಾವರಿ ಭೂಮಿನ ಏನ್ ಕರಿತಾರೆ, ಗದ್ದೆ ಅಂತ ಕರಿತಾರೆ. ನೀರಾವರಿ ಇಲ್ದಿರೋ ಭೂಮಿನ ಏನ್ ಮಾಡ್ತಾನೆ, ಹೊಲ ಅಂತ ಕರಿತೀವಿ. ಸೊ ಆ ಹೊಲಕ್ಕೆ ತುಂಬಾನೇ ಟ್ಯಾಕ್ಸಸ್ ನ ಕಮ್ಮಿ ಆಗ್ತಾ ಇರ್ತಾನೆ, ಗದ್ದೆಗಳಿಗೆ ಹೆಚ್ಚಿನ ಟ್ಯಾಕ್ಸಸ್ ನ ಏನ್ ಮಾಡ್ತಾ ಇರ್ತಾನೆ. ಆಲ್ಮೋಸ್ಟ್ ಟ್ಯಾಕ್ಸಸ್ ಏನಾಗಿರುತ್ತೆ 1/6 ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡಿದ್ರೆ ಉದ್ದಿಮೆಗಳು, ಕೈಗಾರಿಕೆಗಳು ಹೇಗೆ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ನೋಡೋದಾದ್ರೆ, ಎಣ್ಣೆ ತೆಗೆಯುವಂತ ಕೈಗಾರಿಕೆಗಳು ಇರ್ತವೆ, ನೇಯ್ಗೆ ಮಾಡುವಂತ ಕೈಗಾರಿಕೆಗಳು ಇರ್ತವೆ, ಕಂಚುಗಾರಿಕೆ ಕೈಗಾರಿಕೆಗಳು ಇರ್ತವೆ, ಚಮ್ಮಗಾರಿಕೆ ಆಗಿರ್ಬೋದು. ಅಂಡ್ ದೆನ್ ಮರಗೆಲಸ ಇರ್ಬೋದು, ಲೋಹ ಕೆಲಸ ಆಗಿರ್ಬೋದು, ಗುಡಿ ಕೈಗಾರಿಕೆಗಳು ಕೂಡ ಅವರ ಕಾಲಘಟ್ಟದಲ್ಲಿ ಇರ್ತವೆ. ಮುಖ್ಯವಾಗಿ ಎಣ್ಣೆ ತೆಗೆಯುವಂತ ಕೈಗಾರಿಕೆಗಳು ತುಂಬಾ ಇದೆ. ತೇಲಿಗಾರ ಮತ್ತೆ ತಿಲಿಪಸಕ ಎಂಬ ಕರೆಯುತ್ತಿದ್ದಂತ ಸಮುದಾಯಗಳು ಏನ್ ಮಾಡ್ತವೆ, ತೇಲಿಗಾರ ಅಂಡ್ ದೆನ್ ತಿಲಪಿಸಕ ಅಂತ ಎಂಬುದಾಗಿ ಕರೆಯುವಂತ ಸಮುದಾಯದವರು ಏನ್ ಮಾಡ್ತಾರೆ, ಎಣ್ಣೆನ ತೆಗಿತಾ ಇರ್ತಾರೆ. ಅಂಡ್ ದೆನ್ ಮುಖ್ಯವಾಗಿ ನೋಡೋದಾದ್ರೆ, ಎಣ್ಣೆಯ ತೆಗೆಯೋದ್ರಲ್ಲಿ ತುಂಬಾ ವಿಧಾನಗಳಿರ್ತವೆ. ಸೊ ಅದ್ರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಕೈಗಾಣ ಅಂತ ಕರಿತೀವಿ, ಕೈಗಿಂದ ಗಾಣ ತೀರ್ಸೋದು. ಮೆಟ್ಟು ಗಾಣ ಅಂತ ಕರಿತೀವಿ, ಕಾಲಿನ ಮೂಲಕ ಗಾಣ ಆಡ್ಸೋದು. ಎತ್ತು ಗಾಣ ಅಂತ ಕರಿತೀವಿ, ಎತ್ತುಗಳನ್ನ ಕಟ್ಕೋದು ಗಾಣ ಆಡ್ಸೋದು. ಈ ತರದ ಅನೇಕ ಎಣ್ಣೆ ತೆಗೆಯುವಂತ ಉದ್ದಿಮೆಗಳು ಇರ್ತವೆ. ಅಂಡ್ ಮರಗೆಲಸ ಮಾಡುವಂತ ಉದ್ಯಮಿಗಳು ಇರ್ತವೆ. ಗಾಡಿಗಳು, ದೋಣಿಗಳಾಗಿರ್ಬೋದು, ಪಲ್ಲಕ್ಕಿ, ಕಟ್ಟಡಗಳಾಗಿರ್ಬೋದು, ಇನ್ನಿತರ ಮರದ ಸಾಮಾನುಗಳನ್ನ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ. ಅವ್ರನ್ನ ನಾವೇನ್ ಕರಿತೀವಿ, ಬಡಗಿಗಳು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಅದಲ್ಲದೆ ಮುಖ್ಯವಾಗಿ ನೋಡೋದಾದ್ರೆ ಅದಿರುಗಳು ಕೂಡ ಇರ್ತವೆ. ಯಾವ್ಯಾವ ಅದಿರುಗಳನ್ನು ನೋಡಿದ್ರೆ ಕಬ್ಬಿಣ, ಚಿನ್ನ, ಇನ್ನಿತರ ಅನೇಕ ಅದಿರುಗಳು ಇರ್ತವೆ. ಎಲ್ಲಿಯಪ್ಪ ಅಂದ್ರೆ ಕೋಲಾರ, ಸಂಡೂರು, ಹೊನ್ನಾವರ, ಹೊನ್ನಾಳಿ, ಹುನಗುಂದ, ಇನ್ನಿತರ ಅನೇಕ ಸ್ಥಳಗಳಲ್ಲಿ ಕಬ್ಬಿಣ, ಚಿನ್ನ, ಬೆಳ್ಳಿ, ತಾಮ್ರ, ಇನ್ನಿತರ ಅನೇಕ ನಿಕ್ಷೇಪಗಳು ಸಿಕ್ಕಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ಮಾತಾಡೋದಾದ್ರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ತುಂಬಾನೇ ವ್ಯಾಪಾರ ಸಂಬಂಧಗಳು ಇರ್ತವೆ. ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಿಲಾಶಾಸನಗಳೇ ಅಥವಾ ಸಾಕ್ಷಿಗಳೇನಪ್ಪಾ ಅಂದ್ರೆ ಶಿಲಾಶಾಸನಗಳೇ ಹೇಳ್ತಾ ಹೋಗ್ತವೆ. ಮತ್ತೆ ಮುಖ್ಯವಾಗಿ ನೋಡೋದಾದ್ರೆ ವ್ಯಾಪಾರವನ್ನ ಪ್ರೋತ್ಸಾಹಕ್ಕೋಸ್ಕರ ಅವನೇನ್ ಮಾಡ್ತಾನೆ ಅಂದ್ರೆ ವರ್ತಕರಿಗೆ ಸಹಾಯ ಮಾಡ್ತಾನೆ. ವರ್ತಕರಿಗೆ ಸಹಾಯ ಆಗ್ಲಿ ಅಂತ ವಿಶ್ರಾಂತಿ ಗೃಹಗಳನ್ನ ಏನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ. ಮತ್ತೆ ರೋಮನ್ ದೇಶದ ನಡುವೆ ವ್ಯಾಪಾರ ಸಂಬಂಧ ಇರ್ತು ಅನ್ನೋದಕ್ಕೆ ರೋಮನ್ ನಾಣ್ಯಗಳು ನಮ್ಗೆ ಏನಾಗಿದೆ, ಸಾಕ್ಷಿಯಾಗಿವೆ. ಮತ್ತೆ ರೋಮು ಚೀನಾ, ಪರ್ಷಿಯಾ, ಶ್ರೀಲಂಕಾ ಮತ್ತಿತರ ಪೂರ್ವ ರಾಷ್ಟ್ರಗಳ ನಡುವೆ, ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧ ಇಟ್ಕೊಂಡಿರುವಂತ ನಮ್ಗೇನಾಗತ್ತೆ ಶಾಸನಗಳ ಮೂಲಕ ತಿಳಿಯುತ್ತೆ. ಮತ್ತೆ ನಾಣ್ಯಗಳ ಮೂಲಕ ನಮ್ಗೇನಾಗತ್ತೆ ತಿಳಿಯೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂಡ್ ದೆನ್
ಇನ್ನಿತರ ಇನ್ನೂ ಅನೇಕ ವ್ಯಾಪಾರ ಸಂಬಂಧನ ಇಟ್ಕೊಂಡಿರ್ತಾರೆ. ಮುಖ್ಯವಾಗಿ ಸುಗಂಧ ದ್ರವ್ಯಕ್ಕೆ ಸಂಬಂಧಿಸಿದಂತ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇರ್ತಾರೆ. ಇಂಡಿಯನ್ ಜೊತೆಗೆ ರೇಷ್ಮೆ, ಲವಂಗ, ಗಂಧದ ಮರ, ಚಕ್ಕೆ, ತೇಗ, ಬಿದಿರು, ಕರಿಮರ ಇನ್ನಿತರ ವಸ್ತುಗಳನ್ನ ಏನ್ ಮಾಡ್ತಾರೆ, ಬೇರೆ ದೇಶಗಳಿಗೆ ಏಷ್ಯಾ ರಫ್ತುಗಳಿಗೆ ಏನ್ ಮಾಡ್ತಾರೆ, ಏಷ್ಯಾ ರಾಷ್ಟ್ರಗಳಿಗೆ ರಫ್ತು ಮಾಡೋದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ವಜ್ರ, ವೈಡೂರ್ಯ, ಔಷಧಿ ಸಸ್ಯಗಳನ್ನ ಅವ್ರ ಏನ್ ಮಾಡ್ತಾ ಇರ್ತಾರೆ, ಚೀನಾ ದೇಶಕ್ಕೆ ರಫ್ತು ಮಾಡ್ತಾ ಇರ್ತಾರೆ. ಜೊತೆಗೆ ಚೀನಾ ದೇಶದಿಂದ ರೇಷ್ಮೆಯನ್ನು ತಗೊಳ್ತಾ ಇರ್ತಾರೆ. ಅಂಡ್ ದೆನ್ ಇನ್ನು ಅನೇಕ ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯಲ್ಲಿ ಈ ಒಂದು ತರಗತಿಯಲ್ಲಿ ಇಷ್ಟು ನಾನು ಸಿಲೆಬಸ್ ನ ಕವರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ನಾನು ಇನ್ನೊಂದಷ್ಟು ವಿಚಾರಗಳ ಮೂಲಕ ನಾಳೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ, ಕೀ ಪಾಯಿಂಟ್ಸ್ ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪರೀಕ್ಷಾ ದೃಷ್ಟಿಯಿಂದ ನಾನು ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕೋ ಅಷ್ಟು ಫಾಸ್ಟ್ ಆಗಿ ಮಾಡ್ಕೊಟ್ಟಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ನ ಮಾಡ್ಕೊಟ್ಟಿದ್ದೀನಿ. ಜೊತೆಗೆ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಅನ್ಸುತ್ತೆ ಇನ್ನೊಂದಷ್ಟು ಕ್ವಶನ್ಸ್ ನೀವೇನ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಈ ಮೂಲಕ ತಿಳಿಸ್ತಾ ನನ್ನ ಕ್ಲಾಸ್ ಅನ್ನ ಇಷ್ಟಕ್ಕೆ ಮುಗಿಸ್ತೀನಿ. ಥ್ಯಾಂಕ್ ಯು.
ಹಾ ರೈಟ್. ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳನ್ನ ಸಣ್ಣ ಸಣ್ಣ ಭಾಗಗಳಾಗಿ ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ. ಇದ್ರಲ್ಲಿ ಕನ್ಫ್ಯೂಷನ್ ಬೇಡ. ಮತ್ತೆ ಆರ್ಥಿಕ ವ್ಯವಸ್ಥೆ ಮೂಲಭೂತ ಪ್ರಶ್ನೆಗಳು ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾ ಇದ್ದೀನಿ, ಒಂದು ಲಿಂಕ್ ಕೊಡ್ತಾ ಇದ್ದೀನಿ ನಿಮ್ಗೆ. ಆರ್ಥಿಕ ವ್ಯವಸ್ಥೆ ಮೂಲಭೂತ ಪ್ರಶ್ನೆಗಳು: ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಎಷ್ಟನ್ನ ಉತ್ಪಾದನೆ ಮಾಡಬೇಕು, ಯಾರಿಗೋಸ್ಕರ ಉತ್ಪಾದನೆ ಮಾಡಬೇಕು, ಮತ್ತೆ ಎಷ್ಟು ಪ್ರಮಾಣದ ಸಂಪನ್ಮೂಲಗಳನ್ನು ಬಳಸ್ಕೋಬೇಕು, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕ ಬೆಳವಣಿಗೆಯನ್ನ ಹೇಗೆ ಸಾಧಿಸಬೇಕು. ಇದು ಮೂಲಭೂತ ಪ್ರಶ್ನೆಗಳು. ಈ 5 ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವಾಗಿ ಸ್ವಾಮಿಯಲ್ಸನ್ ಉತ್ಪಾದನಾ ಸಾಧ್ಯತೆ ರೇಖೆಯನ್ನು ರಚಿಸಿದ್ದಾನೆ. ಇದು ಅವ್ರಿಗೆ ಉತ್ತರವನ್ನ ಕೊಡುತ್ತೆ. ಏನನ್ನ? ಯುದ್ಧ ಸಲಕರಣೆಗಳನ್ನ, ಆಹಾರ ಪದಾರ್ಥಗಳನ್ನ ನಾನಾಗ್ಲೇ ಹೇಳಿದ್ದೀನಿ, ಆಯ್ತಾ. ನಂತರ ನೀವು ಅನುಭೋಗ್ಯ ವರ್ತನೆಯ ಸಿದ್ಧಾಂತಕ್ಕೆ ಬಂದ್ರೆ, ಅನುಭೋಗ್ಯ ವರ್ತನೆಯಲ್ಲಿ ಅನುಭೋಗ ಎಂದ್ರೇನು ಅನ್ನೋ ತಿಳ್ಕೊಂಡಿದ್ರ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಿಮ್ಗೆ, ನೀವು ಕಾಮೆಂಟ್ ಅಲ್ಲಿ ಹಾಕಿದ್ದೀರ. ಮಾನವನ ಬಯಕೆಗಳನ್ನು ಈಡೇರಿಸುವ ಸಲುವಾಗಿ ಸರಕುಗಳನ್ನು ಬಳಸುವುದಕ್ಕೆ ಅನುಭೋಗ ಅಂತ ಕರಿತೀವಿ. ಮಾನವನ ಬಯಕೆಗಳನ್ನ ಈಡೇರಿಸುವ ಸಲುವಾಗಿ ಸರಕುಗಳನ್ನ ಬಳಸುವುದಕ್ಕೆ ಅನುಭೋಗ ಅಂತ ಕರಿತೀವಿ. ಅನುಭೋಗದಲ್ಲಿ 3 ವಿಧ ಇದೆ: ನೇರ ಅನುಭೋಗ, ಪರೋಕ್ಷ ಅನುಭೋಗ, ಅನುಪಯುಕ್ತ ಅನುಭೋಗ. ನಂತರ ಅನುಭೋಗದ ವರ್ತನೆಯನ್ನು ಅಭ್ಯಾಸ ಮಾಡೋದ್ರಲ್ಲಿ ಎರಡನೆಯ ಒಂದು ಕಲ್ಪನೆ ಅಂದ್ರೆ, ಮೀಮಾಂಸೆ ಅಂದ್ರೆ ತುಷ್ಟಿಗುಣ. ನೀವು ಕೇಳಿದ್ರೆ ಯಾರ ತುಷ್ಟಿಗುಣ ಅಂದ್ರೆ ಏನು ಅಂತ? ಮಾನವನ ಬಯಕೆಗಳನ್ನ ಈಡೇರಿಸುವ ಗುಣವನ್ನ ಹೊಂದಿರುವ ಸರಕು ಸೇವೆಗಳಿಗೆ ಅರ್ಥ ಮಾಡ್ಕೋಬೇಕು. ಮಾನವನ ಬಯಕೆಗಳನ್ನ ಈಡೇರಿಸುವ ಗುಣವನ್ನ ಹೊಂದಿರುವ ಸರಕು ಸೇವೆಗಳಿಗೆ ತುಷ್ಟಿಗುಣ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಈ ತುಷ್ಟಿಗುಣಕ್ಕೆ ಫಿಸಿಕಲ್ ಎಂಟಿಟಿ ಇಲ್ಲ, ವೈಯಕ್ತಿಕ ಎಂಟ್ರಿ ಇಲ್ಲ, ಇದು ಆಯ್ತಾ. ಭೌತಿಕ ಇಲ್ಲ, ಮಾನಸಿಕ ಲೆಕ್ಕಾಚಾರ ಇದೆ, ಆಯ್ತಾ. ಇದೊಂದು ಲೆಕ್ಕಾಚಾರ ಆಲ್ಫರ್ಡ್ ಮಾರ್ಷಲ್ ಒಂದು ಮೀಮಾಂಸೆ ಆಗಿದೆ. ಈ ತುಷ್ಟಿಗುಣ ನಿಯಮದಲ್ಲಿ, ತುಷ್ಟಿಗುಣ ನಿಮ್ಗಾಗ್ಲೇ ಗೊತ್ತು. ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಮತ್ತೆ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗುತ್ತೆ, ಒಪ್ಪತ್ತೆ, ಆಯ್ತು. ಮತ್ತೆ ತುಷ್ಟಿಗುಣದಲ್ಲಿ ನಿಯಮಗಳನ್ನ ತಿಳ್ಕೊಂಡ್ರಿ, ನಾವು ನೆನ್ನೆ ತಿಳ್ಕೊಂಡ್ರಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಸಮಸೀಮಾಂತ ತುಷ್ಟಿಗುಣ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಪದಾರ್ಥವನ್ನ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅನುಭೋಗಿಸುತ್ತಾ ಹೋದಾಗೆ, ಆದರ್ಶ ಮಟ್ಟದಲ್ಲಿ ಅನುಭೋಗಿಸುತ್ತಾ ಹೋದಾಗೆ ಆ ವಸ್ತುವಿಂದ ಸಿಗುವಂತ ತುಷ್ಟಿಗುಣ ಕಡಿಮೆ ಆಗುತ್ತೆ. ನೀವು ನೆನ್ನೆ ನಾನು ಹೇಳ್ಬೇಕಾದ್ರೆ ಕೇಕ್ನ ಉದಾಹರಣೆಯನ್ನ ಕೊಟ್ಟೆ. ಮೊದಲನೇ ಕೇಕು, 2ನೇ ಕೇಕು, 3ನೇ ಕೇಕು, ಹೀಗೆ ತಿಂತಾ ಹೋಯ್ತಾದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತೆ. ಎಲ್ಲ ಒಂದ್ ಕಡೆ ಸೀಮಾಂತ ತುಷ್ಟಿಗುಣ 0 ಆಗುತ್ತೆ, ಎಲ್ಲ ಒಂದ್ ಕಡೆ ಋಣಾತ್ಮಕ ಹಂತಕ್ಕೆ ಹೋಗುತ್ತೆ. ಈ ಸೀಮಾಂತ ಅಂದ್ರೇನು? ನಿಮ್ಗೆ ಕ್ವಶನ್. ಹೆಚ್ಚುವರಿ ಅಂತ ಅಷ್ಟೇ. ಸೀಮಾಂತ ಅಂತ ಅಂದ್ರೆ ಜಸ್ಟ್ ಹೆಚ್ಚುವರಿ ಯೂನಿಟ್, ಗೊತ್ತಾಗ್ತಲ್ಲ. ಹೆಚ್ಚುವರಿ ಉತ್ಪಾದನೆಯನ್ನ, ಹೆಚ್ಚುವರಿ ಯೂನಿಟ್ಗಳನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ, ಆಯ್ತಾ. ಇದನ್ನ ಟೇಬಲ್ ರೇಖಾಚಿತ್ರದಲ್ಲಿ ನೀವು ತಿಳ್ಕೊಂಡ್ರಿ. ನಂತರ ಸಮಸೀಮಾಂತ ತುಷ್ಟಿಗುಣ ನಿಯಮ, ಇದರಲ್ಲಿ ಆಲ್ಫರ್ಡ್ ಮಾರ್ಷಲ್ ಈ ಮೀಮಾಂಸೆಯನ್ನು ಅಭಿವೃದ್ಧಿಪಡಿಸಿರೋದು. ಏನು? 2 ವಸ್ತುಗಳಿಂದ ಅನುಭೋಗಿಗೆ ಯಾವ ಹಂತದಲ್ಲಿ ಸಮನಾದ ತುಷ್ಟಿಗುಣ ಸಿಗುತ್ತೆ, ಇವನು ಬದಲಿಸ್ತಾ ಹೋಯ್ತಾ ಇರ್ತಾನೆ 2 ವಸ್ತುಗಳನ್ನ. ಅದನ್ನ ಹೆಚ್ಚಾಗಿ ತಗೊಳ್ಳೋ, ಇದನ್ನ ಹೆಚ್ಚಾಗಿ ತಗೊಳ್ಳೋ. ಯಾವ ರೀತಿ ತೃಪ್ತಿಯನ್ನ ಪಡೆಯೋದು? ಮಿತವಾದ ಆದಾಯದಿಂದ ಹೇಗೆ ಇವನು ಪರಮಾವಧಿ ತೃಪ್ತಿಯನ್ನ ಪಡಿಬೇಕು ಅನ್ನೋದಕ್ಕೆ ಬದಲಾಯಿಸ್ತಾ ಹೋಯ್ತಾ ಇರ್ತಾನೆ. ಆದ್ರಿಂದ ಬದಲಿಕೆಯ ನಿಯಮ. ಎಲ್ಲ ಒಂದ್ ಕಡೆ ನಿಂತ್ಕೋತಾನೆ, ಅದನ್ನೇ ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೀವಿ. ಆ ನಿಂತ್ಕೊಂಡಂತ ಬಿಂದುವಿನಲ್ಲಿ ಇವನ್ಗೆ ಅತ್ಯಂತ ಅತ್ಯಧಿಕ ತೃಪ್ತಿ ಸಿಗುತ್ತೆ. ಆದ್ರಿಂದ ಇದನ್ನ
ಪರಮಾವಧಿ ತೃಪ್ತಿ ನಿಯಮ ಅಂತ ಕರಿತೀವಿ. ನಂತರ ನಿನ್ನೆ ನಾನು ಪಾಠ ಮಾಡಿದ್ರಲ್ಲಿ ಅನುಭೋಗಿ ಮಿಗತೆ ಅಥವಾ ಹೆಚ್ಚಳ. ಅನುಭೋಗಿ ತಾನು ಕೊಡಲು ಇಚ್ಛಿಸುವ ಬೆಲೆ ವಾಸ್ತವಿಕ ಬೆಲೆಗೂ ಇರುವ ವ್ಯತ್ಯಾಸವನ್ನ ಅನುಭೋಗಿ ಅಧಿಶೇಷ ಮಿಗತೆ ಹೆಚ್ಚಳ ಅಂತ ಕರಿತೀವಿ. ಇದನ್ನ ನಾನು ಒಳ್ಳೆ ಉದಾಹರಣೆ ಕೊಟ್ಟೆ. ಬ್ಲಡ್, ಫಿಲಂ ಟಿಕೆಟು, ಮತ್ತೆ ಯಾವ್ದಾದ್ರು ಹಳ್ಳಿಗೆ ಹೋದಾಗ ನಿಮ್ಮ ಕಾರಲ್ಲ ಪೆಟ್ರೋಲ್ ಮುಗ್ದೋದಾಗ, ಕಾರಲ್ಲಿ ಪೆಟ್ರೋಲ್ ಮುಗ್ದೋದಾಗ ನೀವು ಎಷ್ಟು ಕೊಡಕ್ಕೂ ರೆಡಿ ಇರ್ತೀರಾ ಅನ್ನುವಂತ. ಮತ್ತೆ ಇದನ್ನ ಕ್ವಶನ್ ಮಾಡಿದ. ಇದೆಲ್ಲ ಆದ್ಮೇಲೆ ಅನುಭೋಗಿಯ ವರ್ತನೆಯನ್ನ ಒಂದ್ ಸ್ವಲ್ಪ ಆದರ್ಶ ಮಟ್ಟದಲ್ಲಿ ತಿಳಿಸುವಂತದಕ್ಕೆ ನಾವು ನಮ್ಮ RJD ಎಲನ್ X ರವರು, RJD X ಮತ್ತೆ ಎಲನ್ ರವರು, ಇಲ್ಲಿ RJD X ಮತ್ತೆ ಎಲನ್ ರವರು ಔದಾಸೀನ್ಯ ವಕ್ರರೇಖೆಯನ್ನ ಜಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಿದು ಔದಾಸೀನ್ಯ ವಕ್ರರೇಖೆ ಅಂದ್ರೆ ಏನು? ಒಂದು ನಿರ್ದಿಷ್ಟ ಮಟ್ಟದ ಎರಡು ಸರಕುಗಳ ಅನೇಕ ಸಂಯೋಜನೆಗಳನ್ನ ರೇಖೆ ಮೂಲಕ ತಿಳಿಸೋದಕ್ಕೆ ಔದಾಸೀನ್ಯ ವಕ್ರರೇಖೆ. ಎರಡು ಸರಕುಗಳ ನಿರ್ದಿಷ್ಟ ಮಟ್ಟದ ಎರಡು ಸರಕುಗಳ ಅನೇಕ ಸಂಯೋಜನೆಗಳಿಂದ ಅನುಭೋಗಿಗೆ ಸಮನಾಗಿ ತೃಪ್ತಿ ಕೊಡುವಂತ ಬಿಂದುಗಳನ್ನ ಸೇರಿಸಿದ್ರೆ ಅದನ್ನ ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಇದು ಒಂದ್ ಸ್ವಲ್ಪ ಅರ್ಥ ಆಗ್ಬೇಕಾದ್ರೆ ಅದಕ್ಕೆ RJD X ಮತ್ತೆ ಎಲ್ಲನ್ನೇ ಹೇಳ್ಬಿಟ್ಟಿದ್ದಾರೆ. ನೀವು ಔದಾಸೀನ್ಯ ವಕ್ರರೇಖೆನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ನಾಲೆಡ್ಜ್ ಫೆಲೋಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿದ್ದಾರೆ. ಅಂದ್ರೆ ಬುದ್ಧಿವಂತರು ಯಾರು ಇದನ್ನ ಓದ್ತಾರೆ ಅವ್ರು ಬುದ್ಧಿವಂತರು ಅಂತ ಹೇಳ್ಬಿಟ್ಟಿದ್ದಾರೆ. ಹೇಗೆ ಔದಾಸೀನ್ಯ ವಕ್ರರೇಖೆ ತುಷ್ಟಿಗುಣಕ್ಕಿಂತ ಒಂದು ರಿಫಾರ್ಮ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಇದೆ. ತುಷ್ಟಿಗುಣದಲ್ಲಿ ತುಷ್ಟಿಗುಣವನ್ನ ಸಂಖ್ಯೆಗಳ ಮೂಲಕ ಅಳತೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಔದಾಸೀನ್ಯ ವಕ್ರರೇಖೆಯಲ್ಲಿ ಇಲ್ಲ, ಸಂಖ್ಯೆಗಳಿಂದ ಅಳತೆ ಮಾಡಕ್ಕಾಗಲ್ಲ. ನಾವು ಒಲವನ್ನ ವ್ಯಕ್ತಪಡಿಸಿದ್ರೆ, ಎರಡು ವಸ್ತುಗಳಲ್ಲಿ ಯಾವ್ದಾದ್ರು ಒಂದು ವಸ್ತುವಿನ ಒಲವನ್ನ ವ್ಯಕ್ತಪಡಿಸಿದ್ರೆ ಅವನು ಅದ್ರ ಬಗ್ಗೆ ಪ್ರಥಮ ಸ್ಥಾನವನ್ನ ಕೊಡ್ತಾನೆ, ಅವನು ಈ ಉಳಿದದ್ದನ್ನ ಎರಡನೇ ಸ್ಥಾನವನ್ನ ಕೊಡ್ತಾನೆ. ಉದಾಹರಣೆಗೆ ಏನು ಬೇಡಿ, ಎರಡು ಏನೋ ಒಂದು ಕಿತ್ತಳೆ ಹಣ್ಣು, ಇನ್ನೊಂದು ಮಾವಿನ ಹಣ್ಣು ನೋಡಿ, ಒಂದು ಕಿತ್ತಳೆ ಹಣ್ಣು, ಒಂದು ಮಾವಿನ ಹಣ್ಣು. ಹೇಗೆ ಇವನು ಸಮತೋಲನದಲ್ಲಿ ಎರಡು ಹಣ್ಣುಗಳಿಂದ ಹೇಗೆ ಇವನು ಸಮತೋಲನವನ್ನು ಪಡಿತಾನೆ ಅಂದಾಗ ಇಲ್ಲಿ ಸ್ಥಾನ ಸೂಚಕವನ್ನ ಕೊಡ್ತಾನೆ. ಇಲ್ಲಿ ಅಂಕಿ ತುಷ್ಟಿಗುಣವನ್ನ ಅಳತೆ ಮಾಡಕ್ಕಾಗಲ್ಲ, ತುಷ್ಟಿಗುಣವನ್ನ ಲೆಕ್ಕಾಚಾರ ಮಾಡಕ್ಕಾಗಲ್ಲ ಅಂಕಿಗಳ ಮೂಲಕ. ಇದನ್ನ ಸ್ಥಾನವನ್ನ ಸೂಚಿಸಿ ತುಷ್ಟಿಗುಣವನ್ನ ಅಳತೆ ಮಾಡ್ಬೋದು ಅಂತ JR X ಅಂಡ್ ಎಲನ್ ತಿಳಿಸಿದ್ದಾರೆ. ಆದ್ರಿಂದ ಇದನ್ನ ಆರ್ಡಿನಲ್ ಯುಟಿಲಿಟಿ, ಸ್ಥಾನ ಸೂಚಕ ತುಷ್ಟಿಗುಣ ಅಂತ ಕರಿತೀವಿ. ಸ್ಥಾನ ಕೊಡ್ತೀವಿ. ಈಗ ಎರಡು ವಸ್ತು ಇದೆ, ಒಂದು ಮಾವಿನ ಹಣ್ಣು, ಒಂದು ಕಿತ್ತಳೆ ಹಣ್ಣು. ನೀವು ಮಾವಿನ ಹಣ್ಣಿಗೆ ನೀವು ಕೈ ಹಾಕಿದ್ರೆ ಮನಸ್ಸನ್ನ ಸೋತ್ರೆ ಕಿತ್ತಳೆ ಹಣ್ಣಿಗೆ ಬಗ್ಗೆ ಉದಾಸೀನವನ್ನು ಹೊಂದ್ತೀರಾ. ಅಂದ್ರೆ ಮಾವಿನ ಹಣ್ಣಿಗೆ ಪ್ರಥಮ ಸ್ಥಾನ ಕೊಟ್ಟಂಗಾಯ್ತು, ಕಿತ್ತಳೆ ಹಣ್ಣಿಗೆ ಎರಡನೇ ಸ್ಥಾನ ಕೊಟ್ಟಂಗಾಯ್ತು. ಅರ್ಥ ಆಯ್ತಾ? ಇದನ್ನೇ ನಾವು ಔದಾಸೀನ್ಯ ರೇಖೆ ಅಥವಾ ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಅಂದ್ರೆ ಈಗ ಸಂಯೋಜನೆಗಳಿರ್ತವೆ ಅಂತ ಇಟ್ಕೊಳ್ಳಿ. ಈಗ ಹಲವಾರು ನಿಮ್ಗೆ ಟೇಬಲ್ ನ ಬರ್ದೇ ತೋರಿಸ್ಬೇಕು. ಈಗ ಒಂದ್ ವೇಳೆ ಎರಡು ಸಂಯೋಜನೆಗಳು ನೋಡಿ ಕಾಣುತ್ತೆ ಅಂತ ಅನ್ಕತ್ತೀನಿ ನಾನು. ನಿಮ್ಗೆ ಈ ಟೇಬಲ್ ಅಲ್ಲಿ ನೋಡಿ, ಆಯ್ತಾ? ಈ ಒಂದು ಟೇಬಲ್ ಹಾಕಿ ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಸಂಯೋಜನೆಗಳು ಆಯ್ತಾ? ಇದು ಮಾವಿನ ಹಣ್ಣು ಆಯ್ತಾ? ಇದು ಕಿತ್ತಳೆ ಹಣ್ಣು ಅಂತಾನೆ ಇದೆ. ಕಿತ್ತಳೆ ಹಣ್ಣು ಆಯ್ತಾ? ಕಿತ್ತಳೆ ಹಣ್ಣಿನಿಂದ ಸಿಗುವಂತ ತುಷ್ಟಿಗುಣ ಕಿತ್ತಳೆ ಹಣ್ಣುಗಳು ಆಯ್ತಾ? ಇಲ್ಲಿ ಹಲವಾರು ಸಂಯೋಜನೆಗಳಾಗ್ತವೆ. A, B, C, D ಈ ಸಂಯೋಜನೆಗಳಿವೆ. A ಸಂಯೋಜನೆಯಲ್ಲಿ ನಮ್ಮ ಅನುಭೋಗಿ ಮಾವಿನ ಹಣ್ಣನ್ನ ಒಂದು ಮಾವಿನ ಹಣ್ಣನ್ನು ತಗೋತಾನೆ, ಕಿತ್ತಳೆ ಹಣ್ಣನ್ನ 12 ತಗೋತಾನೆ. ಕಿತ್ತಳೆ ಹಣ್ಣುಗಳನ್ನ 12 ತಗೋತಾನೆ. ಮತ್ತೆ ಬಿ ಸಂಯೋಜನೆಯಲ್ಲಿ ಎರಡು ಮಾವಿನ ಹಣ್ಣು 8 ಕಿತ್ತಳೆ ಹಣ್ಣನ್ನ ಸಂಯೋಜನೆಯಲ್ಲಿ ಪಡ್ಕೋತಾನೆ. ಮತ್ತೆ ಸಿ ಸಂಯೋಜನೆಯಲ್ಲಿ 5
ಕಿತ್ತಳೆ ಹಣ್ಣು ಒಂದು ಮಾವಿನ ಹಣ್ಣನ್ನು ಹೆಚ್ಚು ಮಾಡ್ತಾನೆ. ಮತ್ತೆ ಡಿ ಸಂಯೋಜನೆಯಲ್ಲಿ 3 ಕಡಿಮೆ ಮಾಡ್ತಾರೆ ಕಿತ್ತಳೆ ಹಣ್ಣ, ಇದನ್ನ ಜಾಸ್ತಿ ಮಾಡ್ತಾನೆ. ಯಾವ್ದನ್ನ? ಮಾವಿನ ಹಣ್ಣುಗಳನ್ನ. ಮತ್ತೆ ಈ ಸಂಯೋಜನೆಯಲ್ಲಿ ಮಾವಿನ ಹಣ್ಣನ್ನೇ ಜಾಸ್ತಿ ಮಾಡ್ತಾನೆ, ಕಡಿಮೆ ಮಾಡ್ತಾನೆ. ಈ ಎಲ್ಲ ಸಂಯೋಜನೆಗಳಿಂದ ಅನುಭೋಗಿಗೆ ಸಮನಾದ ತೃಪ್ತಿ ಸಿಗುತ್ತೆ. ನಮ್ಮ ಅನುಭೋಗಿ ಏನಲ್ಲಿದ್ರು ಅರ್ಥ ಮಾಡ್ಕೋಬೇಕು ತಾವು. ನಮ್ಮ ಅನುಭೋಗಿ ಏ ಸಂಯೋಜನೆಯಲ್ಲಿದ್ರು ಒಂದು ಮಾವಿನ ಹಣ್ಣು 12 ಕಿತ್ತಳೆ ಹಣ್ಣು ತಿಂದ್ರು ಅಷ್ಟೇ ಸಮನಾದ ತೃಪ್ತಿ. ಅಥವಾ ಈ ಬಿಂದುವಿನಲ್ಲಿ 5 ಮಾವಿನ ಹಣ್ಣು 2 ಕಿತ್ತಳೆ ಹಣ್ಣು ತಿಂದ್ರು ಅಷ್ಟೇ ಸಮನಾದ ತೃಪ್ತಿ. ಎ ಬಿ ಸಿ ಡಿ ಈ ಬಿಂದುಗಳಲ್ಲಿ ಯಾವುದೇ ಬಿಂದುವಿನಲ್ಲಿದ್ರು ಅವನು ಸಮತೋಲನ ತೃಪ್ತಿಯನ್ನ ಪಡಿತಾನೆ ಅನ್ನುವಂತ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ವಿ. ಅರ್ಥ ಆಯ್ತಲ್ಲ? ಇದನ್ನ ನಾವು ರೇಖಾಚಿತ್ರದ ಮೂಲಕವೂ ತಿಳ್ಕೋಬಹುದು. ಇದನ್ನ ಎರಡು ಸರಕುಗಳ ಅನೇಕ ಸಂಯೋಜನೆಗಳಿಂದ ಸಮನಾದ ತೃಪ್ತಿ ಕೊಡುವಂತ ಬಿಂದುವನ್ನ ಸೇರಿಸುವುದಕ್ಕೆ ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಈಗ ಇದನ್ನೇ ಒಂದು ರೇಖಾಚಿತ್ರದ ಮೂಲಕವೂ ತಿಳ್ಕೋಬಹುದು. ನಾವು ತಿಳ್ಕೊಳ್ಳಬೇಕು. ಇದು ರೇಖಾಚಿತ್ರ ನಾವು ಬರೀತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ, ಗೊತ್ತಾಗ್ತಲ್ಲ? ಅಂದ್ರೆ ಇಲ್ಲಿ ಎ ಸಂಯೋಜನೆ OX ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನ ನೋಡಿ, ಮಾವಿನ ಹಣ್ಣುಗಳನ್ನ ಪ್ರತಿನಿಧಿಸುತ್ತದೆ. ಇದು ವೈ ಸಂಯೋಜನೆ ಕಿತ್ತಳೆ ಹಣ್ಣುಗಳನ್ನ ಪ್ರತಿನಿಧಿಸುತ್ತದೆ. ಕಿತ್ತಳೆ ಹಣ್ಣುಗಳನ್ನ ಪ್ರತಿನಿಧಿಸುತ್ತದೆ. ಇಲ್ಲಿ ಎಷ್ಟು ಮಾವಿನ ಹಣ್ಣುಗಳಿದೆ ನೋಡಿ, 1 2 3 4 5 ಅಷ್ಟನಾ? ನೋಡಿ ಎಷ್ಟು ಮಾವಿನ ಹಣ್ಣುಗಳಿದೆ? 5. ಎಷ್ಟು ಕಿತ್ತಳೆ ಹಣ್ಣಿದೆ? 12. ನೋಡಿ 2 4 6 8 10 12. ನೋಡಿ ಇವನ ಈ ರೀತಿ ಇದೆ ಔದಾಸೀನ್ಯ ರೇಖೆ. ನೋಡಿ ಏನೋ ಒಂದು ಮಾವಿನ ಹಣ್ಣು 12 ಕಿತ್ತಳೆ ಹಣ್ಣು, 2 ಮಾವಿನ ಹಣ್ಣು 8 ಕಿತ್ತಳೆ ಹಣ್ಣು, 3 ಮಾವಿನ ಹಣ್ಣು 5 ಕಿತ್ತಳೆ ಹಣ್ಣು. ನೋಡಿ 5 ಕಿತ್ತಳೆ ಹಣ್ಣು. ಮತ್ತೆ 4 ಮಾವಿನ ಹಣ್ಣು ಮತ್ತೆ 5 ಕಿತ್ತಳೆ ಹಣ್ಣು. ಆಯ್ತಾ? ಎ ಬಿ ಸಿ ಡಿ ಇ ಇದು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ನೋಡಿ, ಉದಾಸೀನ ವಕ್ರರೇಖೆ. ನಮ್ಮ ಅನುಭೋಗಿ ಎ ಬಿಂದುವಿನಲ್ಲಾರು ಇರ್ಲಿ, ನಮ್ಮ ಅನುಭೋಗಿ ಎ ಬಿಂದುವಿನಲ್ಲಾರು ಇರ್ಲಿ, ಬಿ ಬಿಂದುವಿನಲ್ಲಾರು ಇರ್ಲಿ, ಸಿ ಬಿಂದುವಿನಲ್ಲಾರು ಇರ್ಲಿ, ಡಿ ನಲ್ಲಿ ಇರ್ಲಿ, ಇ ನಲ್ಲಿ ಸಮತೋಲನ ಮಟ್ಟದ ತೃಪ್ತಿಯನ್ನ ಪಡಿತಾನೆ. ಸಮತೋಲನ ಮಟ್ಟದ ತೃಪ್ತಿಯನ್ನ ಪಡಿತಾನೆ. ಆದ್ರೆ ಯಾವ ಬಿಂದುವಿನಲ್ಲಿ ಇರ್ತಾನೋ ಆ ಬಿಂದುವಿನ ಬಗ್ಗೆ ಆಸಕ್ತಿ ಹೊಂದಿರ್ತಾನೆ. ಏನಲ್ಲಿದ್ರೆ ಇತರ ಎಲ್ಲಾ ಬಿಂದುಗಳ ಬಗ್ಗೆ ಉದಾಸೀನ ಪ್ರವೃತ್ತಿಯನ್ನ ಹೊಂದಿರ್ತಾನೆ. ಗೊತ್ತಾಗ್ತಲ್ಲ? ಅದನ್ನೇ ನಾವು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಈ ಔದಾಸೀನ್ಯ ವಕ್ರರೇಖೆಯಲ್ಲಿ ಸೀಮಾಂತ ಬದಲಿಕೆಯ ದರ ಅಂತ ಬರುತ್ತೆ. ಸೀಮಾಂತ ಬದಲಿಕೆಯ ದರ ಇದು ಬಹಳ ಇಂಪಾರ್ಟೆಂಟ್, ಇದು ತಿಳ್ಕೋಬೇಕು ನೀವು. ಬಹಳ ಸುಲಭ ಇದು. ಸೀಮಾಂತ ಬದಲಿಕೆಯ ದರ ಅಂದ್ರೇನು ಅಂತ ಹೇಳಿದ್ರೆ, ಒಂದು ಮಾವಿನ ಹಣ್ಣಿಗೆ ಎಷ್ಟು ಕಿತ್ತಳೆ ಹಣ್ಣನ್ನ ಬಿಟ್ಕೊಡ್ತಾನೆ, ಒಂದು ಮಾವಿನ ಹಣ್ಣಿಗೆ ಎಷ್ಟು ಕಿತ್ತಳೆ ಹಣ್ಣನ್ನ ಬಿಟ್ಕೊಡ್ತಾನೆ ಅನ್ನುವಂಥದ್ದನ್ನೇ ಸೀಮಾಂತ ಬದಲಿಕೆಯ ದರ. ನೋಡಿ, ಸೀಮಾಂತ ಬದಲಿಕೆಯ ದರ ಅಂತ ಕರೀತೀವಿ. ಇಲ್ಲಿ ನೋಡಿ, ಮೊದಲನೇ ಸಂಯೋಜನೆಯಲ್ಲಿ ಒಂದು ಮಾವಿನ ಹಣ್ಣು 12 ಕಿತ್ತಳೆ ಹಣ್ಣಿಗೆ ಸಮ ಆಗಿರುತ್ತೆ. ಆಯ್ತಾ? ಆದ್ರೆ ಎರಡನೇ ಕಿತ್ತಳೆ ಹಣ್ಣನ್ನ, ಎರಡನೇ ಮಾವಿನ ಹಣ್ಣು, ಒಂದು ಹೆಚ್ಚಿನ ಮಾವಿನ ಹಣ್ಣನ್ನು ನಾವು ತಗೊಂಡ್ರೆ ಎರಡನೇ ಮಾವಿನ ಹಣ್ಣಿನಿಂದ ಅವನು 4 ಕಿತ್ತಳೆ ಹಣ್ಣನ್ನು ಬಿಟ್ಕೊಡ್ತಾನೆ. ನೋಡಿ, 1:4. ನೋಡಿ, ಇಲ್ಲಿ ಒಂದು ಹೆಚ್ಚುವರಿ ಮಾವಿನ ಹಣ್ಣಿಗೆ 4 ಕಿತ್ತಳೆ ಹಣ್ಣನ್ನ ಬಿಟ್ಕೊಡ್ತಾನೆ ಇವನು. ಅದೇ ರೀತಿ ಮೂರನೇ ಮಾವಿನ ಹಣ್ಣಿಗೆ 3 ಕಿತ್ತಳೆ ಹಣ್ಣನ್ನ ಬಿಟ್ಕೊಡ್ತಾನೆ. ನೋಡಿ, 1:3. ಅದೇ ರೀತಿ 4ರಲ್ಲಿ 1:1:2.
ಆಯ್ತಾ. ಮತ್ತೆ ಕೊನೆಯದಾಗಿ ಇವನು ಆಯ್ತಾ 1:2 1:1 ಅಂದ್ರೆ ಒಂದು ಮಾವಿನ ಹಣ್ಣಿಗೆ ಒಂದು ಕಿತ್ತಳೆ ಹಣ್ಣ ಬಿಟ್ಕೊಡ್ತಾನೆ. ಇಲ್ಲಿ ಒಂದು ವಸ್ತುವಿನ ಬದಲಾಗಿ ಒಂದು ವಸ್ತುನ ಬಿಟ್ಟಾಗ ಮತ್ತೊಂದು ವಸ್ತುವನ್ನ ಎಷ್ಟು ಪಡಿತಾನೆ, ಒಂದು ವಸ್ತುವನ್ನ ಬದಲಿಸಿದರೆ ಮತ್ತೊಂದು ವಸ್ತುವನ್ನ ಎಷ್ಟು ಬಿಟ್ಕೊಡ್ತಾನೆ ಎನ್ನುವಂತ ದರವನ್ನೇ ಸೀಮಾಂತ ಬದಲಿಕೆಯ ದರ ಅಂತ ಕರೀತೀವಿ. ಅರ್ಥ ಮಾಡ್ಕೋಬೇಕು ನಾವು, ಸೀಮಾಂತ ಬದಲಿಕೆಯ ದರ. ಮತ್ತೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನ ತಿಳ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಔದಾಸೀನ್ಯ ವಕ್ರರೇಖೆಯಲ್ಲಿ ನಾವು ಇದರ ಲಕ್ಷಣವನ್ನ ತಿಳ್ಕೊಂಡ್ರೆ ನಿಮ್ಗಿನ್ನೂ ಚೆನ್ನಾಗ ಅರ್ಥ ಆಗತ್ತೆ. ನಿಮ್ಗೆ ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ಒಂದು ಮಾವಿನ ಹೆಚ್ಚುವರಿ ಮಾವಿನ ಹಣ್ಣಿಗೆ ಎಷ್ಟು ಕಿತ್ತಳೆ ಹಣ್ಣನ್ನ ತ್ಯಾಗ ಮಾಡ್ತಾನೆ ಎನ್ನುವಂತ ದರವನ್ನೇ ಸೀಮಾಂತ ಬದಲಿಕೆಯ ದರ ಅಂತ ಕರೀತಾರೆ. ಮತ್ತೆ ಈ ಔದಾಸೀನ್ಯ ವಕ್ರರೇಖೆಯಲ್ಲಿ ಇದು ಹಲವಾರು ಲಕ್ಷಣಗಳನ್ನ ಹೊಂದಿದೆ. ಏನು ಹಲವಾರು ಲಕ್ಷಣಗಳು ಅಂದ್ರೆ, ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ನೋಡಿ, ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಇದು ಇದರ ಪ್ರಮುಖ ಲಕ್ಷಣ. ಇದು ಎಡದಿಂದ ಬಲಕ್ಕೆ ಯಾವಾಗ್ಲೂ ಇಳಿಮುಖವಾಗಿರುತ್ತದೆ ಔದಾಸೀನ್ಯ ವಕ್ರರೇಖೆ. ಮತ್ತೆ ಎರಡನೇದು, ಔದಾಸೀನ್ಯ ವಕ್ರರೇಖೆ ಮೂಲ ಬಿಂದುವಿಗೆ ಪೀನವಾಗಿರುತ್ತದೆ. ನೋಡಿ, ಔದಾಸೀನ್ಯ ವಕ್ರರೇಖೆ ಮೂಲ ಬಿಂದುವಿಗೆ ಪೀನವಾಗಿರುತ್ತದೆ, ಓ ಬಿಂದುವಿಗೆ ಪೀನವಾಗಿರುತ್ತದೆ. ನೋಡಿ, ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಏನಪ್ಪಾ ಅಂತಂದ್ರೆ, ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನೋಡಿ, ಅರ್ಥ ಮಾಡ್ಕೋಬೇಕು, ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಮೂರನೇ ಲಕ್ಷಣ. ನಾಲ್ಕನೇ ಲಕ್ಷಣ, ಬಲಕ್ಕೆ ಹೋಗುವ ಎಲ್ಲಾ ಔದಾಸೀನ್ಯ ವಕ್ರರೇಖೆಗಳು ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ಸೂಚಿಸ್ತವೆ. ಬಲಕ್ಕೆ ಹೋಗುವಂತ ಎಲ್ಲಾ ಔದಾಸೀನ್ಯ ವಕ್ರರೇಖೆಗಳು ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ಸೂಚಿಸ್ತವೆ. ಈಗ ನಾವು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನ, ಆಮೇಲೆ ಔದಾಸೀನ್ಯ ವಕ್ರರೇಖೆ OX ಅಕ್ಷವನ್ನ ಸಂಧಿಸುವುದಿಲ್ಲ, ಸ್ಪರ್ಶಿಸುವುದಿಲ್ಲ. ಈ 6 ಲಕ್ಷಣ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನ ವಿವರಿಸಿ ಅಂತ. ಈಗ ನೀವು ಔದಾಸೀನ್ಯ ವಕ್ರರೇಖೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಬದಲಿಕೆ ಸೀಮಾಂತ ದರ ಅಂದ್ರೆ ಏನು ತಿಳ್ಕೊಂಡ್ರೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನ ತಿಳ್ಕೊಂಡ್ರೆ, ಈಗ ಬೆಲೆಯ ರೇಖೆಯನ್ನ ತಿಳ್ಕೋಬೇಕು ನೀವು. ಏನು ಬೆಲೆಯ ರೇಖೆ? ಅನುಭೋಗಿ ತನ್ನೆಲ್ಲ ಆದಾಯವನ್ನು ಯಾವ ವಸ್ತುವಿನ ಮೇಲೆ ವೆಚ್ಚ ಮಾಡ್ತಾನೆ ಅನ್ನುವುದಂತ ತೋರಿಸುವ ರೇಖೆಯನ್ನ ಬೆಲೆಯ ರೇಖೆ ಅಂತ ಕರಿತೀವಿ. ನಮ್ಮ ಅನುಭೋಗಿ ತನ್ನಲ್ಲಿರುವ ಎಲ್ಲ ಹಣವನ್ನ ಯಾವ ವಸ್ತುವಿನ ಮೇಲೆ ಖರ್ಚು ಮಾಡ್ತಾನೆ ಎನ್ನುವುದನ್ನ ತೋರಿಸುವ ರೇಖೆಯೇ ಬೆಲೆಯ ರೇಖೆ ಅಂತ ಕರಿತೀವಿ. ಗೊತ್ತಾಗ್ತಲ್ಲ? ಈಗ ನಾನು ನಿನ್ನೆ ಹೇಳಿದೆ, ಒಂದು ಉದಾಹರಣೆ ಕೊಟ್ಟೆ ನಿಮ್ಗೆ, ಶೂ ಮತ್ತು ಶರ್ಟ್ಗಳು ಅಂತ. ನಮ್ಮ ಅನುಭೋಗಿ ಹತ್ರ 140 ರೂಪಾಯಿ ಇದೆ ಅಂತ ಹೇಳಿದೆ ನಾನು. ಆ 140 ರೂಪಾಯಿನ ಯಾವ ವಸ್ತುವಿನ ಮೇಲೆ ಖರ್ಚು ಮಾಡ್ತಾನೆ ಅನ್ನುವಂತ ತೋರಿಸುವ ರೇಖೆನೆ ಬೆಲೆಯ ರೇಖೆ, ಔಟ್ಲೈನ್, ಬಜೆಟ್ ಲೈನ್, ಆಯವ್ಯಯ ರೇಖೆ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್, ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗಿ ಹೇಗೆ ಸಮತೋಲನವನ್ನ ಪಡಿತಾನೆ? ಹೇಗೆ ಅನುಭೋಗ ಸಮತೋಲನ ಪಡಿತಾನೆ ಅಂತ ಹೇಳಿದ್ರೆ, 2 ಷರತ್ತುಗಳನ್ನ ಪೂರೈಸಬೇಕಾಗುತ್ತೆ ಅನುಭೋಗಿ. ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗಿ ಸಮತೋಲನವನ್ನ ಸಾಧಿಸ್ಬೇಕಾದ್ರೆ 2 ಷರತ್ತುಗಳನ್ನ ಪೂರೈಸಬೇಕಾಗತ್ತೆ. ಏನದು ಅಂದಾಗ, ಔದಾಸೀನ್ಯ ವಕ್ರರೇಖೆ ಬೆಲೆಯ ರೇಖೆಯನ್ನ ಸ್ಪರ್ಶ ಮಾಡಬೇಕು. ಸ್ಪರ್ಶ ಮಾಡುವಂತ ಬಿಂದುವಿನಲ್ಲಿ ಔದಾಸೀನ್ಯ ವಕ್ರರೇಖೆ ಪೀನವಾಗಿರಬೇಕು. ಈ 2 ಕಂಡೀಷನ್ ನೆರವೇರಿದ್ರೆ ಔದಾಸೀನ್ಯ ವಕ್ರರೇಖೆ ಸಮತೋಲನವನ್ನ ಪಡೆಯುತ್ತದೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ 10 ನಂಬರ್ಗೆ, ಏನೋ ಔದಾಸೀನ್ಯ 10 ನಂಬರ್ 15 ನಂಬರ್ಗೆ ಕೇಳ್ತಾರೆ, ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗಿ ಸಮತೋಲನವನ್ನ ವಿವರಿಸಿ. ಬಹಳ ಈಸಿ, ಥಿಯರಿ ಬರೆಯೋದಕ್ಕಿಂತ ಹೆಚ್ಚಾಗಿ ಇದನ್ನ ಯಾರು ಮೂಲ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬಹಳ ಈಸಿ ಆಗತ್ತೆ. ಔದಾಸೀನ್ಯ ವಕ್ರರೇಖೆ ಬೆಲೆ ರೇಖೆಯನ್ನ ಸ್ಪರ್ಶ ಮಾಡಬೇಕು. ಔದಾಸೀನ್ಯ ವಕ್ರರೇಖೆ ಬೆಲೆ ರೇಖೆಯನ್ನ ಸ್ಪರ್ಶ ಮಾಡಬೇಕು. ಬೆಲೆ ರೇಖೆಯನ್ನ ಸ್ಪರ್ಶ ಮಾಡಬೇಕು. ಸ್ಪರ್ಶ ಮಾಡುವಂತ ಬಿಂದು ನೋಡಿ ಇದೆ, ಈ ಬಿಂದು ಸಮತೋಲನ ಬಿಂದು. ಇದು ಏನು ಅಂದ್ರೆ, ಇದು ಮ್ಯಾಂಗೋ, ಇದು ಆರೆಂಜ್. ನೋಡಿ, ವೆರಿ ಸಿಂಪಲ್. X ಅಕ್ಷ, Y ಅಕ್ಷ ನೋಡಿ, ಇದೆ ಅನುಭೋಗ್ಯ ಸಮತೋಲನ.
ಬಹಳ ಸಿಂಪಲ್ ಆಗಿದೆ. ಒಂದು ಚಿಕ್ಕ ಡಯಾಗ್ರಾಮ್ ಅನ್ನು ಹಾಕಿದ್ದೀನಿ. ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗಿಯ ಸಮತೋಲನ ಅಂತ ಹೇಳಿದ್ರೆ ನೋಡಿ, ಇದೇ ಅನುಭೋಗಿಯ ಸಮತೋಲನ. ಔದಾಸೀನ್ಯ ವಕ್ರರೇಖೆ ಎಂದರೆ ಏನು? ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅದನ್ನ ಬಿಟ್ಟು ಏನಾದ್ರು ಬೇರೆ ಕ್ವಶನ್ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಅನುಭೋಗಿಯ ಸಮತೋಲನ ವಿವರಿಸಿ ಅಂದ್ರೆ ಈ ಎರಡು ಕಂಡೀಷನ್ ಅನ್ನ ನೀವು ಫಿಲ್ ಮಾಡ್ಬೇಕು. ನೋಡಿ, ನಾನು ಹೇಳಿದೆ ಔದಾಸೀನ್ಯ ವಕ್ರರೇಖೆ ಬೆಲೆ ರೇಖೆನ ಸ್ಪರ್ಶ ಮಾಡಿದೆ. ಸ್ಪರ್ಶ ಮಾಡುವಂತ ಬಿಂದು ಪೀನ ಆಗಿದೆ. ಆದ್ರಿಂದ ಔದಾಸೀನ್ಯ ವಕ್ರರೇಖೆಯಲ್ಲಿ ನೋಡಿ ಏನು ಇನ್ನೂ ನಿಖರವಾಗಿ ಹೇಳ್ಬೇಕು ಅಂದ್ರೆ OM ಪ್ರಮಾಣದ ಮ್ಯಾಂಗೋ OP ಪ್ರಮಾಣದ ಆರೆಂಜ್ ಅನುಭೋಗಿಗೆ ಸಮತೋಲನವನ್ನು ನೀಡುತ್ತೆ. ನೋಡಿ ಎಷ್ಟು ನಿಖರವಾಗಿದೆ ನೋಡಿ. OM ಪ್ರಮಾಣದ ಮ್ಯಾಂಗೋ OP ಪ್ರಮಾಣದ ಆರೆಂಜ್ ಅನುಭೋಗಿಗೆ ಸಮತೋಲನವನ್ನು ನೀಡುತ್ತೆ. ಯಾಕೆ ಅಂದಾಗ ಅದು ಔದಾಸೀನ್ಯ ವಕ್ರರೇಖೆ ಬೆಲೆ ರೇಖೆನ ಸ್ಪರ್ಶ ಮಾಡಿದೆ. ಸ್ಪರ್ಶ ಮಾಡುವಂತ ಬಿಂದು ಪೀನ ಆಗಿದೆ. ಆದ್ರಿಂದ ಈ ಬಿಂದುವಿನಲ್ಲಿ ಅನುಭೋಗಿ ಸಮತೋಲನವನ್ನು ಪಡಿತಾನೆ. ಆಯ್ತಾ? ಮತ್ತೆ ಬಲಕ್ಕೆ ಹೋಗುವ ಎಲ್ಲಾ ಔದಾಸೀನ್ಯ ರೇಖೆಗಳು ಔದಾಸೀನ್ಯ ನಕ್ಷೆ ಅಂದ್ರೆ ಏನು ಅಂತ ಕೇಳ್ತಾರೆ 5 ನಂಬರ್ಗೆ. ಔದಾಸೀನ್ಯ ನಕ್ಷೆ ಅಂದ್ರೆ ಹಲವಾರು ಔದಾಸೀನ್ಯ ರೇಖೆಗಳ ಗುಂಪಿಗೆ ಔದಾಸೀನ್ಯ ನಕ್ಷೆ ಅಂತ ಕರಿತೀವಿ. ಹಲವಾರು ಔದಾಸೀನ್ಯ ರೇಖೆಗಳ ಗುಂಪಿಗೆ ಔದಾಸೀನ್ಯ ನಕ್ಷೆ ಅಂತ ಕರಿತೀವಿ. ನಾನು ಆಗ್ಲೇ ಹೇಳಿದ್ದೀನಿ, ಔದಾಸೀನ್ಯ ರೇಖೆಯ ನಕ್ಷೆಗಳಲ್ಲಿ ಆಯ್ತಾ, ಬಲಕ್ಕೆ ಹೋಗುವ ಎಲ್ಲಾ ಔದಾಸೀನ್ಯ ರೇಖೆಗಳು ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ತಿಳಿಸ್ತವೆ. ಆಯ್ತು. ಈಗ ಒಂದ್ ವೇಳೆ ಅನುಭೋಗಿ ವಿಚಲಿತನಾದರೆ, ಈ ಸಮತೋಲನ ಸ್ಥಿತಿಯಿಂದ ವಿಚಲಿತನಾದರೆ, ಈ ಬಿಂದುವಿನಿಂದ ಇವನು ವಿಚಲಿತನಾದರೆ ಆಗ್ಬೇಕಾದ್ರೆ 3 ಮುಖ್ಯ ಕಾರಣಗಳಾಗ್ತವೆ. ವಿಚಲಿತನಾಗ್ಬೇಕಾದ್ರೆ 3 ಮುಖ್ಯ ಕಾರಣಗಳಿಂದ ಇವನು ವಿಚಲಿತನಾಗ್ತಾನೆ. ಯಾವ್ದದು ಅಂತ ಹೇಳಿದ್ರೆ ಆದಾಯದ ಪರಿಣಾಮ. ಈಗ ನಾನು ಹೇಳ್ತಾ ಇದ್ದೆ, ಎಲ್ಲ ಒಂದ್ ಕಡೆ ನಮ್ಮ ಅನುಭೋಗಿ ಹತ್ರ ಬರೀ 140 ರೂಪಾಯಿ ಇದೆ ಅಂತ. ಒಂದ್ ವೇಳೆ 140 ರೂಪಾಯಿ ಬದಲಾಗಿ 1040 ರೂಪಾಯಿಗೆ ಆದಾಯ ಹೆಚ್ಚಾಯ್ತು ಅಂದಾಗ ಅವನ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ 2 ವಸ್ತುಗಳಲ್ಲಿ. ಆಗ ಯಾವಾಗ ಅವನು ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೋ ಬೆಲೆ ರೇಖೆಯು ಮೇಲ್ಮುಖನಾಗಿ ಶಿಫ್ಟ್ ಆಗುತ್ತೆ. ಬೆಲೆಯ ರೇಖೆಯು ಮೇಲ್ಮುಖನಾಗಿ ಶಿಫ್ಟ್ ಆಗುತ್ತೆ. ಆಗ ಈ ಬಿಂದು ಸಮತೋಲನ ಅಲ್ಲ, E1 E2 IC1 IC2 ಅಂತ ಹಿಂಗೆ ಮುಂದೆ ಹೋಗುತ್ತೆ. ಅದಕ್ಕೂ ರೇಖಾಚಿತ್ರಗಳಿದೆ. ನೀವು ನಿಮ್ಗೆ ಕೊಟ್ಟಿರುವಂತ ನೋಟ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೆಲೆ ರೇಖೆ ಶಿಫ್ಟ್ ಆಗುತ್ತೆ. ಸರಿ, ಆದಾಯ ಹೆಚ್ಚಾದಾಗೆ ಆದಾಯ ರೇಖೆ ಮೇಲ್ಮುಖನಾಗಿ ಶಿಫ್ಟ್ ಆಗುತ್ತೆ. ಯಾವಾಗ ಆದಾಯ ರೇಖೆ ಮೇಲ್ಮುಖನಾಗಿ ಶಿಫ್ಟ್ ಆಗುತ್ತೋ ಆಗ ಔದಾಸೀನ್ಯ ರೇಖೆ ಏನು ಇಲ್ಲಿ ಇರುವಂತ ಔದಾಸೀನ್ಯ ರೇಖೆ ನೋಡಿ A ಇಂದ A1 B1 ಗೆ ಜಂಪ್ ಆಯಿತು. ಆಗ ಔದಾಸೀನ್ಯ ವಕ್ರರೇಖೆ ನೋಡಿ IC ಇಂದ IC1 ಗೆ ಹೆಚ್ಚಾಯಿತು. ಇನ್ನೂ ಆದಾಯ ಹೆಚ್ಚಾಯಿತು ನೋಡಿ, ಇನ್ನೂ ಆದಾಯ ಹೆಚ್ಚಾಯಿತು IC2 ನೋಡಿ, ಏನೋ ಇಲ್ಲಿ ಬರ್ತದೆ. ಆಯ್ತಾ? ನೋಡಿ ಇದು E1 E2 ನೋಡಿ ಎಲ್ಲ ಬಿಂದುಗಳನ್ನು ಸೇರಿಸಿದ್ರೆ ಇನ್ಕಮ್ ಕನ್ಸಂಪ್ಷನ್ ಕರ್ವ್, ಆದಾಯ ಅನುಭೋಗ ರೇಖೆ ಅಂತ ಕರೀತೀವಿ. ನೋಡಿ, ಬಲಕ್ಕೆ ಹೋಗುವ ಎಲ್ಲ ಔದಾಸೀನ್ಯ ರೇಖೆಗಳು ಹೆಚ್ಚಿನ ಮಟ್ಟವನ್ನ ತಿಳಿಸುತ್ತೆ. ಯಾಕೆ ಬಲಕ್ಕೆ ಹೋಗ್ತವೆ ಅಂದಾಗ ನಿಮ್ಮ ಆದಾಯ ಹೆಚ್ಚಾದಾಗ, ಬೆಲೆಗಳು ಸ್ಥಿರವಾಗಿದ್ದು ನಿಮ್ಮ ಆದಾಯ ಹೆಚ್ಚಾದಾಗ ಆದಾಯ ಅನುಭೋಗ ರೇಖೆ ತಿಳಿಸುತ್ತೆ. ಇದು ಆದಾಯ ಬದಲಾವಣೆ ಆದ್ರೆ ಅನುಭೋಗಿಯ ಸಮತೋಲನ ಸ್ಥಿತಿ ಬದಲಾವಣೆ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. ನಂತರ ಬೆಲೆಯ ಪರಿಣಾಮ ನೋಡಿ, ಆದಾಯ ಸ್ಥಿರ ಆಗಿದೆ, ಅನುಭೋಗಿ ಆದಾಯ ಸ್ಥಿರವಾಗಿದೆ, ಆದ್ರೆ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆಗುತ್ತೆ. ಕಲ್ಪನೆ ಮಾಡ್ಕೋಬೇಕು, ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಅಂತ. ಯಾವ ವಸ್ತುವಿನ ಬೆಲೆಯಲ್ಲಿ ಕಡಿಮೆ ಆಗುತ್ತೋ ಆ ವಸ್ತುವನ್ನ ಹೆಚ್ಚಾಗಿ ಕೊಂಡ್ಕೋತಾನೆ. ಆಗ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಅವನಿಗೆ ನೋಡಿ, ಒಂದು ವಸ್ತುವಿನ ಬೆಲೆಯಲ್ಲಿ ಏನಾದ್ರು ಬದಲಾವಣೆ ಆದ್ರೆ ಅವನಿಗೆ ಇನ್ನೊಂದು ವಸ್ತುವಿನ ಬೆಲೆಯಲ್ಲಿ ಸ್ಥಿರವಾಗಿರುತ್ತೆ. ಉದಾಹರಣೆಗೆ ನೋಡಿ, ಇದು ಔದಾಸೀನ್ಯ ರೇಖೆ, ಇದು ಮ್ಯಾಂಗೋ, ಇದು ಆರೆಂಜ್ ಆಯ್ತು. ಇದು ಅನುಭೋಗಿಯ ಸಮತೋಲನ. ಅರ್ಥ ಮಾಡ್ಕೊಳ್ಳಿ. IC ಇದು B AB ರೇಖೆಯಲ್ಲಿ ಅನುಭೋಗಿ ಈ ಬಿಂದುವಿನಲ್ಲಿ ಸಮತೋಲನದಲ್ಲಿ ಇರ್ತಾನೆ. ಆಯ್ತಾ? ಕಾಣ್ತಾ IC ರೇಖೆ ಏನೋ ಈ ಬಿಂದುವಿನಲ್ಲಿ ಸಮತೋಲನದಲ್ಲಿ ಇರ್ತಾನೆ. ಒಂದ್ ವೇಳೆ ಏನೋ ಮ್ಯಾಂಗೋನ ಬೆಲೆ ಕಡಿಮೆ ಆಗೋಯ್ತು
ಆದ್ರೆ R8ನ ಬೆಲೆ ಅಷ್ಟೇ ಇದೆ ಅಂದಾಗ ಮ್ಯಾಂಗೋನ ಹೆಚ್ಚಾಗಿ ಕುಂತ್ಕೊತಾರೆ B1. ಆಗ IC ಇಂಡಿಫರೆನ್ಸ್ ಕರ್ವ್ ಒಂದು ಇಲ್ಲಿ E1 ಅಂತ ಬರುತ್ತೆ. ಇಲ್ಲಿ ಒಂದು ವಸ್ತುವಿನ ಬೆಲೆ, ಕಿತ್ತಳೆ ಹಣ್ಣಿನ ಬೆಲೆ ಸ್ಥಿರ ಆಗಿದೆ, ಮಾವಿನ ಹಣ್ಣಿನ ಬೆಲೆ ಮಾತ್ರ ಕಡಿಮೆ ಆಗಿದೆ. ಮಾವಿನ ಹಣ್ಣಿನಲ್ಲಿ ಇನ್ನೂ ಕಡಿಮೆ ಆಗೋಯ್ತು. B ಇಂದ B1ಗೆ ಏನು B2ಗೆ ಮಾವಿನ ಹಣ್ಣಿನ ಬೆಲೆ ಏನೋ ಇನ್ನೂ ಕಡಿಮೆ ಆಗೋಯ್ತು ಅಂದಾಗ ನೋಡಿ ಇಲ್ಲಿ 3 IC1 IC2 ನೋಡಿ ಇದು IC2 ಇದು E1 E2 ಈ ಎಲ್ಲಾ ರೇಖೆಗಳನ್ನ ಸೇರಿದಾಗ PCC ಸಿಗುತ್ತೆ. ಇದು ಬೋರ್ಡ್ ವರ್ಕ್ ಮಾಡದೇ ಇದ್ರೆ ಇದು ಬರೋದೇ ಇಲ್ಲ ನಿಮಗೆ, ಆಯ್ತಾ? ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಿದ್ರೆ ಇದು ಅರ್ಥ ಆಗಲ್ಲ. ಏನು ಪ್ರೈಸ್ ಕನ್ಸಂಪ್ಷನ್ ಕರ್ವ್, ಬೆಲೆಯ ಅನುಭೋಗ ರೇಖೆ ಅಂತ ಕರಿತೀವಿ. ಇಲ್ಲಿ ಆದಾಯ ಅನುಭೋಗ ರೇಖೆ ಅಂತ ಕರೆದ, ಇಲ್ಲಿ ಬೆಲೆಯ ಅನುಭೋಗ ರೇಖೆ ಅಂತ ನಿಮ್ ನೋಟ್ಸ್ ಅಲ್ಲಿ ಇದೆ, ಒಂದ್ಸರಿ ಗಮನ ಇಟ್ಟು ಓದ್ಬೇಕು. ಯಾವಾಗ ಅಂದಾಗ ನಾವು 3 ಸೀಕ್ವೆನ್ಸಸ್ ಅನ್ನ, ಬೆಲೆಗಳು ಸ್ಥಿರವಾಗಿದೆ, ಆದಾಯದಲ್ಲಿ ಬದಲಾವಣೆ ಆಗುತ್ತೆ ಒಂದು ಸೀಕ್ವೆನ್ಸ್. ಇನ್ನೊಂದು ಸೀಕ್ವೆನ್ಸ್ ಅಲ್ಲಿ ಆದಾಯ ಸ್ಥಿರ ಆಗಿದೆ, ಒಂದು ವಸ್ತುವಿನ ಬೆಲೆಯಲ್ಲಿ ಸ್ಥಿರ ಆಗಿದೆ, ಇನ್ನೊಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಕಡಿಮೆ ಆದಾಗ ಇದು ಬರುತ್ತೆ. ನಂತರ ಇನ್ನೊಂದು ಸೀಕ್ವೆನ್ಸ್ ಏನಂದ್ರೆ ಬೆಲೆ ಸ್ಥಿರ ಆಗಿದೆ, ಆದ್ರೆ 2 ವಸ್ತುಗಳ ಬೆಲೆಗಳಲ್ಲಿ ಬದಲಾವಣೆ ಆಗಿದೆ, ಆಯ್ತಲ್ಲ? ಅದನ್ನೇ ನಾವು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಪ್ರತಿನಿಧಾನ ಪರಿಣಾಮ ಅಂತ ಕರಿತೀವಿ. ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕೂ ರೇಖಾಚಿತ್ರ ಹಾಕ್ಬೇಕು ನಾನು, ಗೊತ್ತಾಯ್ತಲ್ಲ? ನಿಮ್ಗೆ ರೇಖಾಚಿತ್ರ ಹಾಕ್ದಾಗ ನಿಮ್ಗೆ ಅರ್ಥ ಆಗತ್ತೆ ಹೇಗೆ ರೇಖಾಚಿತ್ರ ಹಾಕೋದು. ನೋಡಿ, ಈಗ ಬೆಲೆಯ ಆದಾಯದ ಪರಿಣಾಮವನ್ನ ತಿಳ್ಕೊಂಡ್ರಿ, ಬೆಲೆಯ ಪರಿಣಾಮವನ್ನ ತಿಳ್ಕೊಂಡ್ರಿ, ಆದಾಯದ ಪರಿಣಾಮವನ್ನ ತಿಳ್ಕೊಂಡ್ರಿ, ಬೆಲೆಯ ಪರಿಣಾಮವನ್ನ ತಿಳ್ಕೊಂಡ್ರಿ. ಆದಾಯದ ಪರಿಣಾಮದಲ್ಲಿ 2 ವಸ್ತುಗಳ ಬೆಲೆಗಳು ಸ್ಥಿರವಾಗಿರುತ್ತೆ, ಆದಾಯದಲ್ಲಿ ಬದಲಾವಣೆ ಆಗುತ್ತೆ. ಬೆಲೆಯ ಪರಿಣಾಮದಲ್ಲಿ ಆದಾಯ, ಅನುಭೋಗ್ಯ ಆದಾಯ ಮತ್ತು ಒಂದು ವಸ್ತುವಿನ ಬೆಲೆ ಸ್ಥಿರ ಆಗಿರುತ್ತೆ, ಆದ್ರೆ ಒಂದು ಸರಕಿನ ಬೆಲೆ ಕಡಿಮೆ ಆಗುತ್ತೆ, ಸೇಬಿನ ಬೆಲೆ ಕಡಿಮೆ ಆಗುತ್ತೆ, ಮ್ಯಾಂಗೋನ ಬೆಲೆ ಕಡಿಮೆ ಆಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂದಾಗ ಅನುಭೋಗ್ಯ ಆದಾಯ ಸ್ಥಿರ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಅನುಭೋಗ್ಯ ಆದಾಯ ಸ್ಥಿರ ಆಗಿರುತ್ತೆ, ಮ್ಯಾಂಗೋ ಇದು ಮ್ಯಾಂಗೋ, ಅನುಭೋಗ್ಯ ಆದಾಯ ಸ್ಥಿರ ಆಗಿರುತ್ತೆ ನೋಡಿ AB, ಆಯ್ತಾ? ಅನುಭೋಗ್ಯ ಆದಾಯ ಸ್ಥಿರ ಆಗಿರುತ್ತೆ, ಆದರೆ ಅನುಭೋಗ್ಯ 2 ವಸ್ತುಗಳಲ್ಲೂ ಬದಲಾವಣೆ ಆಗುತ್ತೆ. ಅನುಭೋಗಿಯಲ್ಲಿ 2 ವಸ್ತುವಿನಲ್ಲೂ ಬದಲಾವಣೆ ಆಗುತ್ತೆ ನೋಡಿ, 2 ವಸ್ತುವಿನಲ್ಲೂ ಅನುಭೋಗಿ ಬದಲಾವಣೆ ಆದಾಗ ಇದನ್ನ ಇಂಡಿಫರೆನ್ಸ್ ಕರ್ವ್, ಇದನ್ನ ಇದನ್ನ E ಗೊತ್ತಾಯ್ತಲ್ಲ, ಇದನ್ನ E1 ಅಂತ ಕರಿತೀವಿ ನೋಡಿ. ಇದನ್ನ B1 ಆಯ್ತಾ, ಇದನ್ನ A1 ಅಂತ ಕರಿತೀವಿ ನೋಡಿ. ಅರ್ಥ ಮಾಡ್ಕೋಬೇಕು. 2 ವಸ್ತುವಿನಲ್ಲೂ ಬದಲಾವಣೆ ಆಗತ್ತೆ ನೋಡಿ. ನಮ್ಮ ಅನುಭೋಗಿ E1 ಯಾವುದೇ ಬಿಂದುನಲ್ಲಿದ್ರು ಸಮತೋಲನ ಪಡಿತಾನೆ. ಈ 3 ಸೀಕ್ವೆನ್ಸಸ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಮನೇಲಿ ಕೂತ್ಕೊಂಡು ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಏನು ಅಂದಾಗ ಔದಾಸೀನ್ಯ ವಕ್ರರೇಖೆಯಲ್ಲಿ ನಮ್ಮ ಅನುಭೋಗಿ ಹೇಗೆ ಸಮತೋಲನವನ್ನ ಪಡಿತಾನೆ ಅಂತ ಹೇಳಿದ್ರೆ, ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗಿ ಸಮತೋಲನ ಪಡೆಯಬೇಕಾದ್ರೆ ಬೆಲೆ ರೇಖೆಯನ್ನ ಔದಾಸೀನ್ಯ ವಕ್ರರೇಖೆ ಸ್ಪರ್ಶ ಮಾಡಬೇಕು. ಸ್ಪರ್ಶ ಮಾಡುವಂತ ಬಿಂದು ಪೀನ ಆಗಿರ್ಬೇಕು. 2 ಕಂಡೀಷನ್ ಇದ್ರೆ ಅನುಭೋಗಿ ಸಮತೋಲನ ಪಡಿತಾನೆ. ಆದರೆ ಅನುಭೋಗಿ ಸಮತೋಲನದಿಂದ ವಿಚಲಿತನಾಗಬೇಕಾದ್ರೆ 3 ಮುಖ್ಯ ಕಾರಣಗಳಾಗ್ತವೆ, 3 ಮುಖ್ಯ ಅಂಶಗಳು ಕಾರಣ ಆಗ್ತವೆ. ಒಂದು, ಆದಾಯ ಬದಲಾವಣೆ ಆದಾಗ ಅದನ್ನ ಆದಾಯದ ಪರಿಣಾಮ ಅಂತ ಕರಿತೀವಿ. ಕೇವಲ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಅದನ್ನ ಬೆಲೆಯ ಪರಿಣಾಮ ಅಂತ ಕರಿತೀವಿ. 2 ವಸ್ತುಗಳ ಬೆಲೆಯಲ್ಲೂ ಬದಲಾವಣೆ ಆದ್ರೆ, ಆದಾಯ ಸ್ಥಿರ ಆಗಿದ್ದು 2 ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಅದನ್ನ ಬದಲಿಕೆಯ ಪರಿಣಾಮ, ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂತ ಕರಿತೀವಿ. ಹೀಗೆ ನಾವು ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗ್ಯ ಸಮತೋಲನವನ್ನ ಹೇಗೆ ಪಡಿತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ, ಗೊತ್ತಾಗ್ತಲ್ಲ? ಹೀಗೆ ಎಲ್ಲೋ ಒಂದ್ ಕಡೆ ತುಷ್ಟಿಗುಣ ನಿಯಮಕ್ಕಿಂತ ಔದಾಸೀನ್ಯ ವಕ್ರರೇಖಾ ಮೀಮಾಂಸೆ ಹೆಚ್ಚು ಸಮಂಜಸ ಆಗಿದೆ, ಎಲ್ಲರೂ ಒಪ್ಪಬಹುದಾಗಿದೆ ಅಂತ ಹೇಳ್ಬೇಕು. ನಂತರ ನಿಮ್ಗೆ ಅತಿ ಮುಖ್ಯವಾಗಿ ಅನುಭೋಗ್ಯ ವರ್ತನೆಯನ್ನ ತಿಳ್ಕೊಬೇಕಾದ್ರೆ, ನಿಜವಾದ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಅನ್ನ ತಿಳ್ಕೊಬೇಕಾದ್ರೆ ಮತ್ತೊಂದು ಮೀಮಾಂಸೆ ಇದೆ, ಅದೇ
ಬೇಡಿಕೆಯ ನಿಯಮ. ಏನು ಬೇಡಿಕೆ ಅಂದ್ರೆ ಏನು? ಸಿಂಪಲ್ ಆಗಿ ಯಾರಿಗೂ ಹೇಳಕ್ ಬರಲ್ಲ ಬೇಡಿಕೆ ಅಂದ್ರೆ ಏನು ಅನ್ನೋದೇ ಗೊತ್ತಾಗಲ್ಲ ಕೆಲವರಿಗೆ, ಗೊತ್ತಾಗ್ತಲ್ಲ. ಮತ್ತೆ ಏನು ಸುಮ್ಮನೆ ಡಿಮಾಂಡ್ ಅಪ್ಪ, ಬೇಡಿಕೆ ಡಿಮ್ಯಾಂಡ್ ಅಂತ. ಆದ್ರೆ ಸಾಮಾನ್ಯ ಭಾಷೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಬಯಸುವುದರ ಜೊತೆಗೆ ಕೊಳ್ಳುವ ಶಕ್ತಿಯೂ ಇದ್ದರೆ, ಕೊಳ್ಳುವ ಸಾಮರ್ಥ್ಯ ಇದ್ದನ್ನ ಬೇಡಿಕೆ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು. ಒಂದು ವಸ್ತುವನ್ನ ಬಯಸುವುದರ ಜೊತೆಗೆ ಕೇವಲ ಬಯಸುವುದು, ಇಚ್ಛಿಸುವುದು, ಇಷ್ಟಪಡುವುದು ಬೇಡಿಕೆ ಆಗಲ್ಲ ಅರ್ಥಶಾಸ್ತ್ರದಲ್ಲಿ. ಒಂದು ವಸ್ತುವನ್ನ ಬಯಸುವುದರ ಜೊತೆಗೆ ಕೊಳ್ಳುವ ಸಾಮರ್ಥ್ಯವೂ ಇದ್ದರೆ, ಉದಾಹರಣೆ ಒಬ್ಬ ರೋಡಲ್ಲಿ ಹೋಗ್ತಾ ಇರ್ತಾನೆ ಭಿಕ್ಷುಕ, ಕಾರನ್ನ ಇಷ್ಟಪಡ್ತಾನೆ, ಅದು ಬೇಡಿಕೆ ಆಗಲ್ಲ, ಅದು ಬಯಸುವಿಕೆ ಆಗುತ್ತೆ. ಒಬ್ಬ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಒಂದ್ ದೊಡ್ಡ ಮನೆಯನ್ನ ನೋಡಿ ಇಷ್ಟಪಡ್ತಾನೆ, ಅದು ಬೇಡಿಕೆ ಆಗಲ್ಲ. ಆದ್ರೆ ಭಿಕ್ಷುಕ ಕಾರನ್ನ ಪಡೆಯುವಲ್ಲಿ ಅವನು ಹಣವನ್ನ ಇಟ್ಕೊಂಡಿದ್ರೆ, ಕೊಂಡುಕೊಳ್ಳುವ ಶಕ್ತಿ ಅವನಿಗಿದ್ದಾಗ ಮಾತ್ರ ಅದನ್ನ ಬೇಡಿಕೆ ಅಂತ ಕರಿತೀವಿ. ನಾವು ಚಿಕ್ಕದಲ್ಲಿ ಪಾಠದಲ್ಲಿ ಯಾವ್ದೋ ಒಂದು ತಿರುಕನ ಕನಸು ಅಂತ ನಾವು ಪಾಠ ಓದ್ತಾ ಇದ್ರು. ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು, ತಿರುಕನ ಕನಸು ಏನೋ ನಿದ್ದೆ ಮಾಡ್ತಾ ಅವನು ಮಹಾರಾಜ ಆಗ್ಬಿಡ್ತಾನೆ, ರಾಣಿ ಬಂದು ಅವನ್ಗೆ ಹಾರವನ್ನ ಹಾಕ್ತಾಳೆ, ಅದು ತಿರುಕನ ಕನಸು. ಆದ್ರೆ ಬೇಡಿಕೆ ಅಂದ್ರೆ ಏನೋ ಸಪ್ಲೈ ಡಿಮ್ಯಾಂಡ್, ಏನಪ್ಪ ಡಿಮ್ಯಾಂಡ್ ಅದೇ ಫಿಲಮ್ಗೆ ಅಂತೀವಿ. ಆದ್ರೆ ನಿಜವಾದ ಅರ್ಥ ಬಯಸುವುದರ ಜೊತೆಗೆ ಕೊಳ್ಳುವ ಶಕ್ತಿಯೂ ಇದ್ರೆ ಅದನ್ನ ಬೇಡಿಕೆ ಅಂತ ಕರಿತೀವಿ. ಇದು ಸಹ ಅರ್ಥಶಾಸ್ತ್ರದಲ್ಲಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂತ ಒಂದು ಮೀಮಾಂಸೆ ಆಗಿದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಡಿಕೆ ನಿಯಮ ಇದೆ. ನೀವು ತಿಳ್ಕೊಂಡ್ರಿ ಏನು? ಇಳುಮುಖ ಸೀಮಾಂತ ತುಷ್ಟುಗುಣ ನಿಯಮ, ಸಮಸೀಮಾಂತ ತುಷ್ಟುಗುಣ ನಿಯಮ ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಬೇಡಿಕೆಯನ್ನಲ್ಲೂ ನಿಯಮ ಇದೆ. ಏನು ಬೇಡಿಕೆಯಲ್ಲಿ ನಿಯಮ ಏನಿದೆ ಅಂದ್ರೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಅರ್ಥ ಮಾಡ್ಕೋಬೇಕು, ಇದೇ ಬೇಡಿಕೆ ನಿಯಮ. ನೋಡಿ, ಇನ್ಯಾವ ಸಾಮಾಜಿಕ ವಿಜ್ಞಾನಗಳಲ್ಲೂ ನಿಯಮಗಳಿಲ್ಲ, ಆದ್ರೆ ಅರ್ಥಶಾಸ್ತ್ರದಲ್ಲಿ ನಿಯಮ ಇದೆ. ನೋಡಿ, ಬೇಡಿಕೆಯ ನಿಯಮ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಅಂದ್ರೆ ಇತರೆ ಅಂಶಗಳು ಸ್ಥಿರವಾಗಿ ಇದ್ದು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಆಯ್ತಾ? ಕಲ್ಪನೆಗಳಿದೆ. ಏನು? ಅನುಭೋಗಿ ಆದಾಯದಲ್ಲಿ ಏರಿಳಿತಗಳಿರಬಾರದು, ಅನುಭೋಗಿ ಅಭಿರುಚಿ ವರ್ತನೆಯಲ್ಲಿ ಬದಲಾವಣೆ ಆಗಬಾರದು, ಸಂಬಂಧಿತ ಇತರೆ ವಸ್ತುಗಳು, ಬದಲಿ ವಸ್ತುಗಳು ಇರಬಾರದು, ವಸ್ತುವಿಗೆ ಅತಿ ಹತ್ತಿರ ಬದಲಿ ವಸ್ತುಗಳು ಇರಬಾರದು, ಮತ್ತೆ ಭವಿಷ್ಯದಲ್ಲಿ ಕೊಂಡುಕೊಳ್ಳುವ ವಸ್ತುವಿನ ಬೆಲೆ ಇಳಿಮುಖವಾಗುತ್ತೆ ಅಂತ ನಿರೀಕ್ಷೆ ಮಾಡಬಾರ್ದು. ಆಗ ಬೇಡಿಕೆಯ ನಿಯಮ ಅನ್ವಯ ಆಗುತ್ತೆ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ, ಅರ್ಥ ಮಾಡ್ಕೋಬೇಕು ತಾವು, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನ ನಾನು ನಿಮ್ಗೆ ಸುಮ್ಮನೆ ಹೇಳ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದಕ್ಕೂ ಒಂದು ಟೇಬಲ್ ಮತ್ತೆ ಡಯಾಗ್ರಾಮ್ ಇದೆ. ನೀವು ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು, ಗೊತ್ತಾಗ್ತಲ್ಲ. ನಾನು ಆಗ್ಲೇ ಮೊದಲನೇ ಕ್ಲಾಸಲ್ಲೇ ನೀವೇನು ವಾಕ್ಯದಲ್ಲಿ ಅರ್ಥ ಮಾಡ್ಕೋತೀರೋ ಅದನ್ನ ಟೇಬಲ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಟೇಬಲ್ ಅಲ್ಲಿ ಅರ್ಥ ಆಗುತ್ತಲ್ಲ, ನೀವು ಡಯಾಗ್ರಾಮ್ ಅಲ್ಲಿ ಬರೀಬೇಕು. ನೋಡಿ, ಬೇಡಿಕೆಯ ಅನುಸೂಚಿ, ಬೇಡಿಕೆ ಪಟ್ಟಿ ಇದೆ. ಬೇಡಿಕೆ ಪಟ್ಟಿ ಹೇಗಿದೆ ಅಂತ ಹೇಳಿದ್ರೆ, ಕಿತ್ತಳೆ ಹಣ್ಣು ರೂಗಳಲ್ಲಿ ಬೇಡಿಕೆ ಪ್ರಮಾಣ 2 ಕಾಲಮ್ ಇದೆ. ವೆರಿ ಸಿಂಪಲ್, ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಸಿಂಪಲ್ ಅದು ಬೇಡಿಕೆ. ನೋಡಿ, ಇದು ಆರೆಂಜ್, ಆಯ್ತಾ? ಕಿತ್ತಳೆ ಕಿತ್ತಳೆ ಹಣ್ಣುಗಳು, ಇದು ಪ್ರಮಾಣ, ಆಯ್ತಾ? ಕಿತ್ತಳೆ ಹಣ್ಣಿನ ಬೆಲೆ ನೋಡಿ, ಏನು 6 ರೂಪಾಯಿಗಳಿದ್ದಾಗ ಒಬ್ಬನೇ ಕೊಂಡ್ಕೊತಾನೆ. ಕಿತ್ತಳೆ ಹಣ್ಣಿನ ಬೆಲೆ 6 ರೂಪಾಯಿ ಇದ್ದಾಗ ಒಬ್ಬನೇ ಕೊಂಡ್ಕೊತಾನೆ, 5 ರೂಪಾಯಿ ಇದ್ದಾಗ 2 ಆಗ್ತಾರೆ, 4 ರೂಪಾಯಿ ಇದ್ದಾಗ 3 ಜನ ಕೊಂಡ್ಕೊತಾರೆ, 3 ಜನ ಇದ್ದಾಗ 4 ಜನ ಕೊಂಡ್ಕೊತಾರೆ, 3 ರೂಪಾಯಿ ಇದ್ದಾಗ 2 ರೂಪಾಯಿ ಇದ್ದಾಗ 5 ಜನ ಕೊಂಡ್ಕೊತಾರೆ, ಮತ್ತೆ 1 ರೂಪಾಯಿ ಆದಾಗ 6 ಜನ ಕೊಂಡ್ಕೊತಾರೆ. ವೆರಿ ಸಿಂಪಲ್ ಟೇಬಲ್ ಇದು, ಅರ್ಥ ಮಾಡ್ಕೊಳಕ್ಕೆ ಬೇಡಿಕೆ ನೀವು ನೋಡಿ. ಕಿತ್ತಳೆ ಹಣ್ಣಿನ ಬೆಲೆ ಕೆಜಿಗೆ 6 ರೂಪಾಯಿ ಇದ್ದಾಗ, ಕೆಜಿಗೆ 6 ರೂಪಾಯಿ ಇದ್ದಾಗ ಒಬ್ಬ ಕೊಂಡ್ಕೊತಾನೆ. ಅದೇ ಕೆಜಿಗೆ 1 ರೂಪಾಯಿ ಆದಾಗ 6 ಜನ ಕೊಂಡ್ಕೊತಾರೆ. ನೋಡಿ, ಬೇಡಿಕೆ ಬೆಲೆ ಹೆಚ್ಚಾದಾಗೆ ಬೆಲೆ ಕಡಿಮೆ ಆದಾಗೆ ಬೇಡಿಕೆ ಹೆಚ್ಚಾಗುತ್ತದೆ.
ಬೆಲೆಗೂ ಬೇಡಿಕೆಗೂ ತದ್ವಿರುದ್ಧವಾದ ಸಂಬಂಧ ಇದೆ. ಎಲ್ಲಿ ಬೆಲೆ ಹೆಚ್ಚಾಗುತ್ತೋ ಅಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ, ಎಲ್ಲಿ ಬೆಲೆ ಕಡಿಮೆ ಆಗುತ್ತೋ ಅಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನೇ ನಾವೊಂದು ರೇಖಾಚಿತ್ರವನ್ನು ತಿಳ್ಕೊಬಹುದು. ನೀವು ರೇಖಾಚಿತ್ರದಲ್ಲಿ ತೋರಿಸ್ಬೇಕಾಗುತ್ತೆ. ಏನಪ್ಪಾ ಇದು ಅಂದ್ರೆ OX ಅಂದ್ರೆ ಇದು ಪ್ರಮಾಣವನ್ನು ಸೂಚಿಸುತ್ತೆ, OY ಅಂದ್ರೆ ಬೆಲೆಯನ್ನ ಸೂಚಿಸುತ್ತೆ. ನೋಡಿ 1 2 3 4 5 6 1 2 3 4 5 6 OX ಅಕ್ಷರದಲ್ಲಿ ಪ್ರಮಾಣವನ್ನು ಸೂಚಿಸುತ್ತೆ. ಯಾವ ಪ್ರಮಾಣ? ಕಿತ್ತಳೆಹಣ್ಣಿನ ಪ್ರಮಾಣವನ್ನು ಸೂಚಿಸುತ್ತೆ. OY ಅಕ್ಷ ಬೆಲೆಯನ್ನು ಸೂಚಿಸುತ್ತೆ. ಏನು? 1 2 3 4 5 6 ರೂಪಾಯಿ. 1 ರೂಪಾಯಿ ಆಗಿದ್ದ ಬೆಲೆ 6 ರೂಪಾಯಿ ಇದ್ದಾಗ, ಬೆಲೆ 6 ರೂಪಾಯಿ ಆಗಿದ್ದಾಗ, ಬೆಲೆ 6 ರೂಪಾಯಿ ಆದಾಗ ಒಬ್ಬ, ಬೆಲೆ 5 ರೂಪಾಯಿ ಆದಾಗ ಇಬ್ರು, ಬೆಲೆ 3 ರೂಪಾಯಿ ಆದಾಗ 3 ಜನ 4 ಜನ, ಬೆಲೆ 3 ರೂಪಾಯಿ ಆದಾಗ 4 ಜನ, 5 ರೂಪಾಯಿ ಆದಾಗ ಇಬ್ರು, 6 ರೂಪಾಯಿ ಆದಾಗ ಒಬ್ಬ. ಈ ಎಲ್ಲಾ ಬೇಡಿಕೆ ಬಿಂದುಗಳನ್ನು ಸೇರಿಸಿದ್ರೆ ಇದೆ ಬೇಡಿಕೆ. ಬಹಳ ಸುಲಭ ಇದು. ನೀವು ಇದನ್ನ ಪ್ರಯತ್ನ ಮಾಡ್ಬೇಕು. ಓದುವಂತದ್ದಲ್ಲ ಇದು, ಬರೆದು ಪ್ರಯತ್ನವನ್ನ ಮಾಡ್ಬೇಕು. ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ ಅನ್ನಕ್ಕೆ ಇದು ಒಂದು ಐಡಿಯಾಲಜಿಕಲ್ ಟೇಬಲ್, ಮತ್ತೆ ಇದು ಒಂದು ರೇಖಾಚಿತ್ರ. ಬೇಡಿಕೆ ನಿಯಮವನ್ನು ವಿವರಿಸಿ ಅಂತ ಕೇಳ್ತಾರೆ 10 ನಂಬರ್ಗೆ. ಇದರಂತ ಈಸಿ ಕ್ವಶನ್ ನಿಮ್ಮ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಯಾವುದೂ ಇಲ್ಲ, ಕನ್ಫ್ಯೂಸ್ ಆಗಬಾರ್ದು. ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಮತ್ತೆ ಬೇಡಿಕೆ ರೇಖೆ ಯಾಕೆ ಎಡದಿಂದ ಬಲಕ್ಕೆ ಕೆಳಮುಖವಾಗುತ್ತೆ? ನೋಡಿ, ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿದೆ. ಬೇಡಿಕೆ ರೇಖೆ ಯಾಕೆ? ನೋಡಿ ಇದನ್ನ ನೋಡಿ, ಬೇಡಿಕೆಯ ರೇಖೆ ಯಾಕೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ ಅಂತ ಹೇಳಿದ್ರೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಒಂದು ವಸ್ತುವನ್ನ ನಿರಂತರವಾಗಿ ಅನುಭೋಗಿಸುತ್ತಾ ಹೋದಾಗೆ ಆ ವಸ್ತುವಿನಿಂದ ಸಿಗುವಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರಿಂದ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಮತ್ತೆ ಮತ್ತೊಂದು ಮುಖ್ಯವಾದ ಲಕ್ಷಣ ಅಂದ್ರೆ ಬದಲಿಕೆಯ ಪರಿಣಾಮ. ಬೇಡಿಕೆ ನಿಯಮ ಬದಲಿಕೆ ಪರಿಣಾಮದಿಂದ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಮತ್ತೆ ಆದಾಯದ ಪರಿಣಾಮವಾಗಿ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಮತ್ತೆ ಅನೇಕ ಉಪಯೋಗಗಳು, ಪರ್ಯಾಯ ಉಪಯೋಗಗಳಿರೋದ್ರಿಂದ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಮತ್ತೆ ಅನುಭೋಗದ ಪ್ರಮಾಣವೂ ಸಹ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಮತ್ತೆ ಈ ಬೇಡಿಕೆ ರೇಖೆಗೆ ಇರುವಂತ ಅಪವಾದಗಳೇನು? ಯಾವ ಸಂದರ್ಭದಲ್ಲಿ ಬೇಡಿಕೆ ರೇಖೆ ಅನ್ವಯ ಆಗಲ್ಲ? ನಾನು ಹೇಳ್ಬಿಟ್ಟೆ ನಿಮ್ಗೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ, ಒಪ್ಕೋತೀವಿ. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಇದು ಸತ್ಯ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಈ ನಿಯಮ ಅನ್ವಯ ಆಗಲ್ಲ. ಆದ್ರಿಂದಾನೆ ಇಂಗ್ಲೆಂಡಿನ ಅರ್ಥವಿಜ್ಞಾನಿ ರಾಬರ್ಟ್ ಗಿಫೆನ್ ಅನ್ನುವಂಥವನು ಏನ್ ಹೇಳಿದಾನೆ? ಕೀಳು ದರ್ಜೆಯ ವಸ್ತುಗಳಿಗೆ ಬೇಡಿಕೆ ನಿಯಮ ಅನ್ವಯ ಆಗಲ್ಲ. 2 ವಸ್ತುಗಳನ್ನ ತಗೊಳ್ಳೋಣ, ಒಂದು ರಾಗಿ, ಇನ್ನೊಂದು ಅಕ್ಕಿ. ರಾಗಿ ಕೀಳು ದರ್ಜೆಯ ವಸ್ತು, ಅಕ್ಕಿ ಪ್ರತಿಷ್ಠೆಯ ವಸ್ತು, ಹೆಚ್ಚು ಪ್ರತಿಷ್ಠೆಯ ವಸ್ತು ಅಂತ ಇಟ್ಕೊಳ್ಳೋಣ. ರಾಗಿಯ ಬೆಲೆ ಕಡಿಮೆ ಆಗ್ಲಿ, ಅಕ್ಕಿಯ ಬೆಲೆ ಹೆಚ್ಚಾದ್ರೂ ಜನ ಅಕ್ಕಿಯನ್ನ ಕೊಂಡ್ಕೊಳ್ಳಕ್ಕೆ ಇಷ್ಟಪಡ್ತಾರೆ, ರಾಗಿಯನ್ನ ಕೊಂಡ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದಾಗ ಅಕ್ಕಿ ಸುಪೀರಿಯರ್ ಕಮಾಡಿಟಿ ಅಂದಾಗ ಕೀಳು ದರ್ಜೆಯ ವಿಚಾರಗಳಲ್ಲಿ ಬೇಡಿಕೆ ನಿಯಮ ಅನ್ವಯ ಆಗಲ್ಲ. ಮತ್ತೆ ಈ ಪ್ರತಿಷ್ಠೆಯ ವಿಚಾರಗಳಲ್ಲಿ ಬೇಡಿಕೆ ನಿಯಮ ಅನ್ವಯ ಆಗಲ್ಲ. ವೆಬ್ಲನ್ ಕಮಾಡಿಟೀಸ್ ಅಂತ ಕರಿತೀವಿ. ಕೀಳು ದರ್ಜೆಯ ವಸ್ತುಗಳನ್ನ ಗಿಫನ್ ಕಮಾಡಿಟೀಸ್ ಅಂತ ಕರಿತೀವಿ. ಪ್ರತಿಷ್ಠೆಯ ವಸ್ತುಗಳನ್ನ ನಾವು ವೆಬ್ಲನ್ ಕಮಾಡಿಟೀಸ್. ನೋಡಿ, ಪ್ರತಿಷ್ಠೆ ಇರುವಂತ ವಸ್ತುಗಳ ಬೆಲೆ ಹೆಚ್ಚಾದ್ರೂ ಬೇಡಿಕೆ ಕಡಿಮೆ ಆಗಲ್ಲ. ನೀವು ಅನುಭವದಲ್ಲಿ ನೋಡಿದೀವಿ. ಈಗ ಚಿನ್ನದ ಬೆಲೆ 1950-51ರಲ್ಲಿ ತೋಲ ಚಿನ್ನದ ಬೆಲೆ 120 ರೂಪಾಯಿ ಇತ್ತು. ತೋಲ ಚಿನ್ನದ ಬೆಲೆ ಭಾರತದಲ್ಲಿ 120 ರೂಪಾಯಿ ಇತ್ತು. ಇವತ್ತು 10 ಗ್ರಾಮ್, ಒಂದು ತೋಲ ಅಂದ್ರೆ 13 ಗ್ರಾಮು. 10 ಗ್ರಾಮ್ ಚಿನ್ನದ ಬೆಲೆ ಅವತ್ತು ಹೆಚ್ಚು ಕಡಿಮೆ ಒಂದು 120-110 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಇವತ್ತು 5,000 ರೂಪಾಯಿ, ಏನೋ 50,000 ರೂಪಾಯಿ ಆಗಿದೆ 10 ಗ್ರಾಮ್ ಚಿನ್ನದ ಬೆಲೆ. ಬೇಡಿಕೆ ಕಡಿಮೆ ಆಗಿದೆಯಾ ನೋಡಿ. ವಜ್ರ, ಚಿನ್ನ, ಬೆಳ್ಳಿ, ಹವಳ, ಮುತ್ತು ನೋಡಿ, ಇವುಗಳ ಬೆಲೆ ಯಾವತ್ತೂ ಹೆಚ್ಚಾದ್ರೂ ಸಹ
ಯಾವತ್ತೇ ಹೆಚ್ಚಾದ್ರೂ ಸಹ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಬಂದಿದೆ. ಆರ್ಥಿಕ ಇತಿಹಾಸವನ್ನು ನೋಡಿದ್ರೆ ವಿಶ್ವದಲ್ಲಿ ಪ್ರತಿಷ್ಠೆಯ ವಸ್ತುಗಳಿಗೆ ಬೆಲೆ ಹೆಚ್ಚಾದ್ರೂ ಬೇಡಿಕೆ ಕಡಿಮೆ ಆಗತ್ತಿಲ್ಲ. ಆದ್ರಿಂದ ಇದು ಬೇಡಿಕೆ ನಿಯಮಕ್ಕೆ ಅಪವಾದ. ಕೀಳು ದರ್ಜೆಯ ವಸ್ತುಗಳು ಮತ್ತೆ ಪ್ರತಿಷ್ಠೆಯ ವಸ್ತುಗಳು ಬೇಡಿಕೆ ನಿಯಮಕ್ಕೆ ಅನ್ವಯ ಆಗಲ್ಲ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅನುಭೋಗಿಯ ಅಜ್ಞಾನ ನೋಡಿ, ಅನುಭೋಗಿ ಅಜ್ಞಾನದ ವಿಚಾರದಲ್ಲಿ ಗೊತ್ತೇ ಇಲ್ಲ ಅವನಿಗೆ, ವಸ್ತುಗಳ ಸಹ ಬೆಲೆಯ ಬಗ್ಗೆನೂ ಗೊತ್ತಿಲ್ಲ, ಮಾರ್ಕೆಟ್ ಬಗ್ಗೆ ಜ್ಞಾನ ಇಲ್ಲ, ಅಂತ ವಿಚಾರದಲ್ಲಿ ಬೇಡಿಕೆ ನಿಯಮ ಅನ್ವಯ ಆಗಲ್ಲ. ಮತ್ತೆ ಈ ಸ್ಪೆಕ್ಯುಲೇಟಿವ್ ಮೋಟಿವ್ ಸಟ್ಟ ವ್ಯಾಪಾರದ ವಿಚಾರದಲ್ಲಿ ಬೆಲೆಗಳು ಏರಿಳಿತಗಳಾದ್ರೂ ಬೇಡಿಕೆಯಲ್ಲಿ ಬದಲಾವಣೆ ಆಗಲ್ಲ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಲಂಕಾರಿಕ ಸಾಮಗ್ರಿಗಳು ನೋಡಿ, ಇವುಗಳಲ್ಲಿ ಬೆಲೆ ಹೆಚ್ಚಾದ್ರು ನಾವು ಅದರಲ್ಲೂ ವಿಶ್ವದಲ್ಲಿ ಹೆಚ್ಚು ಅಲಂಕಾರ ಮಾಡಿಕೊಳ್ಳುವಂತ ಹೆಣ್ಮಕ್ಳು ಅಂದ್ರೆ ಭಾರತೀಯ ಮಹಿಳೆ. ಅವರು ಬೆಲೆ ಹೆಚ್ಚಾದ್ರೂ ಹಾಕೊಳ್ಳೇಬೇಕಾಗುತ್ತೆ, ಅಲಂಕಾರ ಯುಕ್ತ. ಗೊತ್ತಾಗ್ತದೆ, ಅಲಂಕಾರಿಕ ಸಾಮಗ್ರಿಗಳಿಗೆ ಬೇಡಿಕೆ ನಿಯಮ ಅನ್ವಯ ಆಗಲ್ಲ. ವಸ್ತುಗಳ ಬೆಲೆ ಎಷ್ಟೇ ಆದ್ರೂ ತಗೋತಾರೆ. ಆದ್ರಿಂದ ಇವು ಬೇಡಿಕೆ ನಿಯಮಕ್ಕೆ ಅಪವಾದಗಳಾಗಿವೆ. ಬೆಲೆ ಎಷ್ಟೇ ಆದ್ರೂ ಬೇಡಿಕೆ ಹೆಚ್ಚಾದ್ರೆ, ಬೆಲೆ ಹೆಚ್ಚಾದ್ರೂ ಬೇಡಿಕೆ ಹೆಚ್ಚಾದ್ರೆ ಇದು ಬೇಡಿಕೆ ನಿಯಮಕ್ಕಿರುವ ಅಪವಾದಗಳಾಗಿದೆ. ಆಯ್ತಾ? ಈ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಬರ್ತವೆ. ಮತ್ತೆ ಮತ್ತೊಂದು ಅತಿ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ, ಬೇಡಿಕೆಯ ಏರಿಕೆ ಇಳಿಕೆ. ಬೇಡಿಕೆಯಲ್ಲಿ ಬದಲಾವಣೆ ಆಗತ್ತೆ, ಅರ್ಥ ಮಾಡ್ಕೋಬೇಕು. ಬೇಡಿಕೆಯಲ್ಲಿ ಬದಲಾವಣೆ ಆಗತ್ತೆ. ಹೇಗೆ ಬದಲಾವಣೆ ಆಗತ್ತೆ? ಇದು ಎರಡು ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಬೇಡಿಕೆ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಕರಿತೀವಿ, ಬೇಡಿಕೆ ಏರಿಕೆ ಇಳಿಕೆ ಅಂತ ಕರಿತೀವಿ. ಒಂದೇ ಒಂದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ, ಬೆಲೆಯೊಂದೇ ಬೇಡಿಕೆ ಬದಲಾವಣೆಗೆ ಕಾರಣ ಆದಾಗ, ಅರ್ಥ ಮಾಡ್ಕೋಬೇಕು, ಬೆಲೆಯೊಂದೇ ಬೇಡಿಕೆ ಬದಲಾವಣೆಗೆ ಕಾರಣ ಆದಾಗ ಅದನ್ನ ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಕರಿತೀವಿ. ಆಗ ನಮ್ಮನ್ನು ಹೋಗಿ ಒಂದೇ ಬೇಡಿಕೆ ರೇಖೆ ಮೇಲೆ ಚಲಿಸ್ತಾನೆ. ಬೆಲೆಯೊಂದೇ ಬೇಡಿಕೆ ಬದಲಾವಣೆಗೆ ಕಾರಣ ಆದಾಗ ನಮ್ಮನ್ನು ಹೋಗಿ ಒಂದೇ ಬೇಡಿಕೆ ರೇಖೆ ಮೇಲೆ ಚಲಿಸಿದಾಗ ಮೇಲೆ ಕೆಳಗೆ ಹೋದಾಗ, ಮೇಲೆ ಹೋದಾಗ ಕಡಿಮೆ ಆಗುತ್ತೆ, ಕೆಳಗೆ ಬಂದಾಗ ಕುಗ್ಗುತ್ತೆ. ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಕರಿತೀವಿ. ಬೆಲೆಯನ್ನ ಬಿಟ್ಟು ಇತರೆ ಅಂಶಗಳು ಬೇಡಿಕೆ ಬದಲಾವಣೆಗೆ ಕಾರಣ ಆದಾಗ, ಬೆಲೆಯನ್ನ ಬಿಟ್ಟು ಇತರೆ ಅಂಶಗಳು ಬೇಡಿಕೆ ಬದಲಾವಣೆಗೆ ಕಾರಣ ಆದಾಗ ಅದನ್ನ ನಾವು ಬೇಡಿಕೆಯ ಏರಿಕೆ ಇಳಿಕೆ ಅಂತ ಕರಿತೀವಿ. ಬೇಡಿಕೆ ಏರಿಕೆ ಇಳಿಕೆ ಅಂತ ಹೇಳಿದ್ರೆ ನಮ್ಮನ್ನು ಹೋಗಿ ಒಂದಕ್ಕಿಂತ ಹೆಚ್ಚು ಬೇಡಿಕೆ ರೇಖೆ ಮೇಲೆ ಚಲಿಸಿದ್ರೆ ಅದನ್ನ ಬೇಡಿಕೆಯ ಏರುವಿಕೆ ಇಳಿಯುವಿಕೆ ಅಂತ ಕರಿತೀವಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ ಗೊತ್ತಾಯ್ತು ನಿಮ್ಗೆ. ಬೇಡಿಕೆ ಏರಿಕೆ ಇಳಿಕೆ ಅಂದ್ರೂ ಗೊತ್ತಾಯ್ತಲ್ಲ ಏನು? ನಂತರ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳ್ಯಾವುವು ಅಂತ ತಿಳ್ಕೊಳ್ಳೋಣ ನಾವು. ಏನು ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು? ಆದಾಯದ ಪ್ರಮಾಣ. ಬೇಡಿಕೆಯನ್ನು ನಿರ್ಧರಿಸುವಂಥದ್ದು ಮೊದಲನೇದಾಗಿ ನಮ್ಮ ಆದಾಯ ಹೆಚ್ಚಾದ್ರೆ ಬೇಡಿಕೆ ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆದ್ರೆ ಬೇಡಿಕೆ ಕಡಿಮೆ ಆಗುತ್ತೆ. ಗೊತ್ತಾಗ್ತಲ್ಲ? ಮತ್ತೆ ಅಭಿರುಚಿ ಹವ್ಯಾಸಗಳಲ್ಲಿ ಬದಲಾವಣೆ. ಬೇಡಿಕೆಯನ್ನು ನಿರ್ಧರಿಸುವ ಪ್ರಭಾವಿಸುವ ಅಂಶಗಳು ಅಂದ್ರೆ ಅಭಿರುಚಿ ಹವ್ಯಾಸಗಳಲ್ಲಿ ಬದಲಾವಣೆ. ಎಲ್ಲೋ ಹೊಸದಾಗಿ ಬಂದಿದೆ ಅಂದಾಗ ಜನ ಮೂಗಿ ಬಿಡ್ತಾರೆ. ಅಭಿರುಚಿ ಹವ್ಯಾಸಗಳಲ್ಲಿ ಬದಲಾವಣೆ ಆದ್ರೆ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ಸಾಂಪ್ರದಾಯ ಫ್ಯಾಷನ್ಗಳಲ್ಲಿ ಬದಲಾವಣೆ, ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರುತ್ತಿದೆ. ಫ್ಯಾಷನ್, ಹೊಸ ಫ್ಯಾಷನ್ ಎಲ್ಲ ಮೆಚ್ಚುವಂತಹದ್ದು, ಬೇಕಾದಷ್ಟು ಫ್ಯಾಷನ್ಗಳು ಬರ್ತಿದೆ. ಗೊತ್ತಾಗ್ತಲ್ಲ? ಮತ್ತೆ ಸಾಂಪ್ರದಾಯ ಬೇಡಿಕೆ ಹೆಚ್ಚಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಹೊಸ ಬಟ್ಟೆಯನ್ನು ಹಾಕ್ಬೇಕು ಅನ್ನೋ ಸಂಪ್ರದಾಯ ಇದೆ ಭಾರತದಲ್ಲಿ. ಆಗ ಬಟ್ಟೆಗಳ ಮೇಲೆ ಬೇಡಿಕೆ ಹೆಚ್ಚಾಗುತ್ತೆ. ಸಂಪ್ರದಾಯ ಮತ್ತೆ ಹವ್ಯಾಸಗಳು ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರ್ತವೆ ಸ್ನೇಹಿತರೆ. ಮತ್ತೆ ಸಂಪತ್ತಿನ ವಿತರಣೆಯಲ್ಲಿ ಬದಲಾವಣೆ. ಒಂದ್ ವೇಳೆ ದೇಶದಲ್ಲಿರುವ ಎಲ್ಲ ಸಂಪತ್ತು ಎಲ್ಲ ಜನರಿಗೆ ಸಮನಾಗಿ ಹಂಚಿಕೆ ಆದ್ರೆ ಆಗ ಬೇಡಿಕೆಯಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೀವಿ. ಮತ್ತೆ ಬದಲಿ ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ. ಕಾಫಿಯ ಬೆಲೆಯಲ್ಲಿ ಬದಲಾವಣೆ ಆದರೆ ಟೀನ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಅರ್ಥ ಮಾಡ್ಕೋಬೇಕು.
ಕಾಫಿಯ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಟೀನ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಅರ್ಥ ಮಾಡ್ಕೋಬೇಕು, ಗೊತ್ತಾಗ್ತಲ್ಲ? ಇದನ್ನ ನಾವು ಬದಲಿ ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ. ಇದಕ್ಕಿದಾಗೆ ಕಾಫಿ ಮತ್ತೆ ಟೀ ಎರಡು ವಸ್ತುಗಳಿದೆ ಅಂತ ಇಟ್ಕೊಳ್ಳಿ, ಎರಡು ಪೇಯಗಳಿದೆ. ಟೀನ ಬೆಲೆ 10 ರೂಪಾಯಿ, ಕಾಫಿಯ ಬೆಲೆ 10 ರೂಪಾಯಿ ಇರುತ್ತೆ. ಇದಕ್ಕಿದ್ದಾಗೆ ಟೀನ ಬೆಲೆಯಲ್ಲಿ 10 ರೂಪಾಯಿ ಇದ್ದದ್ದು 5 ರೂಪಾಯಿ ಆಗ್ಬಿಟ್ರೆ, ಟೀನ ಬೆಲೆಯಲ್ಲಿ ಬದಲಾವಣೆ ಆದ್ರೆ, ಟೀನ ಬೆಲೆ 10 ರೂಪಾಯಿ ಇದ್ದದ್ದು 5 ರೂಪಾಯಿ ಆದ್ರೆ ಕಾಫಿಯ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ಕಾಫಿ ಕುಡಿಯೋರಲ್ಲ ಟೀ ಕುಡಿಯೋಕೆ ಬರ್ತಾರೆ, ಎಲ್ಲರೂ ಅಲ್ಲ, ಕೆಲವರು. ಮತ್ತೆ ಪೂರಕ ವಸ್ತುಗಳಲ್ಲಿ ಬದಲಾವಣೆ ಆದಾಗ ವಸ್ತುಗಳ ಬದಲಾವಣೆ ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಉದಾಹರಣೆಗೆ ಕಾಫಿ ಅಂದ ತಕ್ಷಣ ಕಾಫಿ ಒಂದೇ ವಸ್ತು ಅಲ್ಲ. ಕಾಫಿ ಅಂತ ಕರಿಬೇಕಾದ್ರೆ ಕಾಫಿಗೆ ಹಾಲು, ನೀರು, ಸಕ್ಕರೆ, ಬೆಂಕಿ ಇವೆಲ್ಲ ಇರ್ಬೇಕಾಗುತ್ತೆ. ಇವೆಲ್ಲವುಗಳ ಬೆಲೆ ಹೆಚ್ಚಾದ್ರೆ ಕಾಫಿಯ ಬೆಲೆನೂ ಹೆಚ್ಚಾಗುತ್ತೆ. ಪೂರಕ ವಸ್ತುಗಳ ಬೆಲೆ ಹೆಚ್ಚಾದ್ರೆ, ಅಂದ್ರೆ ಪೂರಕ ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ ಆದ್ರೆ, ಪೂರಕ ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಮತ್ತೆ ಜನಸಂಖ್ಯೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಜನಸಂಖ್ಯೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಜನರ ಸಂಖ್ಯೆ ಹೆಚ್ಚಾದ್ರೆ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಜನಸಂಖ್ಯೆ ಕಡಿಮೆ ಇದ್ರೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ತೆರಿಗೆಯ ದರ ನೋಡಿ, ತೆರಿಗೆಯ ದರವೂ ಸಹ ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಎಲ್ಲಿ ಕಡಿಮೆ ತೆರಿಗೆ ಇದೆಯೋ ಅಲ್ಲಿ ಹೆಚ್ಚು ವಸ್ತುಗಳನ್ನ ಬಳಸ್ತಾರೆ, ಎಲ್ಲಿ ಹೆಚ್ಚು ತೆರಿಗೆ ಇದೆಯೋ ಆಗ ಕಡಿಮೆ ವಸ್ತುಗಳನ್ನ ಬಳಸ್ತಾರೆ. ಇದು ಸಹ ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಣದ ಸರಬರಾಜು. ಹಣ ಹೆಚ್ಚು ಸಪ್ಲೈ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ, ಹಣದ ಸಪ್ಲೈ ಕಡಿಮೆ ಇದ್ರೆ ಬೇಡಿಕೆ ಕಡಿಮೆ ಆಗುತ್ತೆ. ಹೀಗೆ ಹಣದ ಸರಬರಾಜು ಸಹ ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸ್ನೇಹಿತರೆ, ಈ ತರಗತಿಯಲ್ಲಿ ನೀವು ಹೆಚ್ಚು ಕಡಿಮೆ ಔದಾಸೀನ್ಯ ವಕ್ರರೇಖೆ ಅಂದ್ರೆ ಏನು, ಸೀಮಾಂತ ಬದಲಿಕೆಯ ದರ ಅಂದ್ರೆ ಏನು, ಔದಾಸೀನ್ಯ ರೇಖೆಯ ಲಕ್ಷಣಗಳನ್ನ ತಿಳ್ಕೊಂಡ್ರಿ. ಔದಾಸೀನ್ಯ ರೇಖೆಯ ಲಕ್ಷಣಗಳನ್ನ ತಿಳ್ಕೊಂಡ್ಮೇಲೆ ಬೆಲೆ ರೇಖೆಯನ್ನ ತಿಳ್ಕೊಂಡ್ರಿ. ಔದಾಸೀನ್ಯ ರೇಖೆಯಲ್ಲಿ ಅನುಭೋಗಿ ಸಮತೋಲನವನ್ನ ತಿಳ್ಕೊಂಡ್ರಿ. ಅನುಭೋಗಿ ಸಮತೋಲನ 3 ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಆದಾಯದ ಪರಿಣಾಮ, ಬೆಲೆಯ ಪರಿಣಾಮ, ಬದಲಿಕೆಯ ಪರಿಣಾಮ ಅಂತ ತಿಳ್ಕೊಂಡ್ರಿ. ಬೇಡಿಕೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳನ್ನ ತಿಳ್ಕೊಂಡ್ರಿ. ಬೇಡಿಕೆ ನಿಯಮವನ್ನ ತಿಳ್ಕೊಂಡ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇಡಿಕೆಯಲ್ಲಿ ಬದಲಾವಣೆ ಆದರೆ ಬೇಡಿಕೆಯ ಹಿಗ್ಗುವಿಕೆ ಕುಗ್ಗುವಿಕೆ ಅಂದ್ರೇನು, ಬೇಡಿಕೆಯ ಏರಿಕೆ ಇಳಿಕೆ ಅಂದ್ರೇನು, ಇಷ್ಟನ್ನ ತಿಳ್ಕೊಂಡ್ರೆ ಮುಂದಿನ ತರಗತಿಯಲ್ಲಿ ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಹೇಳಿದ್ಮೇಲೆ ಮನೇಲಿ ಒಂದ್ಸರಿ ಕೂತ್ಕೊಂಡು ಇದನ್ನ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಈ ಸಬ್ಜೆಕ್ಟ್ ಅನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಡಯಾಗ್ರಾಮ್ ಅನ್ನ ಬರೀಬೇಕು. ಆಗ ನಿಮ್ಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಇವೆಲ್ಲ ಕೇಳುವಂಥದ್ದು. ನಿಮ್ಗೆ ಬೇಡಿಕೆ ನಿಯಮವನ್ನು ವಿವರಿಸಿ ಅಂತ ಕೇಳ್ಬೋದು 10 ನಂಬರ್ಗೆ. ಔದಾಸೀನ್ಯ ವಕ್ರರೇಖೆಯಲ್ಲಿ ಅನುಭೋಗಿ ಸಮತೋಲನ ಅಂತ ಕೇಳ್ಬೋದು. ಇಳಿಮುಖ ಸೀಮಾಂತ ತುಷ್ಟಗುಣ ನಿಯಮ ಅಂತ ಕೇಳ್ಬೋದು. ಸಮಸೀಮಾಂತ ತುಷ್ಟಗುಣ ನಿಯಮ ಅಂತ ಕೇಳ್ಬೋದು. ನಿಜವಾದ ಮೈಕ್ರೋ ಎಕನಾಮಿಕ್ಸ್ ಈ ಚಾಪ್ಟರ್ ಇದೆ. ಯಾವ ಚಾಪ್ಟರ್ ಅಂದ್ರೆ ಅನುಭೋಗ್ಯ ವರ್ತನೆಯನ್ನ ಅಭ್ಯಾಸ ಮಾಡುವಂತ ಚಾಪ್ಟರ್ ಇದೆ. ನೀವು ಇದನ್ನು ತಿಳ್ಕೊಳ್ಳಿ. ನಾಳೆ ನಾವು ಯಾವುದು ಬೇಡಿಕೆ ಸ್ಥಿತಿ ಸ್ಥಾಪಕದ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಗೊತ್ತಾಗ್ತಲ್ಲ? ಓಕೆ, ಥ್ಯಾಂಕ್ ಯು. ಇಲ್ಲಿ ಇಂಗ್ಲಿಷ್ ಪಾಠ. ಓಕೆ, ಥ್ಯಾಂಕ್ ಯು.
Hello, good afternoon, everybody. Today, I'm going to discuss William Shakespeare's sonnets. So there are two prescribed sonnet for your first BA language course. Sonnet, Not Marble nor the Gilded Monuments, written by William Shakespeare. Second sonnet, Let me not to the marriage of true minds. Let me not to the marriage of true minds. So Shakespeare. So before going to discuss the poem, we are know about William Shakespeare. William Shakespeare was an English poet and playwright who is considered one of the greatest writers to ever use the English language. He is also the most famous playwright in the world, with his plays being translated in over 50 different languages and performed across the world for audiences of all the ages. He is the Bard of Avon. Shakespeare was also an actor, and he founded the Globe Theatre. His works span tragedy, comedy, and historical works, both in poetry and prose. Shakespeare was born in April of 1564 in Stratford upon Avon in Warwickshire, England. He was the son of John Shakespeare, an alderman, and his mother was Mary Arden. She is the daughter of the family's landlord and well-respected farmer. He was one of the 8 children and lived to be the eldest surviving son of family. Shakespeare was educated at the King's New School, a free chartered grammar school that was located in Stratford. So there he studied the basic Latin text and grammar. He also took part in the theatre while he at school, as was the custom at the time. In 1582, an 18-year-old Shakespeare, when he was 18 years, Shakespeare married Anne Hathaway, who on the occasion of her wedding was 26 years old, and she was 9 years older than Shakespeare. So, and Hathaway gave birth to a couple of first child. 6 months later, a daughter named Susanna. So, there are 3 children to Shakespeare. Daughter was Susanna, and another twins named Amnet and Judith. Following 2 years later, in 1585, William Shakespeare first made his appearance on the London stage in 1592. After the year 1594, Shakespeare plays were solely performed by a company owned by a group of actors known as the Lord Chamberlain Men, which came London leading company. So Lord Chamberlain Company is the leading company in England, in London. After Queen Elizabeth's death in 1603,
The company was given a royal patent that renamed the King's Men, named so after King James I. Shakespeare, along with a group of players that acted in this play, he also written the play and also he is performed in the play. So he created his own theater on River Thames. So he created his own theater, Globe Theater, across the River Thames in 1599 and named it Globe Theater. In 1594, the first known quarters of Shakespeare's plays were published. Shakespeare continued to work with his company of men at the Globe Theatre until around 1610. The year that he retired from working on the stage, Shakespeare retired from public life in 1610. William Shakespeare died on April 23rd, 1616, and was buried at the Holy Trinity Church in Stratford. He was 52 years old at the time of his death and was survived by his wife Anna and their two daughters. Shakespeare was noted both for poetry and plays. William Shakespeare wrote at least, he has written 37 plays, 154 sonnets, and some other poems. His earliest plays are the trilogy of King Henry IV, VI, and Richard III, written between 1518. His earlier plays are the trilogy of King Henry VI and Richard III, written between 1589 and 1591. The last play was a collaboration assumed to be with John Fletcher, known as The Two Noble Kinsmen. In the early 1590s, Shakespeare wrote comedies which were described as such as the comic sequence. He has written number of comic plays, but he is particularly known as, he is very famous for tragic plays. So among the most well-known are A Midsummer Night Dream, Merchant of Venice, Much Ado About Nothing, As You Like It, Twelfth Night, Romeo and Julius, Othello, King Lear, Hamlet, Macbeth. These are some of the important plays written by Shakespeare. And he has written 2 volumes of poetry and also has written 154 sonnets. So he has written 154 sonnets. In 154 sonnets, there are 2 sonnets given to you for your study in the first BA language classes. That is sonnet number 116 and sonnet number 55. Sonnet number 55 is the sonnet number 55 is the not marble nor the gilded monument. Sonnet number 116 is not marble nor the impediments let me not to the marriage of true minds. So he has written 154 sonnets. So in 154 sonnets, there are 2 sonnets given to you for your study at first BA language classes. Sonnet number 55 is not marble nor the gilded monument, and another sonnet 116, let me not to the marriage of true minds. These 2 sonnets now we are going to discuss. Before that, so although Shakespeare was a poet throughout his lifetime, he turned to poetry during 1593 and 1594. So in 1593 and 94, there is a plague like our corona, like our COVID-19. So in London, 1593 to 94, when a plague, because of plague, the theatres were forcibly to shut down, forcibly closed, like our theatres shut down.
So in 93, 94, the theaters were completely stopped, completely shut down. So on that time, Shakespeare has written the volumes of narrative poems that Shakespeare released during those years were called Venus and Adonis is a narrative poem. ಆಗ ಡ್ರಾಮಾಗಳನ್ನ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಡ್ರಾಮಾಗಳನ್ನ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ಸ್ಟೇಜ್ಗಳಲ್ಲಿ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ಗ್ಲೋಬ್ ಥಿಯೇಟರ್ ಮುಚ್ಚೋಗ್ಬಿಟ್ಟಿರ್ತದೆ, ಬಿಕಾಸ್ ಆಫ್ ಪ್ಲೇಗ್ ಕಾಯಿಲೆ ಬಂದು ಗ್ಲೋಬ್ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಟೈಮ್ ನಲ್ಲಿ ಹ್ಯಾಸ್ ರಿಟರ್ನ್ a long poem, Venus and Adonis, the rape of Lucrece. So these both volumes focused on the problems of surrounding uncontrollable lust and the guilt associated with it afterwards, and were very well received during his lifetime. Partially for his erotic tone, it is when Shakespeare also wrote a lover complaint, which was included in the first edition of Shakespeare's sonnets. In 1609, it was released. So, and then the sonnets have contrasting set of subjects with a dark complexion known as the dark lady, while the other describes conflicted or confused love for a young man known as the fair youth. While it is not known, at the conferred many of literature circles believe that the sonnets accurately portray the art of the poet. Accurately portray the art of the poet. Portray the art of the poet. So, and then Shakespeare did not invent this form, but his sonnets are the best example of the kind. The sonnet writer cannot expatiate will. He is confined within the brief limits of 14 lines. A sonnet is so you know that a sonnet is a poem of 14 lines. Sonnet is a poem of 14 lines. So within the compass of lines must achieve the effect of a sonnet. He is also the inventor of the iambic pentameter, a form of poetry that is still widely used today. Now we are going to discussing the first sonnet. First sonnet, not marble nor the gilded monuments. It is the 55 sonnet number 55 out of 154. It is sonnet number 55, not marble nor the gilded monuments. I read the poem for your reference. Not marble nor the gilded monuments of prizes shall outlive this powerful rhyme, but you shall shine more bright in these contents than unswept stone besmeared with sluttish time. When wasteful war shall status overturn and broils root out the work of masonry, nor Mars is sword, nor war's quick fire shall burn the living record of your memory, gainst death and all oblivious enmity, shall you face forth, your praise shall still find room, even in the eyes of all posterity, that wear this world out to ending doom. So still till the judgment that you will self-rise, you live in this and dwell in lovers' eyes. You already know that William Shakespeare was an English poet, playwright, and actor, widely regarded as the greatest writer in the English language and the world's greatest dramatist. He is considered as the father of English literature. Sometime between 1585 and 1592, he began a successful career in London as an actor, writer, and a part owner of a playing company called Lord Chamberlain's Men, later known as
the king men, he appears to have retired to Stratford around 1613. At the age of 49, where he died after 3 years, he is often called England's national poet. England national poet. Bard of England. Bard of England. ನಮ್ಮ ರಾಷ್ಟ್ರ ಕವಿ ಈ ತರ ಅಂತೀವಲ್ಲ ಆ ತರ ಅವನಿಗೆ ಬಿರುದನ್ನ ಕೊಡ್ತಾರೆ. Shakespeare's produced a number of 37 novels, 154 sonnets, and some other important poems. Early plays were primarily comedies and histories. Some of his famous tragic plays include Hamlet, Macbeth, King Lear, Othello, etc. So now we are discussing a sonnet number 15, not marble nor the gilded ornaments. First, see the first four lines of the poem. Not marble nor the gilded monuments of princes shall outlive this powerful rhyme, but you shall shine more bright in these contents. So then, unswept stone besmeared with slutty style. Here really, gilded means covered with gold. Gilded ornaments are the gold covered ornaments. Gold covered ornaments means here in the four line, the poet says that, the William Shakespeare says that this piece of poetry will remain alive longer than the stone statues and gold. The poetry is live longer than the stone statues and gold. So plated to globe-plated maintain monuments built by royal men. Statues ಗಳಿರ್ಬೋದು, ಸ್ಟೋನ್ ಗಳಿರ್ಬೋದು, ಯಾವ್ಯಾವ ಪ್ರತಿಮೆಗಳಿರ್ಬೋದು, ಇವೆಲ್ಲವನ್ನ ಮಾಡಿಸಕ್ಕಂಥವ್ರು ರಾಯಲ್ ಮೆನ್ಗಳು, ರಾಯಲ್ ಫ್ಯಾಮಿಲಿಗಳು ಅಥವಾ ಕಿಂಗ್ಡಮ್ಗಳು ಮಾಡ್ತವೆ. ಹಾಗಾಗಿ so royal men build statues and monuments so that they become immortal and are remembered by the future generation. Monuments, why the monuments was construction, why the monuments was statues are built, because the future remembering by the future generation. The poet beloved soldier referred to as you. You means here soldier. So Shakespeare referred you is here soldier. So referred to as you shall be remembered through this powerful poetry in comparison to the statues which will be neglected. Sometimes statues will be neglected, but and wear out with the passage of time. The poetry will remain shining and fresh as ever. So poetry, so sometimes monuments become neglected, masterpiece, but the poetry will remain shining and fresh as ever, 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 and when the reader reads the poetry. So through the poetry, the poet's beloved will also shine for all times to come. In second para, when wasteful walk still statues overturn, and then so it is called. So when wasteful walk shall statues overturn and broils root out the work of masonry, nor Mars is sold, no war's quick fire shall burn the living record of your memory. Broils means fighting in the war. So work of masonry means monuments built by masons. ಕೂಲಿಗಾರರಿಂದ ಗಾರೆ ಕೆಲಸ ಮಾಡೋದ್ರಿಂದ, ಕಲ್ಲು ಕೆಲಸ ಮಾಡೋದ್ರಿಂದ ಮಾಡುವಂಥದ್ದನ್ನು ನಾವಿಲ್ಲಿ ಮೆಸಾನರಿ ಅಂತ ಕರಿತೀವಿ. Sword is a weapon for a long metal blade. Sword is metal used by soldiers. So hೀಗಾಗಿ in these lines, the poet says that wars are wasteful as they destroy the wars are uselessness. What is the use of wars? It's uselessness. The poet says that wars are wasteful as they destroy the statues built by the royal men. Sometimes in the war, the statues were destroyed by
is by the people, so who built by royal men. Such fights are, that is why war is wasteful. Such fights are destructive as they destroy the great monuments and turn them into ruins. ಈಗ ನಾವೆಲ್ಲ ನೋಡ್ತೀವಲ್ಲ, ಈಗ ಮಹಮ್ಮದ್ ಬಿ ತುಘಲಕ್ ದಾಳಿ ಮಾಡಿದಾಗ ಹಿಂದೂಗಳ ಭಾರತದ ದೇವಾಲಯಗಳನ್ನೆಲ್ಲ ನಾಶ ಮಾಡಿದಾಗ, ಹಾಗೆ ಸಮ್ಟೈಮ್ ಆ ರಾಯಲ್ ಮೆನ್ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಆ ಮಾನ್ಯುಮೆಂಟ್ಸ್ ಗಳು ಕೂಡ ಎಲ್ಲೋ ಒಂದ್ ಕಡೆ ಯುದ್ಧದಿಂದ ಏನಾಗ್ತವೆ, ಟರ್ನ್ ಇಂಟು ರೂನ್ಸ್, ಅವನತಿಗೆ ಬಂದ್ಬಿಡ್ತವೆ, ಅವನತಿಯಾಗಿ ಹೋಗ್ತವೆ, ಡೆಸ್ಟ್ರಾಯ್ ಹೋಗ್ತವೆ. ಬಟ್ this poetry, so the poetry that has been written in the memory of a brave man, so this poem is written in the memory of brave man who fought in the war. Man cannot be destroyed even by the greatest warrior mass. It will survive through all the wars. ಯಾವುದೇ ಯುದ್ಧಗಳು ನಡೆದ್ರು ಕೂಡ ಈ ಪೊಯೆಟ್ರಿ ಓದುವಾಗ ಹೊಸದಾಗಿ ಕಾಣ್ತದೆ, ಅದು ಡೆಸ್ಟ್ರಾಯ್ ಆಗೋದಕ್ಕೆ ಪೊಯೆಟ್ರಿ ಡಸ್ ನಾಟ್ ಡೆಸ್ಟ್ರಾಯ್. It will survive, poetry will survive through all the wars, In the third quadrant, against death and all oblivious enmity, shall you pace forth, your phrase shall still find room, even in the eyes of all prosperity. The war here, the where this world would out of ending doom. Here against means against, oblivious enmity means enmity which is forgetful everything and destroying everything. Face of forth, straight forward. Posterity means future generation. So here in this line, so even after his death and in the face of all enemies, the brave men shall remain alive through this poem. All the generations that will be born on this earth till the end of the world will read this poem and praise the poet's beloved. Okay, so the poem is all the generation that will be born on this earth till the end of the world will read this poem and praise the poet's beloved. So in the last two lines of the couplet, last two lines is called couplet. It is a style of Shakespearean sonnets. So till the judgment that yourself arise, you live in this and dwell in lover's eyes. So here judgment means the day of the last judgment. Dwell means living. So till the judgment that yourself arise, you live in this and dwell in lover's eyes. So the poet refers to the judgment day here, when the dead will arise out of their graves and Jesus Christ will descend on the earth to judge their acts. So he says that till the day of judgment, when his beloved will arise out of his grave, he will remain alive through this poem. Everyone who reads the poem will praise the brave man, and thus he shall live in the eyes of the beloved. Eyes of his beloved. So here, so in this way, the poem ends with a note of poetry judgment day, when the dead will arise out of their graves and Jesus Christ will descend on the earth to judge their acts. He will say that the day of judgment, when his beloved will arise out of his graves, he will remain alive through this poem. Everyone who reads the poem will praise the brave man, and thus he shall live in the eyes of his beloved. He live in the eyes of his beloved. So here really using monuments and statues brave the ravages of time ಅಂತ ಯೂಸ್ ಮಾಡುವಂತ ಕೋಡ್ ಅನ್ನು ನೋಡ್ತೀವಿ. ಸೊ ಇಲ್ಲಿ the statues are made of stone
and the monuments are covered with gold so that they remain intact over a long period of time. Thus, there cannot be damaged easily. So why does the poet refer to the time as being sluttish ಅಂತ ಹೇಳ್ತಾನೆ, besmeared with sluttish time ಅಂತ use ಮಾಡ್ತಾರೆ. So why the poet use time has been personified? There is a slut, which means being disloyal. Slut means disloyal. Sluttish born ಅಂದ್ರೆ disloyal. So sluttish time ಅಂದ್ರೆ disloyal and untrustworthy. The poet calls time sluttish as is not loyal. The poet here called the time as sluttish. Slut means disloyal, not loyal. That is why the poet calls time sluttish, as it is not loyal to anyone, just as a slut loses its charm and beauty with time. The princes and the powerful who enjoyed great privileges and popularity at one time to get lost and forgotten with the passage of time. So here, the ornate monuments and the statues that they get erected to perpetuate their names even after their death and stand neglected after some time, and eventually they are tarnished by wars. Hence, time displays its displays all powerful kings. So the minds and the morals of the people change with the changing time. That is, you mind it? Time displays its disloyalty towards one's all powerful king. So the minds and the morals of the people change with their changing times. Changing times, wasteful wars, conflicts, etc. dominate the cultural changes of the time. Unfortunately, the practices and behavior of the people get sluttish, disloyal, and unclean with the change of their time. Thus, the poet refers time is sluttish. The time is sluttish. So in the line, the poet says that nature can destroy time. In fact, even godly powers of Mars will not have devastating effect of the rhyme of quality. These lines show that the poet is confident and optimistic. Shakespeare is poetic and confident and optimistic. He believes that the poetry cannot be destroyed. The poetry cannot be destroyed either by the forces of nature or by the wars. It will be read by the future generations, and the bravery of the poets beloved will survive in the hearts of the readers. So here, Shakespeare personification is the poem not marble nor gilded monuments. You know that already. Shakespeare 155 the sonnet. So and the praise not marble, the gilded monuments, through apparently spells out all that the poet wishes to convey through the poem. The coinage is self-explanatory, and it brings out the futility of statues and monuments, highlighting the essentiality of leading exemplary lives to leave behind an indelible impression on humanity. As chosen title is an apt one. The poet in the poem is highly impressed with the greatness of his friend and addresses this poem to though this great man has not got any ornate statues and monuments built. The poet claims that his memory would outline the rich and the powerful
that make a conscious effort to immortalize themselves. The passage of time and the ravages of war would wipe on the monuments and statues got built by them. However, the living record of the memory of the poet's friend, and his noble deeds would not be obliterated from the pages of literature and the arts of the admirers. So his achievements would leave behind such an indelible imprint. His achievements, the king's achievements, whatever the leader, whatever the royal man achievements, would leave behind such an indelible impact on people mind that he will be remembered by posterity till the doomsday, when he would rise from the grave and God would reward him with still higher status, higher statues. So here the theme of the poem is in the sonnet, not marble, nor the gilded monuments, bring out the futility, wasteless, uselessness. Statues and ornate monuments raised by the rich and powerful immortalized themselves. The ravages of time in these monuments defeat the very purpose of building them and rob their architects of the pleasure of being remembered by the generations to come. The poem also brings the poet's faith in his verse and it is ability to outline the transient monuments. So explaining everything here. So the destructive war is destructive. When wasteful war shall statues overturn and broils root out of the work of masonry, nor marshes sword nor war's quick fire shall burn. The living record of your memory. The living record of your memory. So the destructive war's chaotic effect would be ruin the statues and monuments. However, your biography recorded in the poet's verse, so poet verse would outline the ornate works of art and architecture, and both the god of war's sword and the destructive power of war and time would be felt to fade your memory from the minds of people. So in the above lines, the poet calls the wars wasteful, useless, because they caused widespread the death and the destruction. So the word "you" in the last line of the stanza stands for Shakespeare's friends are a worthy man who lived commendable life while leaving memory of his friend. It would outline all the statues and monuments. All the statues and monuments. In the last two lines, so till the judgment that yourself arise, you will live in this and dwell in lover's eyes and in his lover's eyes. So through these two lines, the poet says that on the day of judgment, you would arise with the rest of the souls of your graves. Till then, you will stay alive in the poet's works and in the arts of your admirers. The use of word, this in the line, you live in this, stand for the poet's verse that would keep his friend alive till the doomsday, whereas the use of phrase dwell in lover's eyes, dwell in lover's eyes means that even after he is no more, you would live in the memory of his admirers, memory of his admirers. So on the day of judgment, when each individual would finally be given his due by God Almighty, you would arise along with the rest of the souls from the go. In this way, immortalize this poem. Poem is always mortalized, always mortalized. In this way, he is end so total message of the poem is that the poem conveys the message that
great and noble souls. The main message of the poem is the great and noble souls leave an indelible impact on the fellow beings, and they are remembered by posterity for a long time to come. Monuments and statues, howsoever ornate and rich, fail to immortalize the rich and the powerful. Rich and the powerful. So this is about the poem, not marble, nor the gilded monuments. It is the sonnet number 55 of Shakespeare's 154 sonnet. So next poem is let me not to the marriage of true minds. It is 116th sonnet. 116ನೇ ಅವರು ಬರೆದಿರೋ 154ರಲ್ಲಿ 116ನೇ sonnet ಇದು. Let me not to the marriage of true minds. So it is about love and time. Love does not alter with time ಅಂತೇಳಿ ಹೇಳುವಂತ poem. So now I am read the poem for your reference. I read the poem for your reference. Let me not to the marriage of true minds. Let me not to the marriage of true minds. Admit impediments. Admit impediments. Love is not love. Love is not love. Which alters when it alteration finds. But let me not to the marriage of true minds. Admit impediments. Love is not love. Which alters when it alteration finds. Are bends with remover to remove. Oh no, it is an ever fixed mark. Love is an ever fixed mark that looks on tempests and is never shaken. It is the star to envy wandering bark, whose worth unknown although is height be taken. Love's not times full, though rosy lips and cheeks within his bending sickles compass come. Love alters not with his brief hours and weeks, but bears it out even to the edge of doom. If this be error, and upon me proved, I never read, nor no man ever lived. Nor no man ever lived. So here, so general summary of this poem is, the poet does not want to accept that anything can come between two people who truly love each other. Poet does not want to accept that anything can come between two people who truly love each other. Love is not true love if it changes when things get tough. It is lets itself be diminished. No, instead love is a steady guide, like lighthouse that even during a storm is never shaken. Storm cannot be shaken. Tempest cannot be shaken, the love. It is the star that guides the ships as they wander at the sea. Its value is too great to be measured, but it is still used by sailors to help them navigate. Love is not fooled by time. Love is not altered with time. So though pink lips and cheeks are diminished in time, sometimes the beautiful cheeks, beautiful lips become diminished in time, but love does not change as hours or weeks go by, but continues on unchanged until death itself. So what I am saying is, if I am wrong, love does not change with life. If rosy lips can be changed in time, but love does not alter, love does not change with hours. Suppose if what I am saying is, if it is wrong, and if my own behavior serves as evidence that I am wrong, then I never write a poem. I never written a poem. ಹಾಗೆ ಲವ್ ಚೇಂಜಸ್ ವಿತ್ ಟೈಮ್. ಕಾಲದ ಜೊತೆ ಪ್ರೀತಿ ಬದಲಾದ್ರೆ
ಅಂತ ಸಂದರ್ಭದಲ್ಲಿ ನಾನು ಐ ನೆವರ್ ರಿಟರ್ನ್ ದ ಪೋಯಮ್, ಅಂತ ಸಂದರ್ಭದಲ್ಲಿ ನಾನು ಯಾವುದೇ ಪದ್ಯಗಳನ್ನ ಬರೆಯೋದಿಲ್ಲ. ಅಂಡ್ ನೋ ಒನ್ ಲೆವರ್ ಲವ್ಡ್, ಯಾರು ಕೂಡ ಆಗ ಪ್ರೀತಿ ಕಾಲದಂತೆ ಕಾಲಕ್ಕೆ ಬದಲಾಗ್ತಾ ಹೋದ್ರೆ ಅಂತ ಪ್ರೀತಿ ಇದ್ರೆ ಈ ಭೂಮಿ ಮೇಲೆ ಯಾರು ಒಬ್ಬರನ್ನೊಬ್ಬರನ್ನ ಪ್ರೀತಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಫ್ಕೋರ್ಸ್ ಇನ್ ಸಾನೆಟ್ 16, here the author makes a number of passionate claims about what love is and what is not. For the speaker, traditionally assumed to be Shakespeare himself, and this man, true love does not change over time. Instead, it goes on with the same intensity forever. The speaker establishes this argument from the poem's opening lines, boldly declaring that love is not really love, so at all it bends or sways in response to roadblocks. Instead, he argues that love weathers all storms. Love weathers all storms. It's like a star that sailor used to navigate, providing an unmoving references point they can use to plot their course across the globe. Love then is something that perseveres through impediments, obstacles, and difficulties without losing any of its passion of commitment. So the poem progresses, the speaker considers more kinds of change and extends his initial argument. In lines in the sonnet 9 and 10, he adds that true love does not falter even as beauty fades, represented in the poem by the image of youthful, rosy cheeks losing their vitality, because love is not primarily concerned with the body, is not affected by aging. In lines 11 and 12, the speaker generalizes his argument even further by claiming that love does not change under any circumstances. It goes on, he climbs to the edge of doom. In other words, only when a lover dies does love finally change or end. Love never died. Lover sometime died, but love never dies, finally changed or end. Here, the author is so confident in his argument that he is willing to issue be bet. If he is wrong, what he said about this love, if it is wrong, then love itself is impossible and no man ever loved. In making this good, he puts on his own behavior evidence. Here, this acknowledges that he is not simply an observer of love, but himself a lover. His own relationship might be measured against the standards is advanced here, and he offers confident assurance that his love does live up to this standard. So this means that beneath the sonnet generalization about what love is and isn't, the poem is itself declaration of love. At this point, it's important to note that this sonnet is a part of a sequence of love poems traditionally believed to be addressed to a young man. The relationship as depicted in sonnets as a whole is tumultuous, full of infidelity and gusts of passion. There is considerable disagreement among scholars as to whether this context should affect the interpretation of sonnet 116. If it does not, the poem, a power of statement about love, addressed to all readers in all times,
but it does the poem comes across instead as an attempt to repair a damaged relationship, a personal plea directed to the particular person. The speaker is trying to prove to the young man that he does love him in spite of everything, and that his love won't change. For a generous reader, this will be a romantic statement of affection. For a more skeptical reader, it raises some questions. The speaker has not described love something unchanging. The poem paints a picture of love as a sort of eternal ideal for from messy reality of real people lives. It's a star, unattainable and inhuman. In a way, this image of love ceases to be something that human can actually build and instead becomes something they can only admire from a distance. So here, in this way, so in the first two lines, sonnet begins with oh, the speaker of poem promises to himself and to the reader he will not admit impediments to the marriage of true minds. The fact that the speaker begins the poem with oh raises some questions. So, and then in the later cases, the poem and its meditation love become more complex as readers think about the speaker motivations. One might wonder why, under what circumstances, the statement as beautiful and the moving as sonnet 116. So 116. In the line 2 to 4, the speaker begins to explain the whole. Speaker means author. Who he made in the lines 1 and 2, telling why impediments cannot be admitted into the marriage of true minds. Marriage of true minds. In order to do so, lays out a theory, the love that explains what love is, how it works, and most importantly, what actually constitutes true love. In line 3 and 4, the poet explains how he is distinguishing between true and fake love. The key question for the speaker is how love responds to the challenges, and challenges that inevitably occur as a relationship progress. Here the author refers to these with true love. Such alterations don't change a relationship itself. True love is defined in part by its resistance to change and its capacity to endure even when challenged. Even challenge. In the fourth line, the remover, this phrase, the reference to someone who takes something away, like beauty, most likely man. The remover in the poem is time itself. So the true love works against time. It does not diminish even as something like beauty fades. Rosy cheeks and lips can change in the compass of time ಅಂತ ಹೇಳಿದಾಗ ಅದನ್ನು ಹೇಳ್ತಾನೆ. So and in the line 5th and 8th, oh no, it's an ever fixed mark that looks on tempest and is never shaken. It is the star of everything wandering bar. Here, wandering bar, whose are worse unknown, although his height be taken. So this in the 7 to 8 line, the speaker extends the metaphor. Now comparing love to a star to guidance to the ship. So in the Shakespeare time, sailors used to stars to navigate and employed the instrument called sextant to measure their position on the occasion. They would do so by measuring the angle of a star relative to the horizon, taking its height. In this sense, the metaphor or implies again that love helps people navigate or
to make sense of the word, make sense of the word, make sense of the word. In the lines, my gal is charged with my Lord street spirit, and then 5-8 addition in these lines, this 116 reverses the tradition instead of the sonnet 116 reverses the tradition instead of leading to a failure of navigation. Love actually helps the mariners in line 5 to 8 reach port safety to the speaker, thus uses on. To see these users on. In 9 to 12, line 9 to 12, love's not times fool, love's not times fool. Those rosy lips and cheeks within this bending sickles compasses, came love alters not with his brief hours and weeks, but bears it over woven to the edge of dome. So here, so by thinking about the particular kind of change, that any long relationship encounters aging, people get older, and they eventually lose their youthful. Suppose the people is going to old, he lost their youthful beauty. So time with its bending sickle, so will move down, rosy lips and cheeks, but the speaker insists, love is not time's fool, love is not fooled by time, love is not changed with time. So love does not alter, our time does not alter love. It does not depend on physical beauty. Love does not depend on physical beauty. So it does not diminish even as a physical beauty lost. Physical beauty fails. Of course, aging is one of the things that time might do a relationship passions might cool or partners might drift apart. In lines 11 and 12, the speaker defends against these disturbing possibilities. True love, he says, doesn't change at all even as hours and weeks fly by. Instead, it endures even to the edge of dawn. This phrase might mean two different things. On the one hand, it might be referring to doomsday, the end of the time itself, or might be the referring to death for the moment when the lovers themselves pay. So I will death do as part. Both reading are plausible, through the first one significantly more hyperbolic than the later. Later. So in this way, the poet end his sonnet with challenging the people who thought that love change with time, love changes with time ಅಂತೇಳಿ ಯಾರಾದ್ರೂ ಅನ್ಕೊಂಡ್ರೆ ಆಗ ಹೇಳ್ತಾನೆ, ಇಫ್ ದಿಸ್ ಎರರ್ ವಾಟ್ ಐ ಸೆಡ್, ಲವ್ ಡಸ್ ನಾಟ್ ಆಲ್ಟರ್ ವಿತ್ ಟೈಮ್, ಲವ್ ಡಸ್ ನಾಟ್ ಆಲ್ಟರ್ ವಿತ್ ಟೈಮ್, ಸೊ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಯಾರಾದ್ರು, ಆದಾಗ ಏನಾಗ್ತದೆ, ಸೊ ಅದನ್ನ ಯಾರು ತಪ್ಪು ಅಂತ ಪ್ರೂವ್ ಮಾಡಿದ್ರೆ ನಾನು ಹೇಳ್ತಾ ಇರೋದನ್ನ, ಐ ನೆವರ್ ರೈಟ್ ಎ ಪೊಯಮ್, ನಾನು ಮತ್ತೆ ಇಂಥ ಲವ್ ಪೊಯಮ್ಗಳನ್ನ ಅಥವಾ ರಿಲೇಟೆಡ್ ಲವ್ ಪೊಯಮ್ಗಳನ್ನ ಬರೆಯೋದಿಲ್ಲ. ಮತ್ತೆ ಕಾಲಕ್ಕೆ ಪ್ರೀತಿ ಬದಲಾಗ್ತಾ ಇದೆ. ನಾರ್ಮೆನ್ ಎವರ್ ಲವ್ಡ್, ಯಾವುದೇ ಮನುಷ್ಯನು ಕೂಡ ಬದುಕಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಹೇಳ್ತಾ, ಒಟ್ಟಾರೆ ಥೀಮ್ ಆಫ್ ದಿ ಸಾನೆಟ್ ಈಸ್ ಮ್ಯಾರೇಜ್ ಅಂಡ್ ಲವ್. Marriages cannot be any impediments to the marriage of true minds. Love is not love when it needs some changes between the lovers. If one changes, love should continue. That is true love. It is like a star to a ship. Love is like a star to a ship on the sea. The sailors look at the stars and navigate the ship. Love is not the sport of time. Rosy lips and cheeks may change the time, change as the
time passes, but love does not alter. So in the Shakespeare has unified the theme of time and theme of love here. Everything not love. So everything comes under the influence of time, but days it reaches the doomsday. If this is wrong, love does not change with time. Love does not alter with days. It reaches the doomsday. If it is wrong, it reaches the doomsday. If this, this he never wrote poetry, and that no man ever lived on the earth when the love changes with time. Okay, love does not alter with time. Love does not alter with beauty. So here the Shakespeare give the conclusion. He never, if this is error, what he said is error. Upon he proved, or somebody proved it is wrong, I never written a poem, and no man ever loved in the on the earth. Never loved on the earth. It is about the Shakespeare sonnet 116 and 55. Tomorrow we will discuss with some other topic. Bye.